ಆರ್ಗನ್ಸ್ ನ ಸ್ಪಾಯಿಲ್ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ನಾವು ಒಂದು ಒಳ್ಳೆಯ ನ್ಯೂಟ್ರಿಷನ್ ನ ಚೂಸ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ಅದನ್ನ ಉಪಯೋಗಿಸೋದ್ರಿಂದ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ನು ಚೆನ್ನಾಗಿರುತ್ತೆ. ಸೊ ಹಾಗೇನೆ ನಮ್ಮ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಮೆಡಿಸಿನ್ಸ್ ಇಂದ, ಸೊ ಅದರಿಂದ ನಾವು ಮುಕ್ತರಾಗ್ತೀವಿ. ಸೊ ನಾನು ಈ ಕಮ್ಯುನಿಟಿಗೆ ಜಾಯ್ನ್ ಆಗೋದಕ್ಕೆ ರೀಸನ್ ಅಂತಂದ್ರೆ ನಂಗೆ ಸ್ಟಾರ್ಟಿಂಗ್ ಇಂದಾನೆ ಒಂದ್ ಸ್ವಲ್ಪ, ಸೊ ಆಫ್ಟರ್ ಡೆಲಿವರಿ ನಂಗೆ ಬಿಫೋರ್ ಡೆಲಿವರಿ ಡ್ಯೂರಿಂಗ್ ಡೆಲಿವರಿ ನಂಗೆ ಪ್ರೀ ಎಕ್ಲಾಂಪ್ಸಿಯಾ ಇತ್ತು. ಸೊ ಸಮ್ ಸೈಕೊಲಾಜಿಕಲ್ ಎಮೋಷನ್ಸ್ ಸ್ಟ್ರೆಸ್ ಇಂದ. ಸೊ ಎಲ್ರು ಕೇಳ್ತಾರೆ ಯಾಕೆ ಡಾಕ್ಟರ್ಸ್ಗೆನೆ BP ಥೈರಾಯ್ಡ್ ಈ ತರ ಎಲ್ಲ ಬರುತ್ತೆ ಯಾಕೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಬಿಕಾಸ್ ನಾವು ಕೂಡ ಹ್ಯೂಮನ್ ಬೀಯಿಂಗ್ಸ್, ನಮಗೂ ಕೂಡ ಎಮೋಷನ್ಸ್ ಇರುತ್ತೆ. ಸೊ ಸಮ್ವೇರ್ ಇಟ್ ಅಫೆಕ್ಟ್ಸ್. ಸೊ ಹಾಗಾಗಿ ಸೊ ಆಫ್ಟರ್ ಡೆಲಿವರಿ ನಂಗೆ ಎಲ್ಲೋ ಸಮ್ ಕೈಂಡ್ ಆಫ್ ಸ್ಟ್ರೆಸ್ ಆ ತರ ಇರೋದ್ರಿಂದ BP ಫ್ಲಕ್ಚುಯೇಷನ್ ಆಗ್ತಾ ಇತ್ತು ತುಂಬಾನೇನೆ. ಸೊ BP ಫ್ಲಕ್ಚುಯೇಷನ್ ಆಗೋದ್ರಿಂದ ಸ್ಟ್ರೆಸ್ ಲೆವೆಲ್ಸ್ ತುಂಬಾನೇ ಹೈ ಲೆವೆಲ್ಸ್ಗೆ ಹೋಗಿತ್ತು. ಸೊ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿದ್ದ ಕಾರಣ ನಂಗೆ ಪೀರಿಯಡ್ಸ್ ಡಿಲೇ ಆಗೋದು 2 months 3 months 4 months. ಸೊ ಲಾಂಗ್ ಲಾಸ್ಟಿಂಗ್ ಪೀರಿಯಡ್ ಡಿಲೇ up to 6 months ವರ್ಗುನು ಪೀರಿಯಡ್ಸ್ ಡಿಲೇ ಆಗ್ತಿತ್ತು. ಸ್ವಲ್ಪ ವೇಟ್ ಕೂಡ ಗೇನ್ ಆಗಿತ್ತು. ಸೊ ಪೀರಿಯಡ್ಸ್ ಡಿಲೇ ಆಗೋದ್ರಿಂದ ಏನು ಒಂದು ಓಕೆ ಫೈನ್ 2 months 3 months ಓಕೆ ಆಗತ್ತೆ ನಡೆಯುತ್ತೆ. ಬಟ್ ಯಾವಾಗ ಅದು ಇಯರ್ಲಿ ಟ್ವೈಸ್ ಆಗೋದಕ್ಕೆ ಶುರು ಆಯ್ತು, ಅವಾಗ ಎಲ್ಲೋ ಒಂದು ಸಮಸ್ಯೆ. ಮೇ ಬಿ ಬೀಯಿಂಗ್ ಅ ಡಾಕ್ಟರ್ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಥೈರಾಯ್ಡ್ ಇದ್ದಿರ್ಬೇಕು, ನಾವು ಚೆಕ್ ಮಾಡಿಸ್ಕೊಂಡ್ರೆ ನಮ್ಗೆ ಟೆನ್ಷನ್ ಆಗುತ್ತೆ. ಸೊ ಯಾಕಂದ್ರೆ ಥೈರಾಯ್ಡ್ ಅಂದ್ರೆ ಅದು ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಇದ್ದಂಗೆ. ಒಂದ್ಸಲ ಬಂತು ಅಂದ್ರೆ ಹೋಗೋದು ತುಂಬಾನೇ ಕಷ್ಟ. ಅದು ಹೆಂಗೆ ಕ್ಯಾನ್ಸರ್ ಇರುತ್ತಲ್ವಾ, ಸೊ ಅದಕ್ಕಿಂತ ಕೆಟ್ಟದ್ದು ಇದು. ಇವೊಂದು ಕ್ಯಾನ್ಸರ್ಗೆ ನಾವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಆಪರೇಟ್ ಮಾಡ್ಬೋದು. ಸೊ ಅದನ್ನ ನಾವು ಬುಡ ಸಮೇತ ಕಿತ್ ಹಾಕ್ಬಹುದು. ಸಮ್ ಟೈಮ್ಸ್ ಥರ್ಡ್ ಸ್ಟೇಜ್ ಅಲ್ಲಿ ಇದ್ರೆ ನಾವು ಕೀಮೋ ಕೊಡಿಸ್ಬೋದು. ಆದ್ರೆ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹೆಚ್ಚಾಯ್ತು ಇಲ್ಲ ಕಡಿಮೆ ಆಯ್ತು ಅಂದ್ರೆ ಸೊ ನಾವು ಹಾರ್ಮೋನ್ ಟ್ಯಾಬ್ಲೆಟ್ ನ ತಗೊಳ್ಳೋದಕ್ಕೆ ಶುರು ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಬೇಡ. ಸುಮ್ನೆ ನನ್ನ ತಲೆಯಲ್ಲಿ ಟೆನ್ಷನ್ ಬೇಡ, ಏನು ಬೇಡ, ಜಸ್ಟ್ ನನ್ನ ಹೆಲ್ತ್ ನ ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ವೇಟ್ ರೆಡ್ಯೂಸ್ ಮಾಡಿ ನೋಡೋಣ. ಮೇ ಬಿ ವೇಟ್ ಗೇನ್ ಆಗಿರೋದ್ರಿಂದ ನಂಗೆ PCOD ಪ್ರಾಬ್ಲಮ್ ಆ ತರ ಎಲ್ಲ ಏನೂ ಇಲ್ಲ. ಬಟ್ ಇವೊಂದು ನನ್ಗೆ ಈ ತರ ಎಲ್ಲ ಯಾಕೆ ಆಗ್ತಿದೆ, ಸಮ್ವೇರ್ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದ್ದಿರ್ಬೇಕು ಬಾಡಿಲಿ. ನಾವು ಏನ್ ಸಮತೋಲನ ಆಹಾರ ತಗೋತೀವಿ ಎಲ್ಲಾ ಆಹಾರದಲ್ಲಿ ಕೂಡ ನಮ್ಗೆ ಏನ್ ನ್ಯೂಟ್ರಿಷನ್ ಬೇಕು. ಸೊ ನಮ್ಗೆ ಶೇಕ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ನಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ನಮ್ಮ ಬ್ರೈನ್ಗೆ ಬೆಳಗ್ಗೆ ಹೊತ್ತು ಏನೇನೆಲ್ಲ ಆಹಾರ ಕೊಡ್ಬೇಕು ಅದು ಎಲ್ಲಾ ಊಟ ಪದಾರ್ಥದಲ್ಲಿ ಅಥವಾ ತಿಂಡಿ ನಾವು ಮನೇಲಿ ಏನ್ ಪ್ರಿಪೇರ್ ಮಾಡ್ತೀವಿ ನಾಷ್ಟ ಅದ್ರಲ್ಲೆಲ್ಲ ಸಿಗೋದಿಲ್ಲ. ಬಟ್ ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಶೇಕ್ ಅಲ್ಲಿ ಸಿಗುತ್ತೆ. ಸೊ ಹೀಗಾಗಿ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನೋಡೋಣ, ನಾವು ಕೂಡ 5 pillars ನ ಫಾಲೋ ಮಾಡೋಣ ಅಂತಂದು ಯೋಚನೆ ಮಾಡಿ ಡಿಸೈಡ್ ಮಾಡಿ ಸುಷ್ಮಿತಾ ಅವರು ಈಗ MOC ಆಗಿದ್ರಲ್ವಾ, ಅವರು ನನ್ನ ಫ್ರೆಂಡು. ಸೊ ಅವರು ನನ್ಗೆ ಈ ಕಮ್ಯುನಿಟಿ ಬಗ್ಗೆ ತಿಳಿಸ್ಕೊಟ್ರು, ಜಾಯಿನ್ ಮಾಡ್ಸಿದ್ರು. ಸೊ ಕಮ್ಯುನಿಟಿಗೆ ಜಾಯಿನ್ ಆಗಿ ಒಂದು 3-4 ಡೇಸ್ಗೆ ನಂಗೆ ಎಷ್ಟು ಚೆನ್ನಾಗಿ ಅಂದ್ರೆ ಮಾರ್ನಿಂಗ್ ಫಸ್ಟ್ ಡೇ ನಾನು ಯೋಗ ಸ್ಟಾರ್ಟ್ ಮಾಡಿದೆ. ಸೊ ಮೈಂಡ್ ಎಲ್ಲೋ ಫ್ರೆಶ್ ಅನ್ನಿಸ್ತು, ಆಂಗ್ಸೈಟಿ ಇರ್ಲಿಲ್ಲ. ಆ ಒಂದು ಅಪ್ರೆಡ್ನೆಸ್ ಅಪ್ರಹೆನ್ಸಿವ್ ಏನು ಫಿಯರ್ ಆಫ್ ಮೈಂಡ್ ಅಂತ ಹೇಳ್ತೀವಿ ಅದೆಲ್ಲ ಹೋಗ್ಬಿಟ್ಟಿತ್ತು. ಟೆನ್ಷನ್ ಆಗೋದು ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೆ, ಇವೊಂದು ನಂಗೆ ಬೇಬಿ ಇದೆ 2 years, ಏನಾದ್ರು ಸ್ವಲ್ಪ ಕಿರಿಕ್ ಮಾಡಿದ್ರೆ ನಂಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿತ್ತು. ಬಟ್ ಅದೆಲ್ಲ ಒಂದೇ ದಿನದಲ್ಲಿ ನನ್ಗೆ ಅದೆಲ್ಲ ಕರೆಕ್ಷನ್ ಅಂತ ಅನ್ನಿಸ್ತು. ಆಮೇಲೆ ಯೂಸ್ ಮಾಡ್ತಾ 2-3 ಡೇಸ್ ಅಲ್ಲಿ ನಂಗೆ ಯಾವ ತರ ರಿಲೀಫ್ ಅನ್ನಿಸ್ತು ಅಂದ್ರೆ, ನಂಗೆ ಏನಾದ್ರೂ ಊಟ ಮಾಡಿದ ತಕ್ಷಣ ನಂಗೆ 2 ಸೈಡ್ ಟೆಂಪೋರಲ್ ಹೆಡ್ಏಕ್ ಬರ್ತಿತ್ತು. 2 ಸೈಡು ಆರ್ಟ್ರೀಸ್ ಪಲ್ಸೇಟಿಂಗ್ ಸೆನ್ಸೇಷನ್ ಹಿಂಗೆ ಬಡಿಯೋ ತರ ಅನ್ನಿಸ್ತಾ ಇತ್ತು. ಅಂದ್ರೆ ಹೆಡ್ಏಕ್ ಬಂತು. ನಂಗೆ ಸಾಲ್ಟ್ ಊಟ ಏನಾದ್ರು ಮಾಡ್ದೆ ಅಂದ್ರೆ ಉಪ್ಪಿಂದು ಸ್ವಲ್ಪ ಪ್ರಮಾಣದಲ್ಲಿ ನಾವು ಉಪ್ಪು ಹಾಕಿದ್ರು ನನಗೆ ಅದು ದೇಹಕ್ಕೆ ಬೇಡವಾಗ್ತಿತ್ತು. ಇಮಿಡಿಯೇಟ್ ಆಗಿ ನನ್ಗೆ ರಿಯಾಕ್ಷನ್ ಗೊತ್ತಾಗ್ತಾ ಇತ್ತು. ಸೊ ನನ್ಗೆ ಅದು ಎಲ್ಲೋ ಬೇಡ ಅನ್ನಿಸ್ತು. ಸೊ ನಾನು 3 to 4 ಡೇಸ್ ನಾನು ಶೇಕ್ ತಗೊಂಡ್ ನೋಡ್ದೆ. ಈ ಒಂದು ನನ್ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಎಲ್ಲಾ ರೀತಿ ಈ ಒಂದು ಉಪ್ಪಿನಕಾಯಿ ಇರ್ಬೋದು, ಈ ಒಂದು ಹುಳಿ ಐಟಮ್ಸ್ ಏನೇ ಇರ್ಬೋದು ತಗೊಂಡಾಗ ನನ್ಗೆ ಅವಾಗ ಏನು ಆತರ ಸೆನ್ಸ್ ಆಗ್ಲಿಲ್ಲ. ಸೊ ನೋಡೋಣ 3 ಡೇಸ್ ಆಯ್ತು, ನಂಗೆ ಹೆಡ್ಡೇಕು ಕೂಡ ಬರ್ತಾ ಇಲ್ಲ ಊಟ ಮಾಡಿದ್ರೆ. ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಬಿಫೋರ್ ಸ್ಮೂದಿ ತಗೋತಾ ಇದ್ದೆ, ಯಾಕಂದ್ರೆ ಸಾಲ್ಟ್ ಫ್ರೀನೇ ಮಾಡ್ಬೇಕಾಗ್ತಿತ್ತು ನನಗೆ. ಸೊ ಆಫ್ಟರ್ನೂನ್ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೆ. ಪಿಂಕ್ ಸಾಲ್ಟ್ ಅಲ್ಲಿ ಸ್ವಲ್ಪ ಅಯೋಡಿನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಅಂತ ಹೇಳಿ. ಬಟ್ ಆಮೇಲೆ ಏನಾಯ್ತು, ನನ್ಗೆ ಯಾವಾಗ ನಾನು ಫಸ್ಟ್ ಡೇ ಸೆಕೆಂಡ್ ಡೇ ಟ್ರಯಲ್ ಮಾಡ್ದೆ, ಸೊ ಜಸ್ಟ್ 1 ಶೇಕ್ 2 meals ತಗೋತಾ ಇದ್ದೆ. ಸೊ ಯಾವ ರೀತಿ ಎನರ್ಜಿ ಲೆವೆಲ್ಸ್ ಅಂದ್ರೆ ನಂಗೆ ಸುಸ್ತಾಗ್ತಿತ್ತು, ಟಯರ್ಡ್ ಫೀಲ್ ಆಗ್ತಿತ್ತು, ಲೆಥಾರ್ಜಿ ಅನ್ನಿಸ್ತಿತ್ತು, ವೀಕ್ನೆಸ್ ಅನ್ನಿಸ್ತಿತ್ತು, ಲೇಜಿನೆಸ್ ಬರ್ತಾ ಇತ್ತು ನಂಗೆ ಬೆಳಗ್ಗೆ ಎದ್ದೇಳೋದಕ್ಕೆ. ಸೊ ಫಸ್ಟ್ ಡೇ ನಾನು ಯಾವಾಗ ಎದ್ದು ಒಂದು ಯೋಗ ಮಾಡ್ದೆ, ನನ್ಗೆ ಬಾಡಿ ರಿಲೀಫ್ ಅನ್ನಿಸ್ತು, ಆಕ್ಟಿವ್ ಅನ್ನಿಸ್ತು. ನಾನು ಇನ್ನು ಶೇಕೆ ತಗೊಂಡಿಲ್ಲ,
ಬಿಫೋರ್ ಜಸ್ಟ್ ಯೋಗ ಮಾಡೋದ್ರಿಂದ ಮತ್ತೆ ಎನರ್ಜಿ ಅಪ್ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ. ಸೊ ಎನರ್ಜಿ ಅಪ್ ಕೂಡ ಇಲ್ಲಿ ಎಷ್ಟು ಶೇಕ್ ಅದರ ಒಂದು ಕೆಲಸನ ನಿರ್ವಹಿಸುತ್ತೆ, ಅದೇ ತರ ಎನರ್ಜಿ ಅಪ್ ಕೂಡ ತನ್ನ ಕೆಲಸನ ಮಾಡುತ್ತೆ ಅಂತ ನನಗೆ ಗೊತ್ತಾಯ್ತು. ಸೊ ಆಮೇಲೆ ಬಿ.ಪಿ ಚೆಕ್ ಮಾಡ್ಕೊಂಡು ನೋಡಿದೆ 2-3 ಡೇಸ್ ಬಿಟ್ಟು. ಸೊ ನಾರ್ಮಲ್ ಇತ್ತು. ಸೊ ನನಗೆ ಭಯ, ನನ್ಗೆ ಬಿ.ಪಿ ಬ್ಲಡ್ ಪ್ರೆಷರ್ ಮೆಡಿಕೇಶನ್ಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಸೊ ನನಗೆ ಅದು ತಗೊಳ್ಳೋದು ಇಷ್ಟ ಇರ್ಲಿಲ್ಲ. ಸೊ ಹೋಗ್ತಾ ಹೋಗ್ತಾ ತುಂಬಾನೇ ಕಾಂಪ್ಲಿಕೇಶನ್ಸ್, ಅದು ಬೇರೆ ಬೇರೆ ಅಂದ್ರೆ ಇಮ್ಯುನೋ ಕಾಂಪ್ರಮೈಸಬಲ್ ಡಿಸೀಸ್ ಸ್ಟಾರ್ಟ್ ಆಗೋದು. ಸೊ ಈ ತರ ನನ್ಗೆ ಅದು ಬೇಡ ಅನ್ನಿಸ್ತಿತ್ತು. ಸೊ ನನ್ನ ಬ್ಲಡ್ ಪ್ರೆಷರ್ ನಾರ್ಮಲ್ ಆಯ್ತು. ಸೊ ಶೇಕ್ ತಗೊಂತ ನಂಗೆ ಲಾಸ್ಟ್ ಟೈಮ್ 6 ಮಂತ್ಸ್ ಆದ್ಮೇಲೆ ನಂಗೆ ಪೀರಿಯಡ್ಸ್ ಬೇಕು ಅಂದ್ರೆ ನಾನು ಹಾರ್ಮೋನ್ ಟ್ಯಾಬ್ಲೆಟ್ ನ ತಗೊಂಡು ಹಾರ್ಮೋನ್ ಇನ್ಕ್ರೀಸ್ ಮಾಡ್ಕೊಂಡು ನಂಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು. ಬಟ್ ಶೇಕ್ ತಗೊಂಡ 28 ಡೇಸ್ಗೆನೆ ಐ ಗಾಟ್ ಮೈ ಪೀರಿಯಡ್ಸ್. ನಂಗೆ ಅನ್ನಿಸ್ತು ಒಂಥರ ವಾವ್, ಎಷ್ಟು ಮ್ಯಾಜಿಕ್ ಇದೆ ಅಲ್ವಾ ಇದ್ರಲ್ಲಿ. ನಾನು ವೇಟ್ ಮಾಡಿದೆ, 4 ಮಂತ್ಸ್ ಆಗಿತ್ತು ಲಾಸ್ಟ್ ನಾನು ಟ್ಯಾಬ್ಲೆಟ್ ತಗೊಂಡು ನಂದು ಪೀರಿಯಡ್ಸ್ ಅಕ್ಕರ್ ಮಾಡ್ಕೊಂಡಿದ್ದಕ್ಕೂ. ಮತ್ತೆ 4 ಮಂತ್ಸ್ ವೇಟ್ ಮಾಡಿದೆ. 4 ಮಂತ್ಸ್ ವೇಟ್ ಮಾಡಿ ಯಾಕೋ ಇದು ಸರಿ ಹೋಗ್ತಾ ಇಲ್ಲ, ನೋಡೋಣ ಸುಷ್ಮಿತಾ ಏನೋ ಹೇಳಿದಾರಲ್ವಾ, ಸೊ ಅನ್ನೆಸೆಸರಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಬೇಡ, ನೋಡೋಣ ಬಾಡಿ ಏನು ನ್ಯೂಟ್ರಿಷನ್ ಡೆಫಿಸಿಟ್ ಇದೆ, ಆ ನ್ಯೂಟ್ರಿಷನ್ ಕೊಟ್ಟು ನೋಡೋಣ ಬಾಡಿಗೆ ಏನೆಲ್ಲ ಹೆಲ್ತ್ ಸಿಗುತ್ತೆ ನನಗೆ ಅಂತ. ಸೊ 28 ಡೇಸ್ ಅಲ್ಲಿ ನಾರ್ಮಲ್ 2 ಡೇಸ್ ಸೈಕಲ್ ಆಯ್ತು ನನಗೆ. ಸೊ ಎಕ್ಸಾಕ್ಟ್ಲಿ 3-4 ಡೇಸ್ ಬಿಫೋರ್ ಮತ್ತೆ ನನಗೆ ಎಕ್ಸಾಕ್ಟ್ಲಿ ಆಫ್ಟರ್ 29 ಡೇಸ್ ಮತ್ತೆ ನನಗೆ ಪೀರಿಯಡ್ ಆಯ್ತು. ಸೊ ನಾನು ನನ್ನ ಕೋಚ್ಗೆ ಹೇಳಿದೆ, ಸುನಿತಾ ಮ್ಯಾಮ್ಗೆ. ಸೊ ಎಕ್ಸಾಕ್ಟ್ಲಿ ಆಫ್ಟರ್ 29 ಡೇಸ್ ನಂಗೆ ಪೀರಿಯಡ್ ಆಗಿದೆ. ನಾನು ಲೈಕ್ ಹೆಂಗೆ ಅಂದ್ರೆ ಕರೆಕ್ಟ್ ಆಗಿ ಪೀರಿಯಡ್ ಆಗ್ಲಿಲ್ಲ ಅಂತಂದ್ರೆ ಎಮೋಷನಲ್ ಸ್ಟ್ರೆಸ್ ಇರ್ಬೋದು, ಮತ್ತೆ ವೇಟ್ ಗೇನ್ ಇರ್ಬೋದು, ಮತ್ತೆ ಟೆನ್ಷನ್ ಏನಿರುತ್ತಲ್ಲ ಅದು ಮೂಡ್ ಸ್ವಿಂಗ್ಸ್ ಇರ್ಬೋದು, ಹೆಣ್ಮಕ್ಳಿಗೆ ತುಂಬಾನೇ ಆಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ ನನ್ಗೆ ರಿಲೀಫ್ ಅಂತ ಅನ್ನಿಸ್ತು. ಸೊ ಅದಾದ್ಮೇಲೆ ನಾನು ತಗೊಂಡಾದ್ಮೇಲೆ ನನ್ ಬೇಬಿಗೂ ಕೂಡ, ನನ್ ಬೇಬಿ 700 ಗ್ರಾಮ್ಸ್ ಇತ್ತು ಬರ್ತ್ ಆದಾಗ. ಸೊ ಬೇಬಿ ಹೆಂಗಿತ್ತು ಅಂತಂದ್ರೆ ತುಂಬಾನೇ ಲೈಕ್ ಕ್ಯಾಟ್ ತರ ಇತ್ತು. ಬಿಕಾಸ್ 700 ಗ್ರಾಮ್ಸ್ ಅಷ್ಟೇ ಇತ್ತು. 28 ವೀಕ್ಸ್ 4 ಡೇಸ್ಗೆ ಬೇಬಿ ಡೆಲಿವರಿ ಆಗಿದ್ದು ಸಿಸೇರಿಯನ್ ಸೆಕ್ಷನ್ ಮಾಡಿ. ಸೊ ಬೇಬಿಗೆ ಒಂದ್ ಸ್ವಲ್ಪ ಪ್ರಿಮೆಚೂರ್ ಬೇಬಿ ಇರೋದ್ರಿಂದ ಮೈಲ್ ಸ್ಟೋನ್ ಸ್ವಲ್ಪ ಲೇಟ್ ಆಗಿ ಅಕರ್ ಆಗುತ್ತೆ ಅಂತ ಪೀಡಿಯಾಟ್ರಿಷಿಯನ್ ಕೂಡ ಸಜೆಸ್ಟ್ ಮಾಡಿದ್ರು. ಸೊ ಹೀಗೆ ನಾನು ನನ್ನ ಹೆಲ್ತ್ ಚೆನ್ನಾಗಾದ್ಮೇಲೆ ನಮ್ಮ ಮನೆಯಲ್ಲಿ ನನ್ನ ಬೇಬಿಗೆ ಅದನ್ನ ಕಿಡ್ಸ್ ನ್ಯೂಟ್ರಿಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಿಡ್ಸ್ ನ್ಯೂಟ್ರಿಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನಲ್ಲಿ ಆಗೋ ಬದಲಾವಣೆಗಳು, ಈ ಒಂದು ಅವನ ಇಂಟೆಲೆಕ್ಚುಯಲ್ ಕ್ವೆಶ್ಚನ್ ಏನಿದೆ ಅದು IQ ಇರ್ಬೋದು, ಮತ್ತೆ ಅವನು ಸೆಂಟೆನ್ಸ್ ಫಾರ್ಮ್ ಮಾಡಿ ಮಾತಾಡೋದು, ಮತ್ತೆ ವಾಪಸ್ ರೆಸ್ಪಾನ್ಸ್ ಏನಾದ್ರು ಹೇಳಿದ್ರೆ ಸುಮ್ನೆ ಕುತ್ಕೊಂಡಿರ್ತಿದ್ದ, ಬಟ್ ಇವಾಗ ಏನಾದ್ರು ಹೇಳಿದ್ರೆ ರೆಸ್ಪಾನ್ಸ್ ಮಾಡ್ತಾನೆ. ಮತ್ತೆ ಯಾರಾದ್ರೂ ಬಂದ್ರೆ ಸುಮ್ನೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಿದ್ದ, ಬಟ್ ಇವಾಗ ಇಂಟ್ರಾಕ್ಟ್ ಮಾಡ್ತಾನೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಇಷ್ಟು ಚೆನ್ನಾಗ್ ಆಗಿದೆ ಅಂತಂದ್ರೆ, ಸೊ ಅವ್ರಿಗೆ ಕರೆಯೋದು, ಕೂರ್ಸೋದು, ಮತ್ತೆ ಮಾತುಗಳು ಇಷ್ಟು ಸ್ಪಷ್ಟವಾಗಿ, ಒಂದ್ ಸ್ವಲ್ಪ ಸ್ಲರ್ ಸ್ಪೀಚ್ ಇರ್ತಿತ್ತು ಫಸ್ಟ್, ನಾಲ್ಗೆ ಹೊರಳ್ತಾ ಇರ್ಲಿಲ್ಲ ಮಾತಾಡ್ಬೇಕು ಅಂದ್ರೆ. ಬಟ್ ಇವಾಗ ಯಾವ ತರ ಮಾತಾಡ್ತಾನೆ ಅಂದ್ರೆ ನನಗೆ ಒಂಥರ ಶಾಕ್ ಆಗುತ್ತೆ, ಎಷ್ಟು ಚೆನ್ನಾಗ್ ಮಾತಾಡ್ತಿದ್ದಾನಲ್ಲ ಇವನು. ಜಸ್ಟ್ 12 ಡೇಸ್ ಶೇಕ್ ಕೊಟ್ಟಿದ್ದು. ಸೊ ಮತ್ತೆ ಸ್ಟಾರ್ಟಿಂಗ್ ಶೇಕ್ ಕೊಟ್ಟಾಗ ಒಂದ್ ಸ್ವಲ್ಪ ಫ್ರೀ ಮೋಷನ್ ಪಾಸ್ ಮಾಡ್ದ. ಸೊ ಆಮೇಲೆ ನಮ್ಮ ಮನೆಯವ್ರು ಬೈದ್ರು ನನ್ಗೆ, ಬೇಬಿ ಪ್ರಿಮೆಚ್ಯೂರ್ ಇದೆ, ಲೋ ಬರ್ತ್ ವೇಟ್ ಇತ್ತು, ನೀನ್ ಏನಕ್ಕೆ ಇದೆಲ್ಲ ಟ್ರೈ ಮಾಡ್ತೀಯ ಅಂತ. ಸೊ ನೆಕ್ಸ್ಟ್ ಡೇನೇನೆ ಬೇಬಿ ಹೆಂಗೆ ಅಂತಂದ್ರೆ ಅವನೇ ಕೇಳೋದಕ್ಕೆ ಶುರು ಮಾಡ್ದ. ನಂಗೆ ಚಪಾತಿ ಮಾಡ್ಕೊಡು ಮಮ್ಮಿ, ನಂಗೆ ಫುಡ್ ಕೊಡು, ಸೌತೆಕಾಯಿ ಕೊಡು, ಈ ತರ. ಸೊ ಅಂದ್ರೆ ಕಂಪೆಲ್ ಮಾಡುತ್ತೆ ಅಲ್ಲಿ. ಸೊ ನಂಗೆ ಆ ಬೇಬಿಗೆ ಏನ್ ಬೇಕು, ಬೆಳಗ್ಗೆ ಯಾವಾಗ್ಲೂ ಎದ್ರೆ ಬಿಫೋರ್ ಶೇಕ್ ಎದ್ದ ತಕ್ಷಣ ಸುಮ್ನೆ ಕುತ್ಕೊಳ್ಳೋದು, ಟಿವಿ, ನನ್ನ ಹತ್ರ ತುಂಬಾ ವಿಡಿಯೋಸ್ ಇದಾವೆ. ಎದ್ದ ತಕ್ಷಣ ಟಿವಿ ಆನ್ ಮಾಡ್ಕೊಡು, ಇಲ್ಲ ಫೋನ್ ಕೊಡು, ಟಿವಿ ನೋಡ್ತಾ ಸುಮ್ನೆ ಸೋಫಾ ಮೇಲೆ ಕುತ್ಕೊಂಡ್ಬಿಡೋದು. ಬಟ್ ಇವಾಗ ಟಿವಿನೇ ಕೇಳೋದಿಲ್ಲ, ಜಸ್ಟ್ ಎದ್ದೊಳೋದು, ವಾಕಿಂಗ್ ಹೋಗ್ತಾನೆ ಅವ್ನ್ ಡ್ಯಾಡ್ ಜೊತೆ, ಮತ್ತೆ ಶೇಕ್ ಕುಡಿತಾನೆ. ಶೇಕ್ ಕುಡ್ದಾದ್ಮೇಲೆ ಅವನಿಗೆ ಹಶ್ವಾಗುತ್ತೆ ಆಫ್ಟರ್ 1.5 hour. ಸೊ ಅವಾಗ ಬ್ರೇಕ್ಫಾಸ್ಟ್ ಮಾಡ್ತಾನೆ. ಸೊ ಅವತ್ತು ಶೇಕ್ ಕುಡಿದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಶೇಕ್ ಕೊಟ್ಟಿರ್ಲಿಲ್ಲ, ಲೂಸ್ ಮೋಷನ್ 4 ಟೈಮ್ ಆಯ್ತು ಅಂತ. ಸೊ ಅವಾಗ ಏನಾಯ್ತು ಅಂದ್ರೆ ಅವನು ಎದ್ದು ಅವನು ಉಪ್ಪಿಟ್ಟು ತಿಂತೀನಿ ಅಂತ ಕೇಳ್ದ, ನಾಷ್ಟ ಅವ್ರ ಪಪ್ಪ ಮಾಡ್ಬೇಕಾದ್ರೆ. ಸೊ ಅವಾಗ ಮಧ್ಯಾಹ್ನ ಊಟ ಮಾಡ್ದ, ರೈಸ್ ಮತ್ತೆ ಮೊಸರು ತಿಂದ. ಮತ್ತೆ ರಾತ್ರಿ ಚಪಾತಿ ಬೇಕು ಅಂತ ಕೇಳ್ದ, ನಂಗೆ ತತ್ತಿ ಬೇಕು ಅಂತ ಕೇಳ್ತಾನೆ. ಸೊ ಈ ತರ ಅಂದ್ರೆ ಹೇಳುತ್ತೆ, ಅಂದ್ರೆ ಏನ್ ಬೇಕು ಅಂತ ಬಾಯ್ ಬಿಟ್ಟು ಕೇಳೋ ಅಷ್ಟು ಕೂಡ ಅವನಿಗೆ ಸೆನ್ಸ್ ಇರ್ಲಿಲ್ಲ ಬಿಫೋರ್, ಬಟ್ ಇವಾಗ ಕೇಳ್ತಾನೆ. ಸೊ ಈ ತರ ಕಿಡ್ಸ್ ನ್ಯೂಟ್ರಿಷನ್ ಕೂಡ, ಮತ್ತೆ ಅವ್ನ್ ನಡೆಯೋದಿರ್ಬೋದು, ಅವ್ನ್ ವಾಕ್ ಚೇಂಜ್ ಆಗಿದೆ, ಮತ್ತೆ ಅವನ ಹೈಟ್ ಜಾಸ್ತಿ ಆಗಿದೆ. ಆಮೇಲೆ ಮತ್ತೆ ಅವನದು ವೇಟ್ ಇನ್ಕ್ರೀಸ್ ಆಗಿದೆ. ತುಂಬಾನೇ ಕಷ್ಟ ಪಡ್ತಿದ್ವಿ ಎಲ್ಲಾ ನಾವು ಪ್ರೀ ನ್ಯಾನೋ ಈ ಒಂದು ಎಲ್ಲಾ ಬೇಬಿ ಫಾರ್ಮುಲಾಸ್ ಎಲ್ಲಾ ಕೊಟ್ಟು ನೋಡಿದ್ವಿ.
ವೇಟ್ ಗೇನ್ ಆಗ್ತಾ ಇರ್ಲಿಲ್ಲ. ಸೊ ಅಂದ್ರೆ ಸಮ್ ವೇರ್ ಇಟ್ ಎಲ್ಲೋ ಲಾಸ್ ಆಗಿ ಹೋಗ್ಬಿಡ್ತಿತ್ತು. ಬಟ್ ಶೇಕ್ ಕೊಟ್ಮೇಲೆ ನಿಯರ್ಲಿ ವಿತಿನ್ 18 ಡೇಸ್ ಅಲ್ಲಿ ಹಾರ್ಡ್ಲಿ ಅಂದ್ರೂನು 300 to 350 ಗ್ರಾಮ್ಸ್ ವೇಟ್ ಗೇನ್ ಆಗಿದೆ ಬೇಬಿದು. ಹೆಲ್ದಿ ಆಗಿದ್ದಾನೆ, ಸ್ಕಿನ್ ಕಾಂಪ್ಲೆಕ್ಷನ್ ಬಂದಿದೆ ಚೆನ್ನಾಗಿ, ಮತ್ತೆ ಆ ಒಂದು ಮಿಲ್ಕಿ ಬಾಡಿ ಅಂತಾರಲ್ಲ ಆ ತರ ಆಗಿದೆ. ಮತ್ತೆ ಆ ಒಂದು ಫೇಸ್ ಅಲ್ಲಿ ಗ್ಲೋ ಬಂದಿದೆ. ಇವಾಗ ಒಂದ್ ಸ್ವಲ್ಪ ಕಲರ್ ಡಲ್ ಅನ್ನಿಸ್ತಾ ಇತ್ತು ಬಿಫೋರ್. ಎಲ್ರು ಕೇಳ್ತಾರೆ. ಸೊ ಬೇಬಿ ಅಂದ್ರೆ ಇನ್ಕ್ಯುಬೇಟರ್ ಅಲ್ಲಿ 2 months NICU ಅಲ್ಲಿ ಇಟ್ಟಿದ್ರಿಂದ ಬೇಬಿಗೆ ಒಂದ್ ಸ್ವಲ್ಪ ಕಾಂಪ್ಲೆಕ್ಷನ್ ಸ್ವಲ್ಪ ಡಾರ್ಕ್ ಇತ್ತು. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಶೇಕ್ ಕುಡಿತಾ ಕುಡಿತಾ ಹೇಗೆ ನ್ಯೂಟ್ರಿಷನ್ ಅಪ್ ಟು ಲೆವೆಲ್ ಆಗ್ತಾ ಇದೆ, ಸೊ ಬೇಬಿಗೆ ಕಲರ್ ಬರ್ತಾ ಇದೆ. ಸೊ ಈ ತರ ನಂದು ಕೂಡ ತುಂಬಾನೇ ಚೇಂಜಸ್ ಆಗಿದೆ. ನಂದು ಕೂಡ ದೂರದೃಷ್ಟಿ ದೋಷ ಇತ್ತು. ಸೊ ಮೊದ್ಲು ನಂಗೆ ಚಶ್ಮಾ ಇಲ್ಲ ಅಂದ್ರೆ ನಾನು ಸ್ಟೆಪ್ ಔಟ್ ಆದೆ ಅಂದ್ರೆ ದೂರದ್ದೇನು ಕಾಣ್ತಿರ್ಲಿಲ್ಲ, ಬ್ಲರಿ ವಿಷನ್ ಅನ್ನಿಸ್ತಾ ಇತ್ತು. ಬಟ್ ಶೇಕ್ ತಗೊಂಡು ನಾನು ಹಂಗೆ ಡೈಲಿ ನಮ್ಮ ಬಾಡಿಲಿ ಏನೇನ್ ಚೇಂಜಸ್ ಆಗುತ್ತೆ, ಎವ್ರಿಬಡಿ ಹ್ಯಾಸ್ ಇಟ್, ಎಲ್ರಿಗೂ ಚೇಂಜಸ್ ಗೊತ್ತಾಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ನಾವು ಆ ಚೇಂಜಸ್ ನ ಹೇಗೆ ಹುಡುಕ್ಬೇಕು, ಏನ್ ಚೇಂಜಸ್ ಆಗಿದೆ ಇವತ್ತು ನಮ್ ಬಾಡಿಲಿ ನಮ್ಗೆ ಗೊತ್ತಾಗುತ್ತೆ. ಬಟ್ ನಾವ್ ಅದನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಅದು ಗೊತ್ತಾಗುತ್ತೆ. ಸ್ಕಿನ್ ಗ್ಲೋ ಇರ್ಬೋದು, ರಿಂಕಲ್ ಕರೆಕ್ಷನ್ಸ್ ಇರ್ಬೋದು, ಮತ್ತೆ ಮಾತು ಕೂಡ ಚೆನ್ನಾಗಿ ಮಾತಾಡೋದಕ್ಕೆ ಏನೋ ಒಂಥರ ಆತ್ಮಸ್ಥೈರ್ಯ ಅಂತ ಏನ್ ಹೇಳ್ತೀವಿ. ಸೊ ಹೀಗೆ ಎಲ್ಲದಕ್ಕೂ ಒಂದು ಒಳ್ಳೆ ನ್ಯೂಟ್ರಿಷನ್ ಅಂತಾನೆ ಹೇಳ್ಬೋದು. ಸೊ ನಂಗೆ ಕಮ್ಯುನಿಟಿ ಜಾಯ್ನ್ ಆಗಿದ್ದು ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನನ್ಗೆ ನಮ್ಮ ಹೆಲ್ತ್ ಸಿಗ್ತಾ ಇದೆ. ಈ ಒಂದು ನಮ್ಮ ಮನೆಗೆ ಶೇಕ್ ಬಂದ್ಮೇಲೆ ನಮ್ಮ ಮನೆಯ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗಿದೆ. ಮೂಡಿ ಇರೋದಿಲ್ಲ, ಯಾವಾಗೂನು ಆಂಗರ್ ಇಶ್ಯೂಸ್ ಇರೋದಿಲ್ಲ, ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಸೊ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಇದೆಲ್ಲ ತುಂಬಾ ಕಡಿಮೆ ಮಾಡ್ಬಿಟ್ಟಿದೀವಿ. ಸೊ ಹೀಗೆ ನಾನು ಈ ಕಮ್ಯುನಿಟಿಗೆ ಜಾಯ್ನ್ ಆಗಿದ್ದು. ದಿಸ್ ಈಸ್ ಮೈ ಜರ್ನಿ. ಸೊ ಇವತ್ತು ತುಂಬಾ ಜನ ಜಾಯ್ನ್ ಆಗಿದ್ದೀರಾ. ಡೆಫಿನೆಟ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆ, ಹೆಣ್ಣು ಮಕ್ಕಳ ಒಂದು ಜೀವನ ಶೈಲಿಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಮತ್ತೆ ಮೆನೋಪಾಸ್. ಇವತ್ತಿನ ಟಾಪಿಕ್ ಏನು ಅಂದ್ರೆ ಮೆನೋಪಾಸ್ ಮತ್ತೆ ಮೆನ್ಸ್ಟ್ರುಯೇಷನ್ ಪಾಸ್, ಮತ್ತೆ ಅದರ ರಿಪ್ರೊಡಕ್ಟಿವ್ ಹೆಲ್ತ್, ಪೋಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್. ಮೆನೋಪಾಸ್ ಅಂತಂದ್ರೆ ಏನು ಅಂದ್ರೆ ಮೆನ್ಸಸ್ ಸ್ಟಾಪ್ ಆಗೋದಕ್ಕೆ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಇದು ಫಿಸಿಯೋಲಾಜಿಕಲ್ ಪ್ರೋಸೆಸ್. ಮೆನೋಪಾಸ್ ಅಂದ್ರೆ ಮೆನ್ಸಸ್ ಸ್ಟಾಪ್ ಆಗುತ್ತೆ. ಇದನ್ನ ಯಾಕೆ ನಾವು ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅಂತ ಹೇಳ್ತೀವಿ? ಸೊ ಫಸ್ಟ್ ರೀಸನ್ ಏನಂತಂದ್ರೆ ಇದು ಫಿಸಿಯೋಲಜಿ ಅಂದ್ರೆ ನಾರ್ಮಲ್ ಫಂಕ್ಷನ್. ಇದು ಯಾವ್ದು ಕಾಯಿಲೆ ಅಲ್ಲ, ರೋಗ ಅಲ್ಲ, ಮತ್ತೆ ರುಜಿನಗಳು ಆತರ ಏನೂ ಇಲ್ಲ ಇದ್ರಲ್ಲಿ. ನಾರ್ಮಲ್, ಹೇಗೆ ಒಂದು ಹೆಣ್ಣು ಹುಟ್ಟಿದ್ಮೇಲೆ ಹೇಗೆ ದೊಡ್ಡೋಳಾಗಿ, ಹೇಗೆ ತನ್ನ ಮದ್ವೆ ಆಗಿ ಹೋದ್ಮೇಲೆ ಹೇಗೆ ಮಕ್ಕಳನ್ನ ಹೆತ್ತು, ಆಮೇಲೆ ಹೇಗೆ ವಯಸ್ಸಾದ್ಮೇಲೆ ಹೇಗೆ ಇರ್ತಾಳೆ, ಸೊ ಈ ತರ ನಮ್ಗೆ ಹೇಗೆಲ್ಲ ವಯಸ್ಸಾಗ್ತಾ ಹೋಗುತ್ತೆ, ಇದನ್ನ ನಾವ್ ಹೇಗೆ ಮೊದ್ಲು ದೊಡ್ಡವರಾಗೋದಿರ್ಬೋದು, ಆಮೇಲೆ ಮಕ್ಕಳಾಗೋದಿರ್ಬೋದು. ಸೊ ಹೀಗೆ ಇದನ್ನ ನಾವು ರಿಪ್ರೊಡಕ್ಟಿವ್ ಇದು ಲೈಫ್ ಅಂತ ಹೇಳ್ತೀವಿ. ರಿಪ್ರೊಡಕ್ಟಿವ್ ಲೈಫ್ ಅಂತಂದ್ರೆ ಹೆಣ್ಣು ದೊಡ್ಡೋಳಾದ್ಮೇಲೆ, ಮೆನಾರ್ಚ್ ಬಂದ್ಮೇಲೆ, ದೊಡ್ಡೋರಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಮ್ಮ ಬಾಡಿ ನಮ್ದ ಏನು ಒಂದು ಜೀವ ಇದೆಯಲ್ಲ, ಇನ್ನೊಂದು ಜೀವಕ್ಕೆ ಜೀವ ಕೊಡೋ ಒಂದು ಕೆಪಾಸಿಟಿ ಏನಿರುತ್ತಲ್ಲ, ಅದನ್ನ ನಾವು ರಿಪ್ರೊಡಕ್ಟಿವ್ ಲೈಫ್ ಅಂತ ಕರಿತೀವಿ. ಸೊ ಮೆನೋಪಾಸ್ ಅಂದ್ರೆ ಏನು, ಯಾಕಾಗುತ್ತೆ ಮೆನೋಪಾಸ್? ಎಷ್ಟೊಂದ್ ಜನಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಿರುತ್ತೆ. 40 years ಆದ್ಮೇಲೆ ತುಂಬಾ ಟೆನ್ಷನ್ ಆಗ್ತಿರ್ತಾರೆ. ನಂಗೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಬರ್ತಾ ಇಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಸರ್ ಇಲ್ಲೇ ಸ್ಟಾಪ್ ಮಾಡಿ ಸರ್, ಇದೇ ಇಟ್ಟಿರಿ. ಪೀರಿಯಡ್ಸ್ ತುಂಬಾನೇ ವೇರಿಯೇಷನ್ ಆಗುತ್ತೆ ಅಂತಾರೆ. 2 months ಬರುತ್ತೆ, ಮತ್ತೆ 4 months ಹೋಗುತ್ತೆ, ಮತ್ತೆ ಆಮೇಲೆ ಆಫ್ಟರ್ 6 months ಬರುತ್ತೆ. ಯಾಕೆ ಮ್ಯಾಮ್ ಈ ತರ ಎಲ್ಲ ಯಾಕೆ ಆಗುತ್ತೆ? ಡೆಫಿನೆಟ್ಲಿ ಮತ್ತೆ ತದ್ವಾ ಬ್ಲೀಡಿಂಗ್ ಆಗುತ್ತೆ ಕೆಲವೊಬ್ರಿಗೆ ಬ್ಲೀಡಿಂಗೇ ಆಗೋದಿಲ್ಲ. ಮತ್ತೆ ಡೇಟ್ ಆದ್ರೂ ಕೂಡ ಸ್ಪಾಂಟೇನಿಯಸ್ ಇರುತ್ತೆ, ಅಂದ್ರೆ ಆಗತ್ತೆ ತಕ್ಷಣ 1 drop 2 drop ಮತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ. ಸೊ ಈ ತರ ಏನು ನಮ್ದು ಏನಾದ್ರೂ ಗರ್ಭಕೋಶದಲ್ಲಿ ಏನಾದ್ರೂ ತೊಂದ್ರೆ ಇದೆಯಾ, ಮತ್ತೆ ಏನಾದ್ರೂನು ಎಲ್ಲರೂ ಯೋಚನೆ ಮಾಡ್ತಾರೆ, ಒಪ್ಪ ನಂಗೆ ಈ ತರ ಬ್ಲೀಡಿಂಗ್ ಆಗ್ತಾ ಇದೆ, ನನ್ಗೆ ಏನಾದ್ರು ಗಡ್ಡೆ ಆಗಿದೆ ಗರ್ಭಕೋಶದಲ್ಲಿ, ಏನಾದ್ರು ಕ್ಯಾನ್ಸರ್ ಆಗಿದ್ಯಾ? ಸೊ ಈ ತರ ಎಲ್ಲ ಏನು ಟೆನ್ಷನ್ ತಗೊಳ್ಳೋದು ಬೇಡ. ಮೆನೋಪಾಸ್ ಅಂತಂದ್ರೆ ನಮ್ಮ ಮೆನ್ಸಸ್ ಸ್ಟಾಪ್ ಆಗುತ್ತೆ, ಅಂದ್ರೆ ಇದು ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅಂತ ನಾವ್ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮೆನ್ಸಸ್ ಅಂದ್ರೆ ಡೇಟ್ ಆಗೋದೇನಾಗುತ್ತೆ, ಮುಟ್ಟಾಗುವಿಕೆ, ಋತುಸ್ರಾವ ಏನಾಗುತ್ತೆ ಪರ್ಮನೆಂಟ್ ಆಗಿ ಬಂದ್ ಆಗಿ ಹೋಗುತ್ತೆ. ಇಲ್ಲಿ ಪರ್ಮನೆಂಟ್ ಸೆಸೇಷನ್ ಆಫ್ ಮೆನ್ಸ್ಟ್ರುಯೇಷನ್ ಅಟ್ ದ ಎಂಡ್ ಆಫ್ ರಿಪ್ರೊಡಕ್ಟಿವ್ ಲೈಫ್. ಹೇಗೆ ವಯಸ್ಸಾಗ್ತಾ ಹೋಗುತ್ತೆ ಹಾಗೆ ಅದು ಬಂದಾಗ್ತಾ ಹೋಗುತ್ತೆ. ಯಾಕೆ ಬಂದಾಗುತ್ತೆ? ಎಷ್ಟೊಂದ್ ಜನ ಹೇಳ್ತಾರೆ ಹಳ್ಳಿಲಿ 45 ಆಯ್ತು 50 ಆಯ್ತು, ಇನ್ನ ಇವ್ರು ಡೇಟ್ ಆಗೋದಿಲ್ಲ, ಮೆನ್ಸಸ್ ಆಗೋದಿಲ್ಲ,
ಮೆನ್ಸ್ಟ್ರುವಲ್ ಸೈಕಲ್ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಯಾಕೆ ಅಂತಂದ್ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಅದರ ನಮ್ಮ ಓವರಿ ಅಂಡಾಶಯ ಏನಿರುತ್ತಲ್ಲ ಆ ಅಂಡಾಶಯ ಒಂದು ಹಾರ್ಮೋನ್. ಈ ನಮ್ಮ ಎಲ್ಲಾ ಟಾಪಿಕ್ನು ಡಿಪೆಂಡ್ ಆಗಿರೋದು ಆ ಒಂದೇ ಒಂದು ಹಾರ್ಮೋನ್ ಮೇಲೆನೆ. ಆ ಹಾರ್ಮೋನ್ ಇಲ್ಲ ಅಂತಂದ್ರೆ ಇವಾಗ ಹೆಣ್ಮಕ್ಳೆಲ್ಲ ಎಷ್ಟ್ ಚೆನ್ನಾಗ್ ಕಾಣ್ತಾರಲ್ವಾ, ಉದ್ದ ಕೂದ್ಲ ಇರುತ್ತೆ, ಮತ್ತೆ ಕ್ಯೂಟ್ ಆಗಿರ್ತಾರೆ, ಸ್ಕಿನ್ ಎಷ್ಟು ಟೈಟ್ ಇರುತ್ತೆ, ಮತ್ತೆ ಅವ್ರು ಡಾರ್ಕ್ ಸರ್ಕಲ್ ಇರೋದಿಲ್ಲ, ಆಮೇಲೆ ವ್ರಿಂಕಲ್ಸ್ ಇರೋದಿಲ್ಲ ಫೇಸ್ ಅಲ್ಲಿ, ಮತ್ತೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಇರುತ್ತೆ. ಅರ್ಲಿ ಸ್ಟೇಜಸ್ ಅಂದ್ರೆ ಹೇಳ್ತಾರೆ ಎಲ್ಲ ಅಡ್ವರ್ಟೈಸ್ ತೋರಿಸ್ತಾರೆ, ಆಫ್ಟರ್ 30 ಬೋನ್ ಡೆನ್ಸಿಟಿ, ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಇಲ್ಲಿ ನಮ್ಮ ಓವರಿ ಏನು ಅಂದ್ರೆ ಅಂಡಾಶಯ ಏನು ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಪ್ರೊಡಕ್ಷನ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಇದನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ ವುಮನ್ ಫೈನಲ್ ಮೆನ್ಸ್ಟ್ರುವಲ್ ಪೀರಿಯಡ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಯಾವಾಗ ಇದನ್ನ ಈ ತರ ನಾವು ಡಯಾಗ್ನೋಸ್ ಮಾಡ್ತೀವಿ, ಹೌದಪ್ಪ ಇದು ಮೆನೋಪಾಸ್ ಆಗಿದೆ, ಮುಟ್ಟಾಗೋದು ಬಂದಾಗಿದೆ ಕಂಪ್ಲೀಟ್ ಆಗಿ. ಎಷ್ಟೊಂದ್ ಜನ ವಯಸ್ಸಾಗಿರೋರು ಇರ್ತಾರೆ, ಅಕ್ಕ ತಂಗಿಗಳು, ಮತ್ತೆ ಅತ್ತೆಗಳು, ಕಾಕು, ಚಿಕ್ಕಮ್ಮಗಳು, ದೊಡ್ಡಮ್ಮಗಳು, ಮತ್ತೆ ತಾಯಂದ್ರು, ಅಜ್ಜಿಯಂದ್ರು ಯಾರ್ಯಾರಿದ್ದಾರೆ ದಯವಿಟ್ಟು ಎಲ್ರು ಮುಂದೆ ಕೂರ್ಸಿ ಅವ್ರ ತಲೆಲೂ ಕಾಡ್ಬಾರ್ದಲ್ವಾ. ನನ್ ಕೂದ್ಲಾಕ್ ಬೆಳಗಾಯ್ತು, ನನ್ ಕೂದ್ಲಾಕ್ ಉದುರುತ್ತಿದೆ, ನನ್ಗೆ ಯಾಕೆ ಶಕ್ತಿ ಕಡಿಮೆ ಆಗ್ತಿದೆ, ನನ್ ಮುಖ ಯಾಕೆ ಸುಕ್ಕಾಗ್ತಿದೆ, ನನ್ ಮೊದ್ಲು ಚೆನ್ನಾಗಿದ್ದೆ. ಎಷ್ಟೊಂದ್ ಜನ ಒಳಗಿಂದೊಳಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕೆಂದ್ರೆ ಬ್ಯೂಟಿ ಅನ್ನೋದು ಇದು ನಮ್ಮ ಏನು ಹೊರಗಡೆ ನಮ್ ಬ್ಯೂಟಿ ಇದೆ, ಇದೆಲ್ಲ ನಮ್ಮ ಯುಟ್ರೆಸ್, ನಮ್ಮ ಒಂದು ಗರ್ಭಕೋಶದ ಒಂದು ಅಂಡಾಶಯದ ಮೇಲೆ ಏನು ಬೇಸ್ ಆಗಿದೆ. ಅಂದ್ರೆ ಇದೆಲ್ಲದಕ್ಕೆ ಕಾರಣ ನಮ್ಮ ಒಂದು ಅಂಡಾಶಯ, ಅದರಲ್ಲಿ ಉತ್ಪತ್ತಿ ಆಗುವಂತ ಒಂದು ಹಾರ್ಮೋನ್. ಆ ಹಾರ್ಮೋನ್ ಈಸ್ಟ್ರೋಜನ್. ನಾವ್ ಯಾವಾಗ ಇದನ್ನ ಮುಟ್ಟಾಗೋದು ಬಂದ್ ಆಗುತ್ತೆ, ನಾವ್ ಯಾವಾಗ ಕನ್ಫರ್ಮ್ ಮಾಡ್ಕೋತೀವಿ ಅಂತಂದ್ರೆ ಸ್ಟಾಪ್ ಆಗುತ್ತೆ, ಮೆನ್ಸಸ್ ಸ್ಟಾಪ್ ಆಗಿ ರೆಟ್ರೋಸ್ಪೆಕ್ಟಿವ್ಲಿ 12 ತಿಂಗಳ ಕಾಲ ಬ್ಲೀಡಿಂಗ್ ಆಗೋದೇ ಇಲ್ಲ. ಅಂದ್ರೆ ಪರ್ಮನೆಂಟ್ ಆಗಿ ಸ್ಟಾಪ್ ಆಗುತ್ತೆ. ಹಂಗೆ ಪರ್ಮನೆಂಟ್ ಆಗಿ ಸ್ಟಾಪ್ ಆದ್ರೆ ಮಾತ್ರ ನಾವ್ ಇದನ್ನ ಒಂದು ಮೆನೋಪಾಸ್ ಆಗಿದೆ, ಇವರಿಗೆ ಮೆನೋಪಾಸ್ ಟೈಮ್ ಬಂದಿದೆ, ಇವ್ರಿಗಿನ್ನ ಮುಟ್ ಆಗೋದೇ ಇಲ್ಲ ಅಂತ ನಾವು ಡಿಫೈನ್ ಮಾಡ್ತೀವಿ. ಅಂದ್ರೆ ಕಾನ್ಸಿಕ್ಯೂಟಿವ್ ಮಂತ್ಸ್ ಇರ್ಬೇಕು, ಯಾವಾಗನು ಬ್ಲೀಡಿಂಗ್ ಆಗ್ಲೇಬಾರ್ದು. ಇನ್ ಬಿಟ್ವೀನ್ ಕೆಲವೊಬ್ರಿಗೆ ಆಗುತ್ತೆ, ಇನ್ ಬಿಟ್ವೀನ್ ಬ್ಲೀಡಿಂಗ್ ಆಗೋದು, ಸ್ಟಾಪ್ ಆಗೋದು, ಇದು ಪ್ಯಾಥಾಲಜಿ. ಪ್ಯಾಥಾಲಜಿ ಅಂದ್ರೆ ಏನೋ ಒಂದು ಡಿಸೀಸ್ ಇದೆ ಯುಟ್ರೆಸ್ ಅಲ್ಲಿ, ಅಂದ್ರೆ ಗರ್ಭಕೋಶದಲ್ಲಿ ಏನೋ ಒಂದು ಡಿಸೀಸ್ ಇದೆ. ಸ್ವಲ್ಪ ಹೊರ ಕರ್ಕೊಂಡು ಹೋಗಿ, ಸಾರಿ. ಸೊ ಏನೋ ಒಂದು ಡಿಸೀಸ್ ಇದೆ, ಅವಾಗ ಬ್ಲೀಡಿಂಗ್ ಆಗೋದು, ಸ್ಟಾಪ್ ಆಗೋದು, ಈ ತರ ಆಗ್ತಾ ಇರುತ್ತೆ. ಸೊ ಈ ತರ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಸಾರಿ. ಸೊ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿರೋದಿಲ್ಲ, ಮತ್ತೆ ಇದನ್ನ ಯಾವ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರು ಹೇಳೋದಿಲ್ಲ. ಬಿಕಾಸ್ ನಾವು ಏನಂದ್ರೆ ಇದನ್ನ ಏನು ಮೆನೋಪಾಸ್ ಆದ್ಮೇಲೆ ನಾವು ಜಸ್ಟ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಗೆ ಹೋಗ್ತಿವೆ ಹೊರತು ಇದು ಹಿಂಗಾಗಿದೆ ಅಂತ ನಾವೇನು ಜಾಸ್ತಿ ಡಿಸ್ಕಷನ್ ಮಾಡೋದಿಲ್ಲ. ಅಂದ್ರೆ ಇದು ಎಷ್ಟು ಪ್ರಾಮುಖ್ಯತೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಇದೆ, ಅಷ್ಟೇ ನಮ್ಮ ಡೈಲಿ ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ 12 ತಿಂಗಳು ಯಾವಾಗ ಆಗೋದಿಲ್ಲ, ಸೊ ಅವಾಗ ನಾವು ಮೆನೋಪಾಸ್ ಆಗಿದೆ, ಇನ್ನ ಇವರಿಗೆ ಮುಟ್ ಹೋಗಿದೆ. ಎಷ್ಟೊಂದ್ ಜನಕ್ಕೆ ನೀವು ನೋಡಿರ್ತೀರಾ, ಸಪೋಸ್ ಒಂದು ಹುಡುಗಿ 11 ವರ್ಷ 12 ವರ್ಷ ಆಯ್ತು ಅಂದ್ರೆ ಹೇಳ್ತಾರೆ, ಈ ಹುಡುಗಿ ದೊಡ್ಡೋಳಾಗ್ತಾಳೆ. ಬಿಕಾಸ್ ನಮ್ಗೆ ಚೇಂಜಸ್ ಕಾಣುತ್ತೆ ಅಲ್ಲಿ, ಯಾವ್ದೇ ರೀತಿ ಬ್ರೆಸ್ಟ್ ಚೇಂಜಸ್ ಇರ್ಬೋದು, ಮತ್ತೆ ಸ್ಕಿನ್ ಚೇಂಜಸ್ ಇರ್ಬೋದು, ಮತ್ತೆ ಆ ಸ್ಕಿನ್ ಅಲ್ಲಿ ಆಗುವಂತ ಬದಲಾವಣೆಗಳು, ಬಾಡಿಯಲ್ಲಿ ಆಗುವಂತ ಬದಲಾವಣೆಗಳನ್ನ ನೋಡಿ ನಾವು ಹೇಳ್ತೀವಿ, ಹೌದು ಈ ಹುಡುಗಿ ಇನ್ನೊಂದು 5-6 ತಿಂಗಳಿಗೆ ದೊಡ್ಡೋಳಾಗ್ತಾಳೆ ಅಂತ. ಸೊ ಹಾಗೆ ಅದೇ ತರ ಯಾವಾಗ ಮುಟ್ಟಾಗೋದು ಬಂದ್ ಆಗ್ತಾ ಇರುತ್ತೆ, ಸೊ ಅವಾಗ ಕೂಡ ಅವರಲ್ಲಿ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ನಾವು ಮೊದ್ಲು ನೋಡಿದ್ವಿ, ಅದನ್ನ ತಿಳ್ಕೊಂಡ್ವಿ. ಸೊ ಯಾರ್ಯಾರೆಲ್ಲ ಕ್ಲಾಸ್ ಕೇಳ್ತೀರಾ ಡೆಫಿನೆಟ್ಲಿ ನಿಮ್ಗೆ ಮುಂದೆ ಅರ್ಥ ಆಗುತ್ತೆ. ಯಾರೆಲ್ಲ 35, 40, 45 ಇದ್ದೀರಾ, ಸೊ ಫೈನ್, ನನ್ಗೂ ಈ ತರ ಚೇಂಜಸ್ ಆಗ್ತಾ ಇದೆ, ಓಕೆ ಫೈನ್. ನಾವು ಮುಟ್ಟಾಗೋದನ್ನ ಬಂದ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಅದು ಋತುಸ್ರಾವ ಬಂದ್ ಆಗೋದಿಲ್ಲ, ಬಟ್ ಅದನ್ನ ನಾವು ಮುಂದೂಡ್ಬೋದು. ದೂಡೋದು ಅಂತಂದ್ರೆ ಈಗ ನಮ್ಗೆ ಸಪೋಸ್ ನಮ್ಗೆ ಇವಾಗ ಆಗ್ತಾ ಇರುತ್ತೆ, ಆಗೋ ಟೈಮ್ ಇದೆ ಅಂತಂದ್ರೆ ನಾವು ಒಂದ್ 2 ವರ್ಷ 3 ವರ್ಷ ಅದನ್ನ ಮುಂದಕ್ಕೆ ಹಾಕ್ಬೋದು. ನಾವ್ ಎಷ್ಟು ಅದನ್ನ ಮುಂದಕ್ಕೆ ಹಾಕ್ತಿವಿ ಅಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಇದು ಏನು ನಮ್ಮ ಹೆಲ್ತ್ ಮತ್ತೆ ನಮ್ಮ ಬ್ಯೂಟಿನ ನಾವು ಕಾಪಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಮೆನೋಪಾಸ್ ಟ್ರಾನ್ಸಿಷನ್ ಸರ್ ಸ್ಲೈಡ್ ಹಾಕಿ ಸರ್. ಮೆನೋಪಾಸ್ ಟ್ರಾನ್ಸಿಷನ್ ಅಂತಂದ್ರೆ ಇದು ಒಂದು ಟೈಮ್. ಏನ್ ಟೈಮ್ ಅಪ್ಪ ಇದು ಅಂದ್ರೆ, ಸಪೋಸ್ ಈಗ 42 ಇದಾರೆ ಯಾರೋ ಒಬ್ರು ಲೇಡಿ, ಅವರಿಗೆ
ಅವಾಗ್ಲೇ ಶುರುವಾಗಿರುತ್ತೆ, ಸಿಂಪ್ಟಮ್ಸ್ ಶುರುವಾಗಿರುತ್ತೆ. ಹಾ ಫೈನ್, ನಂಗೆ ಇದು 42 ಇದೆ, ನಂಗೆ ಪೀರಿಯಡ್ ಆನ್ ಆಫ್ ಆಗ್ತಾ ಇದೆ. ಸೊ 4 to 6 to 7, 4ರಿಂದ ಒಂದು 5-6 ವರ್ಷ ಟೈಮ್ ತಗೊಳುತ್ತೆ ಅದು. ಹೆಂಗೆ ಅಂದ್ರೆ ಸೈನ್ಸ್ ಸಣ್ಣದಾಗಿ ಒಂದೊಂದೇ ತೋರಿಸ್ತಾ ಬರುತ್ತೆ. ಹಾ ಫೈನ್, ಇವಾಗ ಆಗತ್ತೆ, ಈ ತರ ಆಗ್ತಾ ಇದೆ. ಕೆಲವೊಂದೊಂದು ಸಿಂಪ್ಟಮ್ಸ್ ಅವ್ರವ್ರ ಒಳಗಡೆ ಆಗೋ ಯಾವ್ದೇ ಒಂದು ಕಲಹಗಳಿರ್ಬೋದು, ಸ್ಟ್ರೆಸ್ ಇರ್ಬೋದು, ಮತ್ತೆ ಅವ್ರದ್ದು ಬಾಡಿ ಚೇಂಜಸ್ ಇರ್ಬೋದು, ಬಾಡಿ ಓಡರ್ ಇರ್ಬೋದು, ಮತ್ತೆ ಅವರ ಪೀರಿಯಡ್ಸ್ ಆದಾಗ ಅವ್ರ ಬ್ಲೀಡಿಂಗ್ ಪ್ಯಾಟರ್ನ್ ಇರ್ಬೋದು. ಸೊ ಹೀಗೆ ಯಾಕೆ ಇದು ಜಾಸ್ತಿ ಆಗುತ್ತೆ, ಯಾಕೆ ಇದು ಮುಟ್ಟಾಗೋದು ಯಾಕೆ ಬಂದಾಗುತ್ತೆ, ಏನ್ ರೀಸನ್ನು? ಸೊ ಮೇಡಮ್ ಹೇಳ್ತಿದಾರಲ್ಲ ಈಸ್ಟ್ರೋಜನ್ ಅಂತ ಹೇಳ್ತಿದ್ದಾರೆ. ಸೊ ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ, ಹೇಗ್ ಉತ್ಪತ್ತಿ ಆಗುತ್ತೆ, ಸೊ ಆಮೇಲೆ ಅದರಿಂದ ಏನೇನೆಲ್ಲ ಸಮಸ್ಯೆಗಳು ಆಗ್ತಾವೆ ಮುಂದೆ, ಸೊ ಆ ಸಮಸ್ಯೆಗಳನ್ನ ಹೇಗೆಲ್ಲ ತಡೆಗಟ್ಟಬಹುದು, ಸೊ ಹೇಗೆ ಅದನ್ನ ಪೋಸ್ಟ್ಪೋನ್ ಮಾಡ್ಬೋದು, ನಾವು ಮೆನೋಪಾಸ್ ಏಜ್ ನ ನಾವು ಹೇಗೆ ಪೋಸ್ಟ್ಪೋನ್ ಮಾಡ್ಬೋದು. ಸಪೋಸ್ ಇವಾಗ ತುಂಬಾ ಜನಕ್ಕೆ ಮೆನೋಪಾಸ್ ಆಗೋಗ್ಬಿಟ್ಟಿದೆ, ಸೊ ಏನ್ ಮಾಡೋದು ಮೇಡಮ್, ನಮ್ಗೆ ಆಗೋಗ್ಬಿಟ್ಟಿದೆ ಅಂದ್ರೆ ಅವರ ಹೆಲ್ತ್ ನ ಹೇಗ್ ಕಾಪಾಡ್ಕೋಬೇಕು. ಸೊ ನಮ್ಗೆ ಮೆನೋಪಾಸ್ ಆಗಿದೆ ಅಂದ್ರೂ ಕೂಡ ನಾವು ಅಷ್ಟೇ ಹೆಲ್ದಿ ಆಗಿ, ಸೊ ಯಂಗ್ ಆಗಿ, ಎನರ್ಜೆಟಿಕ್ ಆಗಿ ಹೆಂಗ್ ಕಾಣ್ಬೇಕು ಅಂತ ಇಲ್ಲಿ ನೋಡೋಣ. ಸೊ ಮೆನೋಪಾಸ್ ಅಂತಂದ್ರೆ ಇಲ್ಲಿ ಪೆರಿಮೆನೋಪಾಸ್, ಪ್ರೀ ಮೆನೋಪಾಸ್ ಅಂತ ಸ್ಟೇಜಸ್ ಇರುತ್ತೆ. ಸೊ ಮೆನೋಪಾಸ್ ಅಂದ್ರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್. ಪೆರಿಮೆನೋಪಾಸ್ ಅಂತಂದ್ರೆ ಸಪೋಸ್ ಇವಾಗ ಓವರಿಯನ್ ಡಿಸ್ಫಂಕ್ಷನ್, ನಾನು ಅವಾಗ್ಲೇ ಹೇಳ್ದೆ, ಓವರಿ ಒಳಗಡೆ ಅಂದ್ರೆ ಅಂಡಾಶಯದ ಒಳಗಡೆ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಏನು ಸೆಕ್ರೀಟ್ ಆಗುತ್ತೆ, ಆ ಹಾರ್ಮೋನು ಸೆಕ್ರೀಟ್ ಮಾಡೋದನ್ನ ಅಂದ್ರೆ ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಆ 1 year ಬಿಟ್ವೀನ್ ಏನಿರುತ್ತಲ್ಲ, ಇದನ್ನ ನಾವು ಪ್ರೀ ಮೆನೋಪಾಸ್ ಅಂತಂದ್ ಹೇಳ್ತೀವಿ. ಪೋಸ್ಟ್ ಮೆನೋಪಾಸ್ ಅಂತಂದ್ರೆ ಅಕಸ್ಮಾತ್ ಆಗಿ ನಮ್ದು ಬ್ಲೀಡಿಂಗೇ ಆಗಿಲ್ಲ, ಏನು ಪ್ಯಾಥಾಲಜಿ ಇಲ್ಲ, ನಮ್ಗೆ ಏನು ಡಿಸೀಸ್ ಇಲ್ಲ, ಜಸ್ಟ್ ಬಂದಾಗಿದೆ ಅಂತಂದ್ರೆ ನಾವೇನ್ ಹೇಳ್ತೀವಿ, ಇದನ್ನ ನಾವು ಪೋಸ್ಟ್ ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಪ್ರೀ ಮೆನೋಪಾಸ್ ಅಂತಂದ್ರೆ ಇಲ್ಲಿ ನೋಡಿ, ಸೊ ಹೆಂಗೆ ಅಂತಂದ್ರೆ ಯಾರಿಗ್ ಬೇಕಾದ್ರೂ ಮೆನೋಪಾಸ್ ಆಗ್ಬೋದು. ವಯಸ್ಸು ಇಂಪಾರ್ಟೆಂಟ್ ಇಲ್ಲ, ಮೇಡಮ್ ಹೇಳ್ತಿದಾರೆ 45 ವರ್ಷಕ್ಕೆ ಆಗತ್ತೆ, ತಪ್ಪದು. ಅಕಸ್ಮಾತ್ ನಮ್ಮ ಅಂಡಾಶಯದಲ್ಲಿ ಏನಾದ್ರೂ ತೊಂದ್ರೆ ಇದ್ರೆ, ಅಲ್ಲಿ ನೋಡಿ ಥರ್ಡ್ ಅಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ ಹಿಡ್ಕೊಂಡು, ಸೊ ವಯಸ್ಸು ಎಷ್ಟು, ಒಂದು ಅಂದಾಜು ಒಂದು 15ರಿಂದ ಒಂದು 20 ವರ್ಷದ ಹುಡುಗಿ, ಅವಳಿಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಅವ್ರ ಲೈಫ್ ಸ್ಟೈಲ್ ಇರ್ಬೋದು, ಅವ್ರ ಈಟಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಅವ್ರ ಸ್ಲೀಪಿಂಗ್ ಪ್ಯಾಟರ್ನ್ಸ್, ಅವ್ರ ಬಾಡಿ ಎಷ್ಟು ಇನ್ಆಕ್ಟಿವ್ ಇರುತ್ತೆ, ಮತ್ತೆ ಅವ್ರು ಏನ್ ಕುಡಿತಾರೆ, ಏನ್ ತಿಂತಾರೆ, ಮತ್ತೆ ಅವ್ರಿಗಿರೋ ಅನ್ಹೆಲ್ದಿ ಹ್ಯಾಬಿಟ್ಸ್, ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಇರ್ಬೋದು. ಸೊ ಇದೆಲ್ಲ ಕೂಡ ನಮ್ಮ ಒಂದು ಅಂಡಾಶಯದ ಮೇಲೆ ಪರಿಣಾಮ ಬೀಳುತ್ತೆ. ಯಾವಾಗ ನಮ್ಮ ಅಂಡಾಶಯದ ಮೇಲೆ ಪರಿಣಾಮ ಬೀಳುತ್ತೆ, ಅಲ್ಲಿ ಉತ್ಪತ್ತಿ ಆಗುವಂತ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ಡೆಫಿನೆಟ್ಲಿ ಮುಟ್ಟಾಗೋದು ಬಂದಾಗುತ್ತೆ. ಸೊ ಇಲ್ಲಿ ಇನ್ನೂ ಒಂದ್ ನೋಡಿ, ಪೆರಿಮೆನೋಪಾಸ್, ಅಲ್ಲಿ ಯಂಗ್ ಆಗಿ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಇವರಲ್ಲಿ ಕೂಡ ಆಗ್ಬೋದು. ಇವರಲ್ಲಿ ಹೆಂಗಾಗುತ್ತೆ ಅಂದ್ರೆ ಓವರಿಯನ್ ಡಿಸ್ಫಂಕ್ಷನ್, ಓವರಿಯನ್ ಡಿಸ್ಫಂಕ್ಷನ್. ಸೊ ಓವರಿಯನ್ ಡಿಸ್ಫಂಕ್ಷನ್, ಯಾವಾಗ ಓವರಿಯನ್ ಡಿಸ್ಫಂಕ್ಷನ್ ಆಗುತ್ತೆ, ಏನೆಲ್ಲ ರೀಸನ್ಸ್ ಇರ್ಬೋದು. ಸೊ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದ್ರೆ ಓವರಿಯನ್ ಕ್ಯಾನ್ಸರ್ಸ್ ಇರುತ್ತೆ, ಓವರಿಯನ್ ಟ್ಯೂಮರ್ಸ್ ಇರುತ್ತೆ, ಮತ್ತೆ ಓವರಿಯನ್ ಸಿಸ್ಟ್ ಜಾಸ್ತಿ ಇರುತ್ತೆ. ಓವರಿಯನ್ ಸಿಸ್ಟ್ ಅಂದ್ರೆ PCOD ಅಲ್ಲ, ಓವರಿಯನ್ ಹಿಮೋರಾಜಿಕ್ ಸಿಸ್ಟ್. ಸೊ ಹಿಂಗೆ 40s ಅಲ್ಲಿ ಒಂದು 30ರಿಂದ 45 ವರ್ಷದ ಒಳಗೆ ಈ ತರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ, ಸೊ ಅವಾಗ ಅವರಿಗೆ ಮುಟ್ಟಾಗೋದು ಬಂದಾಗುತ್ತೆ. ಸೊ ಲಾಸ್ಟ್ ಮೆನೋಪಾಸ್, ಇದಂತೂ ಕಾನ್ಸಿಕ್ಯೂಟಿವ್, 12 ತಿಂಗಳು ಡೇಟೇ ಆಗ್ಲಿಲ್ಲಪ್ಪ, ಫೈನ್, ವಯಸ್ಸುನು ಆಗಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಬಾಡಿಲಿ ಏನ್ ಪ್ರೊಡಕ್ಷನ್ ಆಗುತ್ತೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಹೋಗ್ತಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಇದು ಫೇಸಸ್, ಅಂದ್ರೆ ಇವನ್ ಯಂಗ್ ಇರ್ಬೋದು, ಅಡಲ್ಟ್ ಇರ್ಬೋದು, ಓಲ್ಡ್ ಇರ್ಬೋದು. ಸೊ ಇವರಲ್ಲಿ ಹೇಗೆ ಮೆನೋಪಾಸ್ ಆಗುತ್ತೆ, ಹೇಗೆ ಮುಟ್ಟಾಗ್ಬೋದು, ಬಂದಾಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ನಾನು ಈಸ್ಟ್ರೋಜನ್ ಲೆವೆಲ್ಸ್ ಅಂತ ಹೇಳ್ದೆ. ಇದೇ ಒಂದು ಹಾರ್ಮೋನ್ ನಮ್ಮ ಒಂದು ಬ್ಯೂಟಿ, ನಮ್ಮ ಒಂದು ಎನರ್ಜಿ ಲೆವೆಲ್, ನಮ್ಮ ಒಂದು ಸ್ಕಿನ್ ಎಲಾಸ್ಟಿಸಿಟಿ, ಸ್ಕಿನ್ ಟೈಟ್, ಟೋನ್ ಬಾಡಿ ಅಂತ ಏನ್ ಹೇಳ್ತಾರಲ್ಲ, ಯಪ್ಪ ಎಷ್ಟು ಚರ್ಮ ಎಷ್ಟು ಸಾಫ್ಟ್ ಇದೆ, ಎಷ್ಟು ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ವಯಸ್ಸಾದವ್ರ ಚರ್ಮ, ನಮ್ಮ ಚರ್ಮ ಹೇಗಿರುತ್ತೆ. ಸೊ ಇದನ್ನ ನಾವು ಹೇಗೆ ಉಳಿಸ್ಕೊಂಡು ಹೋಗ್ಬೇಕು, ಈ ಈಸ್ಟ್ರೋಜನ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು ಹೇಗೆ ಅದ್ರ ಕರ್ತವ್ಯನ ನಿರ್ವಹಿಸುತ್ತೆ. ಸೊ ನೋಡಿ 20 years ಗೆ ಹೆಂಗಿರುತ್ತೆ, 30 years ಗೆ ಹೆಂಗಿರುತ್ತೆ, ಈಸ್ಟ್ರೋಜನ್ ಲೆವೆಲ್ ಎಷ್ಟು ಅಪ್ ಟು ಲೆವೆಲ್ ಇರುತ್ತೆ. ಸೊ 35 ಗೆ ಫುಲ್ ಎನರ್ಜಿ ಇರುತ್ತೆ, ಮಕ್ಕಳನ್ನ ಹಡ್ದಿರ್ತಾರೆ ಎಲ್ರುನು, ಗಂಡ ಮಕ್ಕಳು ಅಂತ, ಮನೆ ಕೆಲಸ, ಸೊ ಲೆವೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹೆಂಗೆ 35 ಕ್ರಾಸ್ ಆಗ್ತಾ ಹೋಗುತ್ತೆ, ಹಂಗೆ ಈಸ್ಟ್ರೋಜನ್ ಲೆವೆಲ್ ಡಿಪ್ಲೀಟ್ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ, ಸೊ ಹಾಗೆ
ನಮ್ಮ ಬಾಡಿನಲ್ಲಿರೋ ಎಲ್ಲಾ ಒಂದು ಆರ್ಗನ್ಸ್ ಈಸ್ಟ್ರೋಜನ್ ಹಾರ್ಮೋನ್ ಯಾವ ಒಂದು ಅಂಗಾಂಗಗಳ ಮೇಲೆ ಹೋಗಿ ಅದರ ಕೆಲಸನ ನಿರ್ವಹಿಸುತ್ತೆ. ಆ ಒಂದು ಈಗ ಸಪೋಸ್ ನಾವು ಒಂದು ಗಿಡ ತಗೊಂಬಂದ್ ಹಾಕಿರ್ತೀವಿ, ಅದಕ್ಕೆ ನೀರ್ ಹಾಕ್ಲಿಲ್ಲ, ಮತ್ತೆ ಅದಕ್ಕೆ ಏನ್ ಬೇಕು, ಗೊಬ್ಬರ ಬೇಕು, ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಒಣಗೋಗುತ್ತಲ್ವಾ. ಸೊ ಲೇಡೀಸ್ ಬಾಡಿ, ದ ಹ್ಯೂಮನ್ ಲೇಡಿ ಬಾಡಿ ಕೂಡ ಅದೇ ರೀತಿ. ಯಾವಾಗ ಏನು ಬೇಕು ಅದು ಸಿಗ್ಲಿಲ್ಲ ಅಂತಂದ್ರೆ ಸೊ ಅದು ತನ್ನ ಹಾರ್ಮೋನ್ ಸೆಕ್ರೆಷನ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಏನು ಉಳಿಯೋದಿಲ್ಲ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ ಮೇಡಮ್ ಹೇಳ್ತಿದ್ರಪ್ಪ ಈಸ್ಟ್ರೋಜನ್ ಏನಿದು ಈಸ್ಟ್ರೋಜನ್, ಎಲ್ಲಿ ಬರುತ್ತೆ ಇದು ಈಸ್ಟ್ರೋಜನ್? ಅದು ಒಂದು ದೊಡ್ಡದು ಕಾಣ್ತಾ ಇದೆಯಲ್ಲ, ಓವರಿ ಗೊನಾಡ್ ಅಂತ. ಇದು ನಮ್ಮ ಅಂಡಾಶಯ. ಹೆಣ್ಣು ಮಕ್ಕಳಲ್ಲಿ ಯುಟ್ರಸ್ ಅಲ್ಲಿ 2 ಅಂಡಾಶಯಗಳು ಇರ್ತವೆ, ಒಂದು ಎಡಗಡೆ ಇರುತ್ತೆ, ಒಂದು ಬಲಗಡೆ ಇರುತ್ತೆ. ನಾನು ಇದನ್ನ ಪ್ರೀವಿಯಸ್ ಕ್ಲಾಸ್ PCOD ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದೆ. ಹೋಪ್ ನಿಮ್ಗೆ ಎಲ್ಲರಿಗೂ ನೆನಪಿದೆ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಅವಾಗ ನಾವು ಬೇರೆ ಹಾರ್ಮೋನ್ ಬಗ್ಗೆ ಮಾತಾಡಿದ್ವಿ. ಇವತ್ತು ನಮ್ಗೆ ಈಸ್ಟ್ರೋಜನ್ ಹಾರ್ಮೋನ್ ಬಗ್ಗೆ ಮಾತಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಂತಾನೆ ನಾನ್ ಹೇಳ್ಬೋದು. ಯಾಕಂದ್ರೆ ಇದು ಎಲ್ಲಾ ಲೇಡೀಸ್ಗೂ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮನ್ಸಲ್ಲಿ ಅನ್ಕೋತೀರಾ ಕ್ಲಾಸ್ ಮುಗಿತಾ ಬಂದ್ಮೇಲೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಮೆದುಳಿನಲ್ಲಿ ಏನಿರುತ್ತೆ ಅಂದ್ರೆ ಹೈಪೋಥಾಲಮರಿ ಟಿಶ್ಯೂ, ಎಂಡೋಕ್ರೈನ್. ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಗೊತ್ತಿದೆ, ಹುಡೇದ್ಮನಿ ಸರ್ ಹೇಳಿದ್ರು ಎಂಡೋಕ್ರೈನ್ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ಅಂತ. ನಾನು ನಿನ್ನೆ ಬಟ್ ಒಂದೇ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಯಾಕಂದ್ರೆ ತುಂಬಾ ಲಾಂಗ್ ಇದೆ. ಯಾಕಂದ್ರೆ ನಾವು ಹೇಳಿದ್ನು ಕೂಡ ಅವ್ರ ಅಂದ್ರೆ ಯಾರ್ಯಾರೆಲ್ಲ ಕುತ್ಕೊಂಡು ಕೇಳ್ತಾ ಇರ್ತಾರೆ ಅವರಿಗೆ ಹೌದು ಇಷ್ಟು ವಿಷಯ ಇದೆ, ಡೆಫಿನೆಟ್ಲಿ ಸರ್ ಮಾಡೋಣ, ಎಂಡೋಕ್ರೈನ್ ಎಕ್ಸೋಕ್ರೈನ್ ಒಂದೊಂದೇ ಟಾಪಿಕ್ ತಗೊಂಡು ಎಲ್ಲ ಫಿನಿಶ್ ಮಾಡ್ಕೊಂತ ಹೋಗೋಣ ಸರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಬ್ರೈನ್ ಅಲ್ಲಿ ಹೈಪೋಥಾಲಮರಿ ಎಂಡೋಕ್ರೈನ್ ಟಿಶ್ಯೂ ಇರುತ್ತೆ. ಸೊ ಈ ಹೈಪೋಥಾಲಮಸ್ ಅಂತ ಹೇಳ್ತೀವಲ್ಲ, ನಮ್ಮ ಬ್ರೈನ್ ಅಲ್ಲಿ ಒಂದು ಭಾಗ ಅದು. ಸೊ ಆ ಒಂದು ಎಂಡೋಕ್ರೈನ್ ಟಿಶ್ಯೂ ಅಲ್ಲಿ ಅದ್ರಲ್ಲಿ 2 ಲೋಬ್ಸ್ ಇರ್ತವೆ, ಒಂದು ಆಂಟೀರಿಯರ್ ಪಿಟ್ಯೂಟರಿ ಇರುತ್ತೆ, ಇನ್ನೊಂದು ಪೋಸ್ಟೀರಿಯರ್ ಪಿಟ್ಯೂಟರಿ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರ? ನಮಗಿದೆಲ್ಲ ಬೇಡ, ಬಟ್ ನಮ್ಗೆ ಏನ್ ಬೇಕಿಲ್ಲಿ, ಈ ಹಾರ್ಮೋನ್ ಹೆಂಗ್ ಬರುತ್ತೆ, ಇದು ನಮ್ಮ ಬ್ರೈನ್ ಅಲ್ಲಿರೋ ಹೈಪೋಥಾಲಮರಿ ಟಿಶ್ಯೂ ಇಂದ ಉತ್ಪತ್ತಿ ಆಗುತ್ತೆ, ಡೈರೆಕ್ಟ್ ಆಗಿ ಉತ್ಪತ್ತಿ ಆಗೋದಿಲ್ಲ. ನಮ್ಮ ಹೈಪೋಥಾಲಮರಿ ಟಿಶ್ಯೂ ಏನಿರುತ್ತಲ್ಲ, ಅದು ಗೊನಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ರು ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಹೈಪೋಥಾಲಮರಿ ಎಂಡೋಕ್ರೈನ್ ಟಿಶ್ಯೂ ಅಂತ ಬರೀರಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಕೆಳಗಡೆ, ಗೊನಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್. ಯಾಕಂದ್ರೆ ಇದು ಮೆಡಿಕಲ್ ರಿಲೇಟೆಡ್ ಅಲ್ವಾ. ಸೊ ಡಾಕ್ಟರ್ಸ್ಗೆ, ಲ್ಯಾಬ್ ಟೆಕ್ನಿಷಿಯನ್ಸ್ಗೆ, ಮತ್ತೆ MR ಗಳಿಗೆ, ಸೊ ಅಂದ್ರೆ ಮೆಡಿಕಲ್ ಲೈನ್ ರಿಲೇಟೆಡ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಬೇರೆ ಒಂದು ಆಕ್ಯುಪೇಷನ್ ಅಲ್ಲಿ, ಬೇರೆ ಒಂದು ಕೆಲಸಗಳು, ಬೇರೆ ಒಂದು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಇರೋರಿಗೆ ಇದು ಅಷ್ಟು ಅರ್ಥ ಆಗೋದಿಲ್ಲ. ಇನ್ನೊಂದ್ಸಲ ನೀವು ಕುತ್ಕೊಂಡು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ, ಹೌದು ಇದು ಒಂದಕ್ಕೊಂದು ರಿಲೇಟೆಡ್ ಇದೆ ಅಂತ. ಸೊ ಇಲ್ಲಿ ಹೈಪೋಥಾಲಮರಿ ಟಿಶ್ಯೂ, ಎಂಡೋಕ್ರೈನ್ ಟಿಶ್ಯೂ ಏನಿದೆಯಲ್ಲ, ಅದು ಗೊನಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ರೆಸೆಪ್ಟರ್ಸ್ ಏನ್ ಮಾಡ್ತವೆ, ಹೋಗಿ ಆಂಟೀರಿಯರ್ ಪಿಟ್ಯೂಟರಿ ಲೋಬ್ ಏನಿರುತ್ತಲ್ಲ, ನಾನು ಹೇಳಿದ್ನಲ್ವಾ ಹೈಪೋಥಾಲಮಸ್ ಅಲ್ಲಿ 2 ಲೋಬ್ಸ್ ಇರುತ್ತೆ, ಒಂದು ಆಂಟೀರಿಯರ್, ಒಂದು ಪೋಸ್ಟೀರಿಯರ್. ಆಂಟೀರಿಯರ್ ಅಲ್ಲಿ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಪೋಸ್ಟೀರಿಯರ್ ಅಲ್ಲಿ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಈಗ ನಮ್ಗೆ ಪೋಸ್ಟೀರಿಯರ್ ಬೇಡ, ನಾವು ಆಂಟೀರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಆಂಟೀರಿಯರ್ ಪಿಟ್ಯೂಟರಿ ಲೋಬ್ ಅಲ್ಲಿ ಅದೇನ್ ಮಾಡುತ್ತೆ ಅಂದ್ರೆ, ಅದು ಹೋಗಿ ಹೇಳುತ್ತೆ. ಈಗ ನಮ್ಗೆ ಬಾಯಾರಿಕೆ ಆಯ್ತು ಅಂದ್ರೆ ನಮ್ ಬ್ರೈನ್ ಇಂದ ಹೋಗುತ್ತಲ್ವಾ, ನಮ್ಗೆ ಸೆನ್ಸ್ ಆಗುತ್ತೆ, ನಮ್ಗೆ ನೀರ್ ಕುಡಿಬೇಕು ಅನ್ಸುತ್ತೆ. ಸೊ ಆ ತರ ಅದು ಏನ್ ಮಾಡುತ್ತೆ ಅಂದ್ರೆ, ಗೊನಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ FSH ಅಂದ್ರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಸೊ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನಮ್ಮ ಒಂದು ಬ್ರೈನ್ ಅಲ್ಲಿರೋ ಹೈಪೋಥಾಲಮಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಒಂದು ರೌಂಡ್ ಆಗಿ ನೋಡ್ತಿದ್ರಲ್ವಾ ಓವರಿ ಗೋನಾಡ್ ಅಂತ, ಇಲ್ಲಿ ಸಣ್ಣ ಸಣ್ಣ ತತ್ತಿಗಳು ಇರ್ತವೆ ನೋಡಿ, ಸಣ್ಣ ಸಣ್ಣ ತತ್ತಿಗಳು ಕಾಣ್ತಿದ್ದಾವೆ ನಿಮಗೆ, FSH ರಿಸೆಪ್ಟರ್ಸ್. ಇಲ್ಲಿ ಸಪೋಸ್ ಕೋಳಿ, ಇಲ್ಲಿ ಸರ್, ಎಸ್ ಕೋಳಿ ಹೊಟ್ಟೆ ಭಾಗನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಸಣ್ಣ 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 ತತ್ತಿ ಕಾಣ್ತವೆ. ಎಲ್ರು ಅಬ್ಸರ್ವ್ ಮಾಡಿದಿರಾ ಅನ್ಸುತ್ತೆ, ಮಾಡಿದಿರಾ ಅಲ್ವಾ ಎಲ್ರು? ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಸೊ ಇಲ್ಲಿ ಏನಾಗುತ್ತಂದ್ರೆ, ಇವು ಏನಿರ್ತವೆ, ಸೊ ಹೇಗೆ ಕೋಳಿಯ ಹೊಟ್ಟೆಯಲ್ಲಿ ಸಣ್ಣ 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 ತತ್ತಿಗಳಿರ್ತವೆ, ಹಾಗೆ ಒಂದು ಹೆಣ್ಣು ಮಗುವಿನ ಅಂಡಾಶಯದಲ್ಲಿ ಪ್ರೀಮಾರ್ಡಿಯಲ್ ಫಾಲಿಕಲ್ಸ್, ಇವು ಫಾಲಿಕಲ್ಸ್ ಸಣ್ಣ ಸಣ್ಣ ಇರ್ತವೆ. ಈ ಫಾಲಿಕಲ್ಸ್, ಇವನ್ನ ನಾವು ಫಾಲಿಕಲ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ರೆಡ್ ಕಲರ್ ಒಂದು ಕೈ ತರ ಬಂದಿದೆ ಅಲ್ಲಿ. ಸೊ ಇದು ಏನಂತಂದ್ರೆ, ಅವಕ್ಕೆ ಈಗ ನಮ್ ತಲೆಯಲ್ಲಿ FSH ಬರುತ್ತಲ್ವಾ,
ಈಸ್ಟ್ರೋಜನ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಆ FSH ಬಂದು ಆ ರೆಸೆಪ್ಟರ್ ಗೆ ಅಂಟ್ಕೊಳ್ಳುತ್ತೆ. ಯಾವ ಒಂದು ಫಾಲಿಕಲ್ ಗೆ ಜಾಸ್ತಿ ರೆಸೆಪ್ಟರ್ ನ ಗ್ರಹಿಕರಿಸ್ಕೊಳ್ಳೋ ಶಕ್ತಿ ಇರುತ್ತೆ, ಆ ಒಂದು ತತ್ತಿ ದೊಡ್ಡದಾಗತ್ತೆ. ಅಂದ್ರೆ ಈಗ ಕೋಳಿ ಹೊಟ್ಟೆನ ಭಾಗ ಓಪನ್ ಮಾಡಿ ನೋಡಿದ್ರೆ ಸಣ್ಣ ಸಣ್ಣದು ದೊಡ್ಡದು ಸಣ್ಣದು ದೊಡ್ಡ ಕಾಣುತ್ತಲ್ಲ, ಆ ತರ. ಸೊ ನಾವ್ ಅವಾಗ ಯಾವಾಗ ಅದು ಓಕೆ ಸರ್ ಸೆಕೆಂಡ್ ಅಲ್ಲಿ FSH ರೆಸೆಪ್ಟರ್ ಬನ್ನಿ. ಎಸ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಹೊರಗಡೆ ಬರುತ್ತೆ, ಒಂದು ಹೊರಗಡೆ ಬಂದು ಅದು ತನ್ನ ಎಷ್ಟು ಅಗತ್ಯವಾಗದಂತ ಆಕಾರ, ಎಷ್ಟು ದೊಡ್ಡದು ಅಗತ್ಯ ಬೇಕು ಅಷ್ಟು ದೊಡ್ಡದು ಆದ್ಮೇಲೆ ಇಲ್ಲೇನಾಗುತ್ತೆ, ಆ FSH ನಮ್ಮ ಮೆದುಳಿನಲ್ಲಿರೋ FSH ಬಂದು ಅದ್ರ ಮೇಲೆ ಕುತ್ಕೊಳ್ಳುತ್ತೆ. ಅದ್ರ ಮೇಲೆ ಕುತ್ಕೊಂಡ ತಕ್ಷಣ ಏನಾಗುತ್ತೆ, ನಮಗೆ ನಮ್ಮ ಬಾಡಿಗೆ ಬೇಕಾಗಿರೋ ಈಸ್ಟ್ರೋಜನ್ ಹಾರ್ಮೋನ್ ಸಿಗುತ್ತೆ. ಫೈನ್, ಇದು ಕುತ್ಕೊಂಡ ತಕ್ಷಣನೇ ಈಸ್ಟ್ರೋಜನ್ ಹಾರ್ಮೋನ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ, FSH ಬಂದು ಆ ಒಂದು ತತ್ತಿನ ಮುಟ್ಟಿದ ತಕ್ಷಣ ಈಸ್ಟ್ರೋಜನ್ ಸಿಗುತ್ತೆ ನಮ್ಗೆ. ಹಾಗೆ FSH ಯಾವಾಗ ಆದ್ರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅಂದ್ರೆ ಫಾಲಿಕಲ್ ಇದು ಏನಿದೆ ತತ್ತಿ, ಇದು ಫಾಲಿಕಲ್. ಅದು ಯಾವಾಗ ಸ್ಟಿಮ್ಯುಲೇಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಅಂದ್ರೆ ಮುಟ್ಟುತ್ತೆ, ಅದನ್ನ ಮುಟ್ಟಿದ ತಕ್ಷಣ ಏನಾಗುತ್ತೆ, 14ನೇ ದಿನ ನಮಗೆ ಎಗ್ ರಿಲೀಸ್ ಆಗುತ್ತೆ. ಅಂದ್ರೆ ಓವುಲೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಎಷ್ಟೊಂದ್ ಜನಕ್ಕೆ ಮಕ್ಳಾಗ್ತಾ ಇರೋದಿಲ್ಲ, ಅವಾಗ ಕರೆಕ್ಟ್ ಆಗಿ ಹೇಳ್ತಾರೆ, ನಿಮ್ಮ ಓವುಲೇಷನ್ ಪೀರಿಯಡ್ ಏನಿದೆ ಅಮ್ಮ ಅಂತ ಕೇಳ್ತಾರೆ. ನೀವು 28 ದಿನಕ್ಕೆ ಡೇಟ್ ಹಾಕ್ತೀರಾ, ಏನು 30 ದಿನಕ್ಕೆ ಡೇಟ್ ಹಾಕ್ತೀರಾ, 34ನೇ ದಿನಕ್ಕೆ ಡೇಟ್ ಹಾಕ್ತೀರಾ? ಸೊ ಯಾರ್ಯಾರು ಹೆಂಗೆ ಡೇಟ್ ಆಗ್ತಾ ಹೋಗ್ತಾರೆ, ಅದಕ್ಕೆ ನಿರ್ದಿಷ್ಟ ಅವಧಿಗೆ ತಕ್ಕಂಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಎಗ್ ರಿಲೀಸ್ ಆಗುತ್ತೆ. ಸೊ ಇದೇ ಎಗ್ ನಾನು PCOD ಹೇಳಿದೆ, ಎಗ್ ರಿಲೀಸ್ ಆಗೋದಿಲ್ಲ. ಯಾಕೆ ಅದು ಬೇರೆ ಡೆಫಿಷಿಯನ್ಸಿ, ಇದು ಬೇರೆ ಡೆಫಿಷಿಯನ್ಸಿ. ಅದನ್ನ ಇಲ್ಲಿ ಲಿಂಕ್ ಮಾಡೋದು ಬೇಡ. ನಿಮ್ಗೆ ಯಾರಿಗಾರು ಡೌಟ್ ಬಂದ್ರೆ ಅದು PCOD ಅಷ್ಟೇ. ಇದು ನಾನ್ ಹೇಳ್ತಿರೋದು ಮೆನೋಪಾಸ್. ನಾವು ಮುಂದಿನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಎಗ್ ಹೊರಗಡೆ ಹೋಗುತ್ತೆ ಫಾಲಿಕಲ್ ಇಂದ. ಎಗ್ ಹೊರಗಡೆ ಹೋದ ತಕ್ಷಣ ಮುಗಿದ ಅದ್ರ ಕೆಲಸ. ಈ ಫಾಲಿಕಲ್ ಏನು ಉಳಿಯುತ್ತಲ್ಲ, ಅದು ಕಾರ್ಪಸ್ ಲುಟಿಯಂ. ಅಂದ್ರೆ ಆ ಪದ್ರ ಏನಿರುತ್ತಲ್ಲ, ಶೆಲ್ ಅಂತ ಹೇಳ್ತೀವಿ, ಫಾಲಿಕಲ್ ಶೆಲ್, ಅದು ಕಾರ್ಪಸ್ ಲುಟಿಯಂ. ಆ ಕಾರ್ಪಸ್ ಲುಟಿಯಂ ಏನಾಗುತ್ತೆ, ಈಗ ಎಗ್ ರಿಲೀಸ್ ಆದ್ಮೇಲೆ ಸಪೋಸ್ ಗಂಡ ಹೆಂಡತಿ ಒಂದಾದ್ರೆ ಮಗು ಝೈಗೋಟ್ ಫಾರ್ಮೇಶನ್ ಆಗಿ ಫಿಮ್ರಿ ಮೀನ್ ಬೇಬಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇಲ್ಲಪ್ಪ ಅದಾಗ್ಲಿಲ್ಲ, ನಮ್ಗೆ ಪೀರಿಯಡ್ ಆಯ್ತು ಅಂದ್ರೆ ಅವಾಗ ಏನಾಗುತ್ತೆ, ಈ ಕಾರ್ಪಸ್ ಲುಟಿಯಂ ಏನಾಗುತ್ತೆ, ಅದು ಡಿಜನರೇಟ್ ಆಗುತ್ತೆ. ಅಂದ್ರೆ ಅಲ್ಲೇನೆ ಅದು ತನ್ನ ಒಂದು ಅಸ್ತಿತ್ವನ ಕಳ್ಕೊಂಡು ಈಸ್ಟ್ರೋಜನ್ ಹಾರ್ಮೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ನಮ್ ಬಾಡಿಗೆ ಈಸ್ಟ್ರೋಜನ್ ಹಾರ್ಮೋನ್ ಸಿಗುತ್ತೆ. ಮ್ಯಾಮ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ, ನಮ್ಗೆ ಇದರಿಂದ ಏನ್ ಅವಶ್ಯಕತೆ ಇದೆ ಅಂದ್ರೆ, ಇಲ್ಲಿ ಏನಾಗುತ್ತೆ, ಇದು ನಾರ್ಮಲ್ ಸೈಕಲ್, ರಿಪ್ರೊಡಕ್ಟಿವ್ ಸೈಕಲ್ ಇದು. ಸೊ ಯಾವಾಗ ನಮ್ಗೆ ಈಸ್ಟ್ರೋಜನ್ ಸ್ಟಾಪ್ ಆಗುತ್ತೆ ಅಂತಂದ್ರೆ ಇಲ್ಲಿ, ಸೊ ಹೇಗೆ ನಮ್ಗೆ ಡೇಟ್ ಆಗ್ತಾ ಹೋಗುತ್ತೆ, ಇಲ್ಲಿ ಈಸ್ಟ್ರೋಜನ್ ಸಿಗುತ್ತೆ ನಮ್ಗೆ. ಸೊ ನಾವು ಹೆಲ್ದಿ ಆಗಿದ್ದೀವಿ, ಇವಾಗ ಪೀರಿಯಡ್ ಆಗುತ್ತೆ, ನಮ್ ಬಾಡಿ ಚೆನ್ನಾಗಿದೆ, ನಮ್ದೆಲ್ಲ ಬಾಡಿ ಟೋನ್ ಚೆನ್ನಾಗಿದೆ, ನಮ್ದು ಎನರ್ಜಿ ಲೆವೆಲ್ಸ್ ಚೆನ್ನಾಗಿದಾವೆ. ಬಟ್ ಮುಂದೆ ವಯಸ್ಸಾದ್ರೆ ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ ಯಾಕೆ ಕಡಿಮೆ ಆಗುತ್ತೆ ಅಂತ ಈಗ ಹೇಳ್ಕೊಡ್ತೀನಿ. ಇದು ಹೇಗ್ ಉತ್ಪತ್ತಿ ಆಗುತ್ತೆ ಮತ್ತೆ ಹೇಗ್ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಮ್ಗೆ ಮೆನೋಪಾಸ್ ಯಾಕೆ ಆಗ್ತಿದೆ, ಅದರಿಂದ ಏನ್ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಸೊ ಇದು ಆಯ್ತು ಓವುಲೇಷನ್. ಸೊ ಇಲ್ಲಿ ಮತ್ತೆ ಇಲ್ಲೇ ಬರೋಣ, ಪ್ರಿಮಾರ್ಡಿಯಲ್ ಫಾಲಿಕಲ್ಸ್ ಗೆ ಬರೋಣ. ಇಲ್ಲಿ ಏನಾಗ್ತವೆ, ವಯಸ್ಸಾಗ್ತಾ ಆಗ್ತಾ ಪ್ರಿಮಾರ್ಡಿಯಲ್ ಫಾಲಿಕಲ್ಸ್ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಒಂದೊಂದ್ಸಲ ವಯಸ್ಸಾಗ್ತಾ ಆಗ್ತಾ. ಹೆಂಗೆ ಸರ್ ಅದನ್ನೇ ತಗೊಳ್ಳಿ ಸರ್, ಬ್ಯಾಕ್ ತಗೊಳ್ಳಿ. ಓಕೆ, ಇಲ್ಲಿ ಎಕ್ಸಾಷನ್ ಆಫ್ ಫಾಲಿಕಲ್ಸ್ ಸ್ಟಾಪ್ ಆಗ್ತವೆ, ಅಂದ್ರೆ ಉತ್ಪತ್ತಿನ ಆಗೋದಿಲ್ಲ, ಅಂದ್ರೆ ತನ್ನ ಅಸ್ತಿತ್ವನ ಕಳ್ಕೊತಾ ಹೋಗ್ತವೆ. ಯಾಕೆ ತನ್ನ ಅಸ್ತಿತ್ವನ ಕಳ್ಕೊತಾ ಹೋಗ್ತವೆ ಅಂದ್ರೆ, ಇಲ್ಲಿ ಡಿಪ್ಲೀಟ್ ಕಡಿಮೆ ಯಾಕೆ ಆಗ್ತವೆ ಅಂತಂದ್ರೆ, ಸೊ ಇಲ್ಲಿ ನಾರ್ಮಲಿ ಇಲ್ಲಿ ಹೆಂಗ್ ಹೇಳಿದೆ ಹಂಗೇನೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ರಿಸೆಪ್ಟಾರ್ಸ್, ಈ ಒಂದು ಫಾಲಿಕ್ಯುಲರ್ ಹಾರ್ಮೋನ್ ರಿಸೆಪ್ಟಾರ್ಸ್ ಏನ್ ಇರ್ತಾವಲ್ಲ, ಅವು ಈಸ್ಟ್ರೋಜನ್ ಲೆವೆಲ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡಲ್ಲ. ಯಾಕೆ ಅಂತಂದ್ರೆ, ಇಲ್ಲಿ ಈಸ್ಟ್ರೋಜನ್ ಲೆವೆಲ್ ಏನಿರುತ್ತಲ್ಲ ಅದು ಕಡಿಮೆ ಉತ್ಪತ್ತಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಅಂದ್ರೆ ಎಷ್ಟು ಅಗತ್ಯ ಬೇಕೋ ಅಷ್ಟು ಆಕಾರ ಬರೋದಿಲ್ಲ ತತ್ತಿ, ಅದು ಫಾಲಿಕಲ್, ಅದ್ರ ಆಕಾರ ಕಡಿಮೆ ಆಗುತ್ತೆ. ಕಡಿಮೆ ಆಯ್ತು ಅಂತಂದ್ರೆ ನಮ್ ಬಾಡಿಗೆ ಏನ್ ನೀಡ್ಬೇಕೋ ಆ ಈಸ್ಟ್ರೋಜನ್ ಸಿಗೋದಿಲ್ಲ. ಯಾವಾಗ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ ಬಾಡಿಲಿ, ಅವಾಗ FSH ಜಾಸ್ತಿ ಆಗ್ಬಿಡುತ್ತೆ. FSH ತೀರಾ ಜಾಸ್ತಿ ಆದ್ರೆ ಇಲ್ಲಿ ಸೆನ್ಸಿಟೈಸ್ ಆಗೋದಿಲ್ಲ ಫಾಲಿಕಲ್. ಯಾವಾಗ ಫಾಲಿಕಲ್ ಸೆನ್ಸಿಟೈಸ್ ಆಗೋದಿಲ್ಲ, FSH ಜಾಸ್ತಿ ಆಗುತ್ತೆ, ಅದು ಹೋಗಿ ತತ್ತಿನ ಮುಟ್ತಾನೆ ಇರುತ್ತೆ. ಮುಟ್ಟಿ 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 ಆದ್ರೂ ಅದು ಒಡೆಯಲ್ಲ. ಯಾಕಂದ್ರೆ ಈಸ್ಟ್ರೋಜನ್ ಬೇಕು, ಈಸ್ಟ್ರೋಜನ್ ಕಡಿಮೆ ಇರುತ್ತೆ. ಸೊ ಯಾವಾಗ
ಪ್ರಿಮಾಡಿಯಲ್ ಫಾಲಿಕಲ್ಸ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗೆ ನಮ್ಮ ಬಾಡಿಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಯಾವಾಗ ನಮ್ಮ ಬಾಡಿಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ, ಅವಾಗ ಏನಾಗುತ್ತೆ, ಓವುಲೇಷನ್ ಆಗಲ್ಲ, ಎಗ್ ರಿಲೀಸ್ ಆಗೋದಿಲ್ಲ. ಈಸ್ಟ್ರೋಜನ್ ಚೆನ್ನಾಗಿ ಸಿಕ್ತು ಅಂದ್ರೆ ಮಾತ್ರ ಎಗ್ ರಿಲೀಸ್ ಆಗುತ್ತೆ. ಈಸ್ಟ್ರೋಜನ್ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ಪ್ರಿಮಾಡಿಯಲ್ ಫಾಲಿಕಲ್ಸ್ ಚೆನ್ನಾಗಿ ಹೆಲ್ದಿ ಆಗಿರ್ಬೇಕು, ಚೆನ್ನಾಗಿ ಅದರ ಒಂದು ಅಸ್ತಿತ್ವಕ್ಕೆ ಬರಬೇಕು. ಅವಾಗ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅದಕ್ಕೆ ಹೋಗಿ ಮುಟ್ತು ಅಂದ್ರೆ ಮಾತ್ರ ಈಸ್ಟ್ರೋಜನ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಅವಾಗ ನಮ್ಗೆ ಓವುಲೇಷನ್ ಆಗೋದಿಲ್ಲ, ಎಗ್ ರಿಲೀಸ್ ಆಗೋಲ್ಲ. ಎಗ್ ರಿಲೀಸ್ ಆಗಿಲ್ಲ ಅಂತಂದ್ರೆ ಮಕ್ಳುನು ಆಗೋದಿಲ್ಲ, ಮತ್ತೆ ಡೇಟ್ನು ಆಗೋದಿಲ್ಲ, ಪೀರಿಯಡ್ಸ್ ಬರೋದಿಲ್ಲ. ಸೊ ಈ ಒಂದು ಫೇಸ್ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅನ್ಕೋತೀನಿ. ಯಾರಿಗಾದ್ರೂ ರಿಪೀಟ್ ಮಾಡಿ ಹೇಳ್ಬೇಕಾ? ಯಾರಿಗಾದ್ರು ಅರ್ಥ ಆಗಿಲ್ವಾ? ನೆಕ್ಸ್ಟ್ ಹೋಗೋದಕ್ಕಿಂತ ಈಗ್ಲೇ ಯಾರಿಗಾದ್ರು ಗೊತ್ತಾಗಿಲ್ಲ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲೀಸ್ ಹೇಳಿ. ಕಂಟಿನ್ಯೂ ಮಾಡಿ ಮೇಡಮ್. ಓಕೆ ಫೈನ್ ಸರ್. ನೆಕ್ಸ್ಟ್ ಸ್ಲೈಡ್ ಸರ್. ಈಗ ನಾವು ಎಪಿಡಿಯಾಮಿಯಾಲಜಿ, ನೆಕ್ಸ್ಟ್ ಸ್ಲೈಡ್ ಸರ್. ಈಗ ಎಪಿಡಿಯಾಮಿಯಾಲಜಿ ನೋಡೋಣ. ಯಾಕೆ ಪ್ರಾಬ್ಲಮ್ ಆಗುತ್ತೆ? ಈಸ್ಟ್ರೋಜನ್ ಬಾಡಿಲಿ ಉತ್ಪತ್ತಿ ಆಗುತ್ತೆ. ಸೊ ಉತ್ಪತ್ತಿ ಆಗದೆ ಇರೋದಕ್ಕೆ ಬೇರೆ ರೀತಿ ಕಾರಣ, ಇದಷ್ಟೇ ಕಾರಣ ಇಲ್ಲ, ಬೇರೆ ರೀತಿ ಕಾರಣ. ಬೇರೆ ರೀತಿ ಅಂದ್ರೆ ಹ್ಯೂಮನ್ ಇಂಟರ್ವೆಂಟೆಡ್ ರೀಸನ್ಸ್, ಅಂದ್ರೆ ನಾವು ಮಾಡ್ಕೊಳ್ಳೋದು. ನಾರ್ಮಲ್ ಆಗಿ ಅದ್ರ ಫಂಕ್ಷನ್ ಅದ್ ಮಾಡ್ತಿರುತ್ತೆ, ಯಾವಾಗ ಅದ್ರ ಫಂಕ್ಷನ್ ಅದು ಮಾಡೋದಿಲ್ಲ, ಅವಾಗ ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಆಗುತ್ತೆ? ಸೊ ಏಜ್ ಇರ್ಬೋದು. ಸಪೋಸ್ ಕೆಲವೊಬ್ರಿಗೆ ಹೇಳ್ತಾರೆ 44-45 ವರ್ಷಕ್ಕೆ ಏಜ್ ಇದು ಆಗುತ್ತೆ, ಡಿಜನರೇಟಿವ್ ಸ್ಟಾರ್ಟ್ ಆಗುತ್ತೆ, ಸೊ ಮೆನೋಪಾಸ್ ಆಗುತ್ತೆ, ಡೇಟ್ ಆಗೋದಿಲ್ಲ ಮುಂದೆ ಅಂತ. ಈಗ ಮೋಸ್ಟ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಲೇಡೀಸ್ಗೆ 95% 40ಕ್ಕೆ ಸ್ಟಾರ್ಟ್ ಆಗುತ್ತೆ, 44-45 ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್ಸ್, ಈಟಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಡ್ರಿಂಕಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಈ ತರ. ಮತ್ತೆ ಅಬ್ನಾರ್ಮಲ್ ಓವರಿಯನ್ ಇನ್ಸಫಿಸಿಯನ್ಸಿ. ಸೊ ಏನು ನಮ್ಮ ಅಂಡಾಶಯಕ್ಕೆ ಬೇಕು ಅದು ಸಿಗದೇ ಇದ್ದಾಗ, ಅಂದ್ರೆ ನ್ಯೂಟ್ರಿಷನ್, ಯಾವಾಗ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಸಿಗೋದಿಲ್ಲ, ಯಾವಾಗ ನಮ್ಮ ಪ್ರಿಮಾಡಿಯಲ್ ಫಾಲಿಕಲ್ಸ್ ಡೆವಲಪ್ ಆಗೋಲ್ಲ. ಯಾವಾಗ ಡೆವಲಪ್ ಆಗಲ್ಲ ಅಂದ್ರೆ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಯಾವಾಗ ಡಿಪ್ಲಿಷನ್ ಆಗುತ್ತೆ, ಅವಾಗ ನಮ್ಮ ಬಾಡಿನಲ್ಲಿ ಎಗ್ ಉತ್ಪತ್ತಿ ಆಗೋದಿಲ್ಲ, ಅದಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಆಗೋದಿಲ್ಲ. ಸೊ ನೆಕ್ಸ್ಟ್ ಫ್ಯಾಕ್ಟರ್ಸ್, ಜೀನ್ಸ್ ಇರ್ಬೋದು. ಕೆಲವೊಬ್ರು ಹೇಳ್ತಾರೆ ನಮ್ಮ ಮುತ್ತಜ್ಜಿಗೆ ಜಲ್ದಿ ಮುಟ್ಟು ನಿಂತೋಯ್ತು, ನಮ್ಮ ಮಮ್ಮಿಗೆ ಜಲ್ದಿ ಮುಟ್ಟು ನಿಂತೋಯ್ತು, ನಮ್ಮ ಅಜ್ಜಿಗಳಿಗೆ ಜಲ್ದಿ ನಿಂತೋಗಿದೆ ಅಂತ. ಸೊ ಹೆರಿಡಿಟಿ, ಜೆನೆಟಿಕ್ಸ್. ಸೊ ಅದು ನಿಜ ಅಲ್ಲ, ಆಗತ್ತೆ. ಬಟ್ ನಾವು ಹೇಗ್ ಅದನ್ನ ಕರೆಕ್ಷನ್ ಮಾಡ್ಕೋಬೇಕು, ಅದ್ರ ಕಡೆ ಆಗಿದೆ, ನಮ್ಮ ಮನೇಲಿ ಆಗಿದೆ, ನಮ್ಮ ಮನೇಲಿ ಕ್ಯಾನ್ಸರ್ ಆಗಿದೆ, ನಮಗೂ ಆಗುತ್ತೆ, ಆಗೋದಿಲ್ಲ. ನಮ್ಮ ಮನೇಲಿ ಫೈಬ್ರಾಯ್ಡ್ ಇದೆ, ನಮ್ಮ ಮನೇಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಮತ್ತೆ ನಮ್ಗೆ ಯುಟ್ರೈನ್ ಫೈಬ್ರಾಯ್ಡ್ ಇದೆ, ನಮ್ಮ ಬ್ರೆಸ್ಟ್ ಅಲ್ಲಿ ಗಡ್ಡೆ ಆಗಿದೆ, ನಮ್ಮ ಮುತ್ತಜ್ಜಿಗಿತ್ತು ಗಡ್ಡೆ ಎದೆಯಲ್ಲಿ, ನಮಗೂ ಆಗುತ್ತೆ, ಇಲ್ಲ ಆಗೋದಿಲ್ಲ. ಬಟ್ ಲೈಫ್ ಸ್ಟೈಲ್ ಚೇಂಜಸ್, ಅವರು ಏನು ಹಾರ್ಮೋನು ಮತ್ತೆ ಅವ್ರವ್ರ ಏನ್ ವರ್ಕ್ ಇತ್ತು, ಆಕ್ಯುಪೇಷನ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನ್ ಕೆಲಸ ಮಾಡ್ತೀವಿ ಅದು ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ನಾವು ನಮ್ ಲೈಫ್ ಸ್ಟೈಲ್ ನ ಹೇಗ್ ನೋಡ್ಕೋತೀವಿ, ಆ ರೀತಿ ನಮ್ಮ ಬಾಡಿ ನಮ್ಗೆ ಸ್ಪಂದಿಸುತ್ತೆ. ನಾವು ನಮ್ ಬಾಡಿನ ಬಿಟ್ಟು ಹಂಗೆ ನಾವು ಇದ್ವಿ ಅಂತಂದ್ರೆ ಡೆಫಿನೆಟ್ಲಿ ಅದ್ರ ಕೆಲಸ ಅದ್ ಮಾಡ್ಕೊಳುತ್ತೆ. ಸೊ ಎಥ್ನಿಸಿಟಿ, ಕೆಲವೊಬ್ರಿಗೆ ಈಗ ಹೆಂಗೆ ಒಂದೊಂದು ಜನಗಳಿಗೆ, ಈ ಒಂದು ಅಮೆರಿಕನ್ ಸಿಟಿಸನ್ಸ್ ತಗೊಂಡ್ರೆ ಜಲ್ದಿನೇ ಆಗುತ್ತೆ ಅಲ್ಲಿ ಮೆನೋಪಾಸ್. ಯಾಕಂದ್ರೆ ಲೈಫ್ ಸ್ಟೈಲ್ ಇಷ್ಟು ವರ್ಸ್ಟ್ ಆಗಿರುತ್ತೆ ಅಂದ್ರೆ, ಯಾವಾಗ ಮಲ್ಕೋತಾರೆ, ಯಾವಾಗ ತಿಂತಾರೆ, ಏನೇನ್ ತಿಂತಾರೆ, ಏನ್ ಕುಡಿತಾರೆ, ಲೇಟ್ ನೈಟ್ ಪಾರ್ಟೀಸು, ರೆಸ್ಟ್ ಇರೋದಿಲ್ಲ. 5 ದಿನ ಸೋಮವಾರದಿಂದ ಶುಕ್ರವಾರದವರೆಗೂ ಚೆನ್ನಾಗಿ ದುಡ್ದು ವೀಕೆಂಡ್ ಅಂತ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಎಲ್ಲ ವರ್ಕ್ ಸ್ಟ್ರೆಸ್ ಇರುತ್ತೆ ಒಂದು. ಇನ್ನೊಂದು, ಸೊ ಈ ತರ ಎಥ್ನಿಸಿಟಿ ಅಂದ್ರೆ ಒಂದೊಂದು ಊರು ಒಂದೊಂದು ಸಿಟಿಸನ್ಸ್ಗೆ. ಇನ್ನೊಂದು ಸ್ಮೋಕಿಂಗ್ ಮಾಡೋದ್ರಿಂದ, ಮತ್ತೆ ರಿಪ್ರೊಡಕ್ಟಿವ್ ಹಿಸ್ಟ್ರಿ, ಜಾಸ್ತಿ ಅಬಾರ್ಷನ್ಸ್ ಆಗಿರೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ. ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ, ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್. ಮತ್ತೆ ಪೆಲ್ವಿಕ್ ರೇಡಿಯೇಷನ್ಸ್, ಈಗ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮ್ಯಾಜಿಂಗ್ ಹೋಗ್ತಾರೆ, MRI ಎಲ್ಲ ಮಾಡಿಸ್ಕೋತಾರೆ. ಆ ರೇಡಿಯೇಷನ್ಸ್ ನಮ್ಮ ಬಾಡಿಗೆ, ನಮ್ಮ ಬಾಡಿ ಸೆಲ್ಸ್ಗೆ ಟಚ್ ಆಗಿ, ಸೊ ಅದು ಒಂದು ರೀಸನ್. ಮತ್ತೆ ಕೀಮೋಥೆರಪಿ ಇರ್ಬೋದು. ಸೊ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ಸ್, ಕೆಲವೊಬ್ರು ಆಪರೇಟ್ ಮಾಡಿ ನಮ್ಮ ಪಾರ್ಟ್ನರ್ ರಿಮೂವ್ ಮಾಡಿಸಿದ್ಮೇಲೆ ಎಲ್ಲೋ ಒಂದು ಲಿಂಫ್ ನೋಡ್ಸ್ ಏನಾದ್ರು ಕನೆಕ್ಟೆಡ್ ಇದ್ದು ಸಮ್ವೇರ್, ಅವಾಗ ಏನಾಗುತ್ತೆ ಅಂದ್ರೆ ಬಾಡಿ ಕೀಮೋಥೆರಪಿ ಕೇಳುತ್ತೆ. ಯಾಕಂದ್ರೆ ರಿಕವರಿ ಆಗ್ಬೇಕಾಗಿರುತ್ತೆ ಅಲ್ವಾ ಕ್ಯಾನ್ಸರ್ ಇಂದ. ಕ್ಯಾನ್ಸರ್ ಆಗೋದು ಬಾಡಿ ಹೆಂಗಿರುತ್ತೆ ಅಂದ್ರೆ, ಈ ಒಂದು ಕಬ್ಬು ಹಾಲೆಲ್ಲ ತೆಗೆದ್ಮೇಲೆ ಎಲ್ಲ ಹೆಂಗಿರುತ್ತಲ್ವಾ, ಸೊ ಆ ತರ ಆಗೋಗುತ್ತೆ. ಸೊ ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು, ಕೀಮೋಥೆರಪಿ ಅಂದ್ರೆ ಎವ್ರಿಬಡಿ ನೋಸ್, ಅದೇನ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದೇನಂದ್ರೆ ಹ್ಯೂಮನ್ ಇಂಟರ್ವೆನ್ಷನ್ ಅಂದ್ರೆ ಹಿಸ್ಟ್ರೆಕ್ಟೊಮಿ.
ಮೇಡಮ್ ಹೇಳಿದ್ರು ಈಸ್ಟ್ರೋಜನ್ ಕಡಿಮೆ ಆಗುತ್ತೆ, ಈಸ್ಟ್ರೋಜನ್ ಕಡಿಮೆ ಆದ್ರೆ ಮಾತ್ರ ಆಗುತ್ತೆ ಅಂತ ಅಲ್ಲ, ಇದು ನಮ್ಮ ಬಾಡಿ ನಾವ್ ಹೇಗ್ ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಹಿಸ್ಟ್ರೆಕ್ಟೊಮಿ ಅಂತಂದ್ರೆ ಗರ್ಭಕೋಶನ ತೆಗೆಸ್ತಾರೆ. ಯಾಕೆ ತೆಗೆಸ್ತಾರೆ? ಯಾರು ಬೇಕಂತ ತಗ್ಸೋದಿಲ್ಲ. ಕೆಲವೊಬ್ಬೊಬ್ರಿಗೆ ಸಿಸ್ಟ್ ಆಗಿರುತ್ತೆ, ಅಂದ್ರೆ ಫ್ಲೂಯಿಡ್ಸ್ ಹಾಕಿರುತ್ತೆ, ಕೆಲವೊಬ್ಬರಿಗೆ ಫೈಬ್ರಾಯ್ಡ್ ಗಡ್ಡೆ ಇರುತ್ತೆ, ಕೆಲವೊಬ್ಬರಿಗೆ ಟ್ಯೂಮರ್ ಆಗಿರುತ್ತೆ, ಕೆಲವೊಬ್ಬರಿಗೆ ಮೆಲಿಗ್ನೆಂಟ್ ಗ್ರೋತ್ ಅಂದ್ರೆ ಕ್ಯಾನ್ಸರ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಯಾವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ? ಸೊ ಎಲ್ಲಿವರೆಗೂ ಜಗ್ಗಕ್ಕಾಗತ್ತೆ ಅಲ್ಲಿವರೆಗೂ ಜಗ್ಬೇಕು. ಮೆಡಿಸನ್ ಇಂದ ವರ್ಕ್ ಆಗೋದೇ ಇಲ್ಲ ಅನ್ನೋವರೆಗೂ ಜಗ್ಬೇಕು. ಯಾಕಂದ್ರೆ ನಮ್ಮ ಓವರೀಸ್ ನಮ್ಗೆ ಈಸ್ಟ್ರೋಜನ್ ನ ಪ್ರೊಡಕ್ಷನ್ ಮಾಡಿ ಕೊಡ್ತವೆ. ನಮ್ಮ ಹೆಲ್ತ್ ತುಂಬಾನೇ, ನಮ್ಮ ಹೆಲ್ತ್ ಅಂದ್ರೆ ಎಲ್ಲಾ ರೀತಿ ಹೆಲ್ತ್ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಗೊತ್ತಾಗುತ್ತೆ. ಸೊ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರಿಗೆ ಮತ್ತೆ ಇನ್ನೊಂದೇನಂದ್ರೆ ಸಿವಿಯರ್ ಮಾಲ್ ನ್ಯೂಟ್ರಿಷನ್, ಏನ್ ತಿಂತಾರಂತಾನೆ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದು ಎಲ್ಲೋ ಹೊರಗಡೆ ತಿನ್ನೋದು, ಮತ್ತೆ ಮಧ್ಯಾಹ್ನ ಎಲ್ಲೋ ತಿನ್ನೋದು. ತಿನ್ನೋ ಒಂದು ಊಟ ನಮ್ ಬಾಡಿಗೆ ಏನ್ ಬೇಕು 90% ಯಾಕೆ 95% ನಾವು ನಮ್ ಬಾಡಿಗೆ ಏನ್ ಹಾಕ್ತಿವಿ ಅದ್ರ ಮೇಲೆ ನಮ್ಮ ಒಂದು ಹಾರ್ಮೋನ್ಸ್ ಆಕ್ಟಿವೇಟ್ ಆಗ್ತವೆ, ಮತ್ತೆ ಅದರ ಒಂದು ಕರ್ತವ್ಯನ ನಿರ್ವಹಿಸ್ಕೊಂಡು ಹೋಗ್ತವೆ. ಸೊ ಇನ್ನು ಉಳಿದಿದ್ದು ಫೈಬ್ರಾಯ್ಡ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಅಂದ್ರೆ ನಮ್ಮ ಗರ್ಭಕೋಶದ ಲೈನಿಂಗ್ ಒಳಗಡೆ ಪದ್ರ ಏನಿರುತ್ತಲ್ಲ ಅದು ಹೆಚ್ಚಾಗುತ್ತೆ. ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಹೆಂಗಾಗುತ್ತಲ್ಲ, ಸೊ ಅವಾಗ ಅದು ಹೆಚ್ಚಾಗುತ್ತೆ. ಈ ತರ ಸಮಸ್ಯೆಗಳೆಲ್ಲ ಆಗುತ್ತೆ. ಸೊ ಇಲ್ಲಿ ಓಕೆ ಸರ್, ಆಯ್ತು ಸರ್. ನೆಕ್ಸ್ಟ್ ಸರ್, ಈಗ ನೋಡಿ ಮೆನೋಪೋಸಲ್ ಅನಾಟಮಿಕ್ ಚಾರ್ಟ್. ಇಲ್ಲಿ ಯಂಗ್ ವುಮೆನ್ ಅಲ್ಲಿ ಹೆಂಗಿದೆ, ಓಲ್ಡರ್ ವುಮೆನ್ ಅಲ್ಲಿ ಹೆಂಗಿದೆ, ಆರ್ಗನ್ ಚೇಂಜಸ್ ಏನೇನಾಗಿದೆ ನೋಡಿ. ಇಲ್ಲಿ ಓವರೀಸ್ ಹೆಂಗಿದೆ, ಯಂಗ್ ವುಮೆನ್ ಅಲ್ಲಿ ಚೆನ್ನಾಗಿದೆ, ಹೆಲ್ದಿ ಆಗಿದೆ. ಸೊ ಈ ನಮ್ಮ ಓವರಿ ನಮ್ಮ ಹೊಟ್ಟೆ ಒಳಗೆ ಹೆಂಗಿರುತ್ತಲ್ಲ ಹಂಗೆ ನಮ್ಮ ಹೊರಗಡೆ ನಮ್ಮ ಮುಖ, ನಮ್ಮ ಚರ್ಮದ ಕಾಂತಿ ಇರುತ್ತೆ. ಇಲ್ಲಿ ನೋಡಿ ಲೆಫ್ಟ್ ರೈಟ್ ಅಲ್ಲಿ ನೋಡಿ, ಲೆಫ್ಟ್ ಅಲ್ಲಿ ನೋಡಿ ಓಲ್ಡರ್ ವುಮೆನ್ ಅಂದ್ರೆ ಹೇಗೆ ವಯಸ್ಸಾಗ್ತಾ ಆಗ್ತಾ ಹೋಗುತ್ತೆ ಹಂಗೆ ಅದು ಶ್ರಿಂಕ್ ಆಗುತ್ತೆ. ಅಂದ್ರೆ ಅಂಡಾಶಯ ಏನಾಗುತ್ತೆ, ಶ್ರಿಂಕ್ ಆಗಿದೆ. ಮತ್ತೆ ರಿಂಕಲ್ ಅಂದ್ರೆ ಸುಕ್, ಹೆಂಗೆ ನಮ್ಮ ಒಳಗೆ ನಮ್ಮ ಓವರಿ ರಿಂಕಲ್ ಆಗುತ್ತೆ, ಸಣ್ಣದಾಗುತ್ತೆ, ಶ್ರಿಂಕ್ ಆಗುತ್ತೆ, ಹಂಗೆ ನಮ್ಮ ಚರ್ಮ ಹೊರಗಡೆಯಿಂದ ಶ್ರಿಂಕ್ ಆಗೋದಕ್ಕೆ ಶುರುವಾಗುತ್ತೆ. ಮುಖದಲ್ಲಿ ಚರ್ಮದಲ್ಲಿ ಸುಕ್ಕು ಬರೋದು, ಮತ್ತೆ ಸಣ್ಣದು ಅಟ್ರೋಪಿ ಅಂದ್ರೆ ನಮ್ಮ ಬಾಡಿನಲ್ಲಿ ಏನು ಹೆಲ್ದಿ ಇರೋದಿಲ್ಲ, ಎಲ್ಲ ಸಣ್ಣದಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಸಿಂಪ್ಟಮ್ಸ್ ಅಲ್ಲಿ ನೋಡೋಣ ಅದನ್ನ. ಸೊ ಫಾಲೋಪಿಯನ್ ಟ್ಯೂಬ್ ನೋಡಿ, ಟ್ಯೂಬ್ ಕಾಣ್ತಾ ಇದೆ ಅಲ್ಲಿ. ಸೊ ಎಷ್ಟು ಗ್ಯಾಪ್ ಬಂದಿದೆ ಇಲ್ಲಿ, ಅದ್ರಲ್ಲಿರೋ ಗ್ಯಾಪ್ ನೋಡಿ, ಇದ್ರಲ್ಲಿರೋ ಗ್ಯಾಪ್ ನೋಡಿ. ಅಂದ್ರೆ ಎಗ್ಗನ್ನ ಅವು ಫಿಂಬ್ರಿಗೆ ತಗೊಳೋದಕ್ಕೂ ಆಗೋಲ್ಲ, ಸೀಲಿಯಾ ಎಲ್ಲ ಲಾಸ್ ಆಗಿರುತ್ತೆ ಇಲ್ಲಿ. ಮತ್ತೆ ಯುಟ್ರೇಸ್ ಏನಾಗಿರುತ್ತೆ ಅಂದ್ರೆ ನ್ಯಾರೋ ಆಗ್ಬಿಡುತ್ತೆ, ಸ್ಮಾಲ್ ಸಣ್ಣದಾಗುತ್ತೆ. ಎಂಡೋಮೆಟ್ರಿಯಂ ಇರೋದಿಲ್ಲ, ಸಣ್ಣದಾಗೋಗುತ್ತೆ. ಸರ್ವಿಕ್ಸ್ ನಮ್ಮ ಕೂಸಿನ ಮನೆ ಬಾಯಿ ಅಂತ ಏನ್ ಹೇಳ್ತೀವಿ, ಗರ್ಭಕೋಶದ ಒಂದು ಬಾಯಿ ಏನಿರುತ್ತಲ್ಲ ಅದು ಒಂದು ನೀರನ್ನ ಸೆಕ್ರೀಟ್ ಮಾಡುತ್ತೆ. ಆ ಸೆಕ್ರಿಷನ್ ಅಲ್ಲಿ ಕಡಿಮೆ ಆಗುತ್ತೆ. ಆ ನೀರು ಸೆಕ್ರಿಷನ್ ಕಡಿಮೆ ಆಯ್ತು. ಈಗ ಎಲ್ಲರೂ ಅಂತಾರಲ್ಲ ಬಿಳಿ ಮುಟ್ಟ ಆಗ್ತಾ ಇದೆ, ಬಿಳಿ ಮುಟ್ಟ ಆಗ್ತಾ ಇದೆ. ಬಿಳಿ ಮುಟ್ಟ ಅಲ್ಲ ಅದು, ಅದು ಒಂದು ಒಳ್ಳೇದು. ನಮ್ಮ ಗರ್ಭಕೋಶದಲ್ಲಿ ಏನೇ ಒಂದು ಹೊಲಸಿದ್ರುನು ಆ ಒಂದು ಬಾಯಿಯ ಮೂಲಕ ಅದು ಹೊರಗ ಹಾಕುತ್ತೆ. ಬಿಳಿ ಮುಟ್ಟ ಆಗ್ತಿದೆ ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೂ. ಸೊ ಇದು ಬಿಟ್ರೆ ಇನ್ನೇನೇನ್ ಚೇಂಜಸ್ ಆಗುತ್ತೆ, ವೆಜನಲ್ ಡ್ರೈನೆಸ್ ಇರ್ಬೋದು, ಪ್ಯಾಸೇಜ್ ನಮ್ಮ ಸರ್ವೈಕಲ್ ಪ್ಯಾಸೇಜ್ ಇದೇನಿದೆಯಲ್ಲ ಸರ್ ಅಲ್ಲಿ ಮಾರ್ಕ್ ಮಾಡಿ ಸರ್, ಸರ್ವಿಕಲ್ ಮೌತ್ ಹತ್ರ ಕೆಳಗೆ ಕೆಳಗೆ ಕೆಳಗೆ. ಎಸ್ ಸರ್. ಈ ಒಂದು ಪ್ಯಾಸೇಜ್ ಏನಿದೆ ಸಣ್ಣದಾಗುತ್ತೆ. ಸೊ ಈ ಒಂದು ಪ್ಯಾಸೇಜ್ ಸಣ್ಣದಾಗೋದು, ಮತ್ತೆ ಎಲಾಸ್ಟಿಸಿಟಿ ಇರೋದಿಲ್ಲ. pH ಯಾಕೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಯಂಗ್ ವುಮೆನ್ಸ್ ಅಲ್ಲಿ, pH ಏನಂತ ಹೇಳ್ತೀವಿ ಅದು ನಾರ್ಮಲ್ ಇರುತ್ತೆ. ಬಟ್ ಹೆಂಗೆ ವಯಸ್ಸಾಗ್ತಾ ಆಗ್ತಾ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ, ಅವಾಗ ಕಡಿಮೆ ಆಗುತ್ತೆ. ಅದು ಕಡಿಮೆ ಆದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್ ನಮ್ಮ ಒಂದು ಗರ್ಭಕೋಶದೊಳಗೆ ಎಂಟ್ರಿ ಆಗೋದಕ್ಕೆ ಈಸಿ ಆಗೋಗುತ್ತೆ. ಮತ್ತೆ ಆರ್ಗನ್ ಚೇಂಜಸ್ ಅಂದ್ರೆ ಹೊರಗಡೆಯಿಂದ ಏನೇನೆಲ್ಲ ಚೇಂಜ್ ಆಗುತ್ತೆ ಅಂದ್ರೆ ಹೇರ್ ಲಾಸ್ ಇರ್ಬೋದು, ಮತ್ತೆ ಅಂಡರ್ ಆರ್ಮ್ಸ್ ಆಕ್ಸಿಲರಿ ಹೇರ್ ಲಾಸ್ ಇರ್ಬೋದು, ಪ್ಯೂಬಿಕ್ ಹೇರ್ ಲಾಸ್ ಅಥವಾ ಕಡಿಮೆ ಆಗೋದಿರ್ಬೋದು. ಮತ್ತೆ ಮಸಲ್ ಬ್ರೆಸ್ಟ್ ನಮ್ಮ ಎದೆಯ ಭಾಗ ಎಲ್ಲ ಲೂಸ್ ಆಗೋಗುತ್ತೆ, ಫ್ಲಾಟ್ ಆಗೋಗ್ಬಿಡುತ್ತೆ, ಪೆಂಡುಲಸ್ ತರ ಆಗೋಗ್ಬಿಡುತ್ತೆ. ಅಂದ್ರೆ ಅದೇನ್ ಶೇಪ್ ಇರುತ್ತೆ ಅದು ಇರೋದಿಲ್ಲ. ತನ್ನ ಎಲ್ಲ ಈಸ್ಟ್ರೋಜನ್ ಹೆಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಹೆಂಗೆ ಎಲ್ಲನೂ ಹೆಂಗೆ ನಮ್ಮ ಒಂದು ಅಂಡಾಶಯ ಸಣ್ಣದಾಗಿದೆ ಆ ತರ ಅದು ಕೂಡ ಸಣ್ಣದಾಗ್ತಾ ಹೋಗುತ್ತೆ. ಅಂದ್ರೆ ಫ್ಯಾಟ್ ಎಲ್ಲ ಹೋಗ್ತಾ ಇರುತ್ತೆ, ಟೋನ್ ಇರೋದಿಲ್ಲ. ಮತ್ತೆ ನಮ್ಮ ಪೆಲ್ವಿಕ್ ರಿಲ್ಯಾಕ್ಸೇಷನ್, ಪೆಲ್ವಿಕ್ ಲಿಗಾಮೆಂಟ್ಸ್ ಏನಿರ್ತವೆ, ಈಗ ನಮ್ದು ಪೆಲ್ವಿಕ್ ಬೋನ್ ಇದೆ ಹೊಟ್ಟೆಲಿ, ಆ ಪೆಲ್ವಿಕ್ ಬೋನ್ ಒಳಗಡೆ ಯುಟ್ರಸ್ ಇದೆ. ಸೊ ಆ ಯುಟ್ರಸ್ ಹಂಗೆ ಇಲ್ಲ, ಅಲ್ಲಿ ಒಂದು ಲಿಗಾಮೆಂಟ್ಸ್ ಅಂದ್ರೆ
ಕನೆಕ್ಷನ್ ಇರುತ್ತೆ, ಆ ಬೋನಿಗೆ ಮತ್ತೆ ಆ ಯುಟ್ರಸ್ಗೆ ಕನೆಕ್ಷನ್ ಇರುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಷ್ಟೊಂದ್ ಜನಕ್ಕೆ ಮುಟ್ಟಾಗೋದ್ ಬಂದಾದ್ಮೇಲೆ ಗರ್ಭಕೋಶದ್ದು ಅದು ಗರ್ಭಕೋಶ ಏನಿದೆಯಲ್ಲ ಅದು ಜರ್ದ್ ಕೆಳಗಡೆ ಬಂದಿದೆ ಅಂತ ಹೇಳ್ತಾರೆ. ಸೊ ಇದು ಒಂದು ರೀಸನ್ ಇದೆ. ಸೊ ನೆಕ್ಸ್ಟ್, ಈಗ ಆರ್ಗನ್ ಚೇಂಜಸ್ ನೋಡಿದ್ವಿ, ಆರ್ಗನ್ ಚೇಂಜಸ್ ಆಯ್ತು. ಇವಾಗ ನೆಕ್ಸ್ಟ್ ಏನೆಲ್ಲ ಸಮಸ್ಯೆಗಳು ಕಾಡ್ತವೆ? ಸೊ ಇಲ್ಲಿ 1ರಿಂದ ಪೀರಿಯಡ್ ಆಗೋದು ಬಂದಾಗಿ ಮೆನೋಪಾಸ್ ಆಗಿ 1 ವರ್ಷದಿಂದ ಸ್ಟಾಪ್ ಆದ್ಮೇಲೆ 1 ವರ್ಷದಿಂದ ಹಿಡ್ಕೊಂಡು 10 ವರ್ಷದ ಇಲ್ಲಿ ನಾವು 3 ತರ ನಾವು ವಿಭಾಗಿಸಿದೀವಿ. 3 ಭಾಗಗಳಿದ್ದಾವೆ. 1ರಿಂದ 5 ವರ್ಷದೊಳಗೂ ಏನಾಗುತ್ತೆ, 3ರಿಂದ 8 ವರ್ಷದವರೆಗೂ ಏನಾಗುತ್ತೆ, ಮತ್ತೆ 6ರಿಂದ 10 ವರ್ಷದವರೆಗೂ ಏನಾಗುತ್ತೆ ಅಂತ. ಸೊ ಫಸ್ಟ್ ನಮ್ಗೆ ಏನಾಗುತ್ತೆ, ವೇಸೋಮೋಟರ್ ಸಿಂಪ್ಟಮ್ಸ್. ವೇಸೋಮೋಟರ್ ಸಿಂಪ್ಟಮ್ಸ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಸಡನ್ ಆಗಿ ಎಲ್ರು ಅಂತಾರೆ ಮನೇಲಿ ವಯಸ್ಸಾಯ್ತು ನಿನ್ಗೇನೋ ಆಗ್ತಿದೆ ಅಂತ. ಪಾಪ ಯಾರು ಏನೋ ಆತರ ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರವ್ರ ಓನ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಂತ ಫೀಲಿಂಗ್ ಆಗುತ್ತೆ ಅಂದ್ರೆ ಸಡನ್ ಆಗಿ ಶೆಕೆ ಆಗೋದು ರಾತ್ರಿ ಮಲ್ಕೊಂಡಾಗ. ಸಡನ್ ಆಗಿ ಎಂತ ಶೆಕೆ ಅಂದ್ರೆ ಸಡನ್ ಆಗಿ ಶೆಕೆ ಆಗಿ ಫುಲ್ ಹಾಟ್, ಮೈ ಎಲ್ಲ ಬೆಂಕಿ ಹತ್ತದಂಗ ಆಗುತ್ತೆ. ಅವರಿಗೆ ತುಂಬಾ ಬೆಂಕಿ ಹತ್ತದಂಗ ಆದಾಗ ಸ್ವೆಟ್ ಬರುತ್ತೆ, ಅಂದ್ರೆ ಬೆವರು ಬರೋದು ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಫ್ಯಾನ್ ಹಚ್ಕೋಬೇಕು ಅನ್ಸುತ್ತೆ. ಒಂದ್ ಸ್ವಲ್ಪ ಹೊತ್ತು ಫ್ಯಾನ್ ಹಚ್ಚೋದು, ಒಂದ್ ಸ್ವಲ್ಪ ಹೊತ್ತು ಬಂದ್ ಮಾಡೋದು, ಅಂದ್ರೆ ಆಲ್ಟರ್ನೇಟಿವ್ ಸಿಂಪ್ಟಮ್ಸ್. ನಂಗೆ ತುಂಬಾ ತಣ್ಣಗಿದೆ, ಕೋಲ್ಡ್ ಆಗ್ತಾ ಇದೆ, ಬೆಡ್ಶೀಟ್ ಹೊಚ್ಕೊಂಡ್ ಮಲ್ಕೊಳ್ಳೋಣ ಆ ತರ ಇರುತ್ತೆ. ಅಂದ್ರೆ ಸಡನ್ ಆಗಿ ಸಿಂಪ್ಟಮ್ಸ್ ಆಗುತ್ತೆ, ಸಡನ್ ಆಗಿ ಒಂದೇ ಸಲ ಬಂದ್ಬಿಡುತ್ತೆ ಫ್ಲಶಸ್, ಹಾಟ್ ಫ್ಲಶಸ್. ಅಂದ್ರೆ ಸಡನ್ ಆಗಿ ಸುಡು ಸುಡು ಬೆವರು, ಸುಡು ಸುಡು ನೀರು ಅವರಿಗೆ ಫೀಲ್ ಆಗುತ್ತೆ, ಅದು ಹಾಟ್ ಸೆನ್ಸೇಷನ್ ಆಗುತ್ತೆ, ಸಡನ್ ಸ್ವೆಟ್ಟಿಂಗ್ ಆಗುತ್ತೆ. ಒಂದ್ಸಲ ಸಡನ್ ಆಗಿ ಜ್ವರ ಬಂದಾಗ ಹೆಂಗೆ ಚಳಿ ಬರುತ್ತಲ್ಲ ಆ ತರ ಫೀಲ್ ಆಗುತ್ತೆ. ಸೊ ಇದು ಹೆಂಗೆ ಅಂದ್ರೆ ಒಂದು 30 ಸೆಕೆಂಡ್ ಇಂದ ಕೆಲವೊಬ್ಬರಿಗೆ 1 ನಿಮಿಷದವರೆಗೂ ಇರುತ್ತೆ, 2 ನಿಮಿಷದವರೆಗೂ ಇರುತ್ತೆ, ಕೆಲವೊಬ್ಬರಿಗೆ 5-10 ನಿಮಿಷದವರೆಗೂ ಹೋಗುತ್ತೆ. ಮತ್ತೆ ಆ ತರ ಆದಾಗ ಸ್ಕಿನ್ ಅಲ್ಲಿ ವೇರಿಯೇಷನ್ ಆಗುತ್ತೆ, ಹಾಟ್ ಸ್ಕಿನ್ ವೇರಿಯೇಷನ್ ಆಗುತ್ತೆ, ಕ್ಯುಟೇನಿಯಸ್ ವ್ಯಾಸೋಡೈಲೇಷನ್ ಅಂತ ಹೇಳ್ತೀವಿ, ಆ ತರ ಆಗುತ್ತೆ. ಸೊ ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಏನು, ಸೈಕೋಲಾಜಿಕಲ್ ಚೇಂಜಸ್, ವೇಸೋಮೋಟರ್ ಚೇಂಜಸ್. ಸೈಕೋಲಾಜಿಕಲ್ ಚೇಂಜಸ್ ಅಲ್ಲಿ ಏನಾಗುತ್ತೆ ಸರ್? ನೆಕ್ಸ್ಟ್ ಸ್ಲೈಡ್ ಸರ್. ಹಾಟ್ ಫ್ಲಶಸ್, ನೈಟ್ ಸ್ವೆಟ್, ಫ್ರೀಕ್ವೆನ್ಸ್ ಆಫ್ ಪೀರಿಯಡ್ಸ್. ಒಂದ್ಸಲ ಏನಾಗುತ್ತೆ, ಪೀರಿಯಡ್ಸ್ ಬರ್ತಿರುತ್ತೆ, ಒಂದ್ಸಲ ಬಂದೇ ಆಗೋಗುತ್ತೆ, ಟೆನ್ಷನ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸೈಕೋಲಾಜಿಕಲ್ ಚೇಂಜಸ್ ಅಂದ್ರೆ ಲಯಬಲ್ ಮೂಡ್ ಅಂದ್ರೆ ಕೆಲವೊಬ್ರು ಅಂತಾರೆ ಇವಾಗಿನೂ ಚೆನ್ನಾಗಿದ್ಲು, ಹಾಗೆ ಈಗ ಅಲ್ಲೇ ಮುಖ ಗಂಟು ಹಾಕೊಂಡಿದ್ದಾಳೆ. ಇಲ್ಲ, ಅದು ಅವರ ಒಂದು ಹಾರ್ಮೋನ್ ಅವ್ರ ಬಾಡಿನ ಹೆಂಗೆ ಸ್ಪಂದನೆ ಮಾಡುತ್ತೆ ಅಂತಂದ್ರೆ ಅದಕ್ಕೆ ತಕ್ಕಂಗೆ ನಮ್ ಬಾಡಿ ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ, ಆ ಹಾರ್ಮೋನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಒಂದ್ಸಲ ನಗೋದು, ಒಂದ್ಸಲ ಖುಷಿ ಆಗೋದು, ಒಂದ್ಸಲ ಅಳೋದು, ಒಂದ್ಸಲ ಮೂಡ್ ಚೇಂಜ್ ಆದಂಗ ಆಗೋದು, ಭಯ ಅನ್ಸೋದು, ಒಂದ್ಸಲ ಕಣ್ಣಲ್ಲಿ ನೀರ್ ಬರುತ್ತೆ, ಒಂದೊಂದ್ಸಲ ಮೆಮೊರಿ ಲಾಸ್ ಆಗೋದು, ಏನೋ ನೆನ್ಪೇ ಬರೋದಿಲ್ಲ. ಇದೆಲ್ಲ ನೋಡಿ ಒಂದ್ಸಲ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್, ಬ್ರೈನ್ ಫ್ಯಾಗ್, ಮರ್ತ್ ಹೋಗ್ಬಿಡ್ತಾರೆ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು, ನೆಕ್ಸ್ಟ್ ನಾನು ಏನ್ ಹೇಳ್ತಿದ್ದೆ ಏನು ನೆನ್ಪಾಗೋದಿಲ್ಲ. ಒಂದ್ಸಲ ಖುಷಿ ಅನ್ಸುತ್ತೆ, ಸಡನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಮೂಡ್ ಚೇಂಜ್ ಆಗ್ಬಿಡುತ್ತೆ, ಸಪ್ಪಗಾಗ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಯಾಕೆ ಹಿಂಗಾಗುತ್ತೆ? ಯಾಕಂದ್ರೆ ನಮ್ಮ ಬಾಡಿಲಿ ಈಸ್ಟ್ರೋಜನ್ ಕಡಿಮೆ ಆದ್ರೆ ಹಿಂಗಾಗುತ್ತೆ, ಯಾರಿಗೂ ಗೊತ್ತಿರೋದಿಲ್ಲ ಅವ್ರಿಗೆ. ಬರೇ ನಂಗೆ ಥೈರಾಯ್ಡ್ ಆಗಿದೆ ಅನ್ಕೋತಾರೆ, PCODನೇ ಸಮಸ್ಯೆಗಳಲ್ಲ, ಮೆನೋಪಾಸ್ ಕೂಡ ತುಂಬಾ ಒಂದು ದೊಡ್ಡ ಸಮಸ್ಯೆ. ಆಂಗ್ಸೈಟಿ ಇರ್ಬೋದು, ಮತ್ತೆ ತಲೆನೋವು ಬರುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ ಅವರಿಗೆ, ಏನೋ ಒಂಥರ ಇರಿಟೇಷನ್, ಏನಪ್ಪಾ ಇದು ಅನ್ಸುತ್ತೆ. ಮತ್ತೆ ಡಿಸ್ಫೇಸಿಯಾ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ, ವರ್ಡ್ ತಗೊಳಗೆ ಬರಲ್ಲ ಅವ್ರಿಗೆ, ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್. ಲ್ಯಾಂಗ್ವೇಜ್ ಗೊತ್ತಿರುತ್ತೆ, ಅದನ್ನ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಇವಾಗ ಕನ್ನಡನೇ ಮಾತಾಡ್ತಿರ್ತಾರೆ, ಎಲ್ಲೋ ಏನೋ ಅವ್ರಿಗೆ ಗೊತ್ತೇ ಇಲ್ಲೇನೋ ಆ ಭಾಷೆ ಅನ್ನೋ ತರ ಚೇಂಜ್ ಆಗ್ತಾರೆ. ಬಟ್ ಅದು ಚೇಂಜ್ ಆಗೋದಿಲ್ಲ, ಬಟ್ ಅದು ಆತರ ಅವ್ರ ಹಾರ್ಮೋನ್ ಅವ್ರನ್ನ ರಿಯಾಕ್ಟ್ ಮಾಡೋದಕ್ಕೆ ಹೆಂಗೆ ಅದು ಆಕ್ಟ್ ಆಗುತ್ತೆ ಹಂಗೆ ಮನುಷ್ಯ ರಿಯಾಕ್ಟ್ ಆಗ್ತಾ ಹೋಗ್ತಾನೆ. ಏನ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ, ನೆನ್ಪೆ ಆಗೋದಿಲ್ಲ ಏನು ಕರೆಕ್ಟ್ ಆಗಿ, ಏನ್ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗುತ್ತೆ. ಸೊ ಈ ತರ ಒಂದು ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಬಾಡಿನಲ್ಲಿ ಲಾಂಗ್ ಟರ್ಮ್ ಅಂತಂದ್ರೆ ವೆಜೈನಲ್ ಡ್ರೈನೆಸ್ ಇರ್ಬೋದು, ಸೋರ್ನೆಸ್ ಇರ್ಬೋದು, ಡಿಸ್ಯೂರಿಯಾ. ಇದು ನಮ್ಮ ಈಸ್ಟ್ರೋಜನ್ ನಮ್ಮ ಕಿಡ್ನಿ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ. ಸೊ ನೆಕ್ಸ್ಟ್ ಡ್ರೈ ಮೌತ್ ಇರ್ಬೋದು, ಬಾಡಿ ಓಡರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಇದೆಲ್ಲ ಫಸ್ಟ್ ಆಯ್ತು, ಸ್ಟಾರ್ಟಿಂಗ್ ಒಂದ್ 5 years ಒಳಗಾಗೋದು. ಇಂಟರ್ಮೀಡಿಯೇಟ್ ಅಂದ್ರೆ ಒಂದ್ 3ರಿಂದ 10 ವರ್ಷದ ಒಳಗೆ ಏನಾಗುತ್ತೆ, ವೆಜೈನಲ್ ಡ್ರೈನೆಸ್ ಇರ್ಬೋದು, ಸೋರ್ನೆಸ್ ಇರ್ಬೋದು,
ಅಂದ್ರೆ ನಮ್ಮ ಸರ್ವೈಕಲ್ ಕೆನಲ್ ಏನಿರುತ್ತೆ, ನಾನು ಕೂಸಿನ ಮನಿ ಬಾಯಿ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜ್ ಪೂರ್ತಿ ಡ್ರೈ ಆಗುತ್ತೆ. ಡ್ರೈ ಆದಾಗ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್, ಯಾಕಂದ್ರೆ ಈ ಏನು ಇಲ್ಲಪ್ಪ ಅಂತಂದ್ರೆ ಅದೇನೋ ಅಂತಾರಲ್ಲ, ಎಲ್ಲ ಹೋಗಿ ಮನೆ ಕಟ್ಕೋತಾರೆ ಅಂತ, ಹಂಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿ ಏನು ಇಲ್ಲ, ಖಾಲಿ ಖಾಲಿ ಇದೆ ಅಂದ್ರೆ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗಿ ಕುತ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಸೊ ಅಲ್ಲಿ ವೆಜೈನಲ್ ಇನ್ಫೆಕ್ಷನ್ಸ್, ಸೆಕ್ರಿಷನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಎಲ್ಲಾ ಪಾರ್ಟ್ಗಳು, ಪ್ರೈವೇಟ್ ಪಾರ್ಟ್ಗಳು ಏನಿರುತ್ತೆ ಹೆಣ್ಮಕ್ಳದು, ಎಲ್ಲಾನು ಹಾರ್ಟ್ ಟು ಟಚ್ ಅಂತಾರಲ್ಲ, ತುಂಬಾನೇ ಸೋರ್ನೆಸ್ ಫೀಲ್ ಆಗುತ್ತೆ. ಅಂದ್ರೆ ಮುಟ್ಟಿದ್ರೆ ಜಸ್ಟ್ ನೋವಾಗೋದು, ಎರಿದಿಮಾ, ಉರಿಯೋದು, ಈ ತರ ಫೀಲ್ ಆಗ್ತಿರುತ್ತೆ. ಮತ್ತೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಪೇನ್ ಆಗೋದು, ಎಸ್ಪೆಷಲಿ ಬ್ಲಾಡರ್. ಯಾವಾಗ ಎಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ ಅವಾಗ ನಮ್ಮ ಬ್ಲಾಡರ್ ಅಂದ್ರೆ ಅದು ಯೂರಿನ್ ಹೋಲ್ಡ್ ಮಾಡುತ್ತಲ್ಲ, ಏನಂತಾರ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಸರ್ ಅದಕ್ಕೆ? ಗಾಲ್ ಬ್ಲಾಡರ್, ಸಾರಿ ಬ್ಲಾಡರ್ ಯೂರಿನರಿ ಬ್ಲಾಡರ್, ಮೂತ್ರ. ಅದು ಅಲ್ಲಿ ಏನಾಗುತ್ತೆ ಅಂದ್ರೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ಅದರ ಒಂದು ಕುತ್ತಿಗೆ ಭಾಗ ಏನಿರುತ್ತೆ ಅದ್ರ ಕೆಪಾಸಿಟಿ ಕಳ್ಕೊಂಡ್ಬಿಡುತ್ತೆ. ಅದ್ರ ಕೆಪಾಸಿಟಿ ಕಳ್ಕೊಂಡಾಗ ಏನಾಗುತ್ತೆ, ಯೂರಿನ್ ಹೋಲ್ಡ್ ಆಗೋದಿಲ್ಲ ಜಾಸ್ತಿ. ಇನ್ಕಾಂಟಿನೆನ್ಸ್ ಅಂದ್ರೆ ಕಂಟಿನ್ಯೂಸ್ ಗೊತ್ತೇ ಆಗೋದಿಲ್ಲ. ಬ್ಲಾಡರ್ ಕರೆಕ್ಟ್ ಆಗಿ ಇತ್ತಪ್ಪ, ಬಾಯಿ ಕರೆಕ್ಟ್, ಈಗ ನಾವ್ ಏನಾದ್ರು ತಿಂದಾಗ ನಾವ್ ಬಾಯಿ ಕ್ಲೋಸ್ ಇತ್ತು ಅಂದ್ರೆ ಅದು ಒಳಗಡೆ ಹೋಗುತ್ತೆ, ಬಾಯಿ ಕ್ಲೋಸ್ ಇಲ್ಲ ಅಂದ್ರೆ ಎಲ್ಲ ಹೊರಗಡೆ ಬೀಳುತ್ತೆ. ಹಂಗೆ ಅನೇಬಲ್ ಟು ಕಂಟ್ರೋಲ್ ಆಗೋದಿಲ್ಲ ಸಡನ್ ಆಗಿ ಯೂರಿನ್ ಪಾಸ್ ಆಗೋದು. ಮತ್ತೆ ಯೂರಿನ್ ಫ್ರೀಕ್ವೆನ್ಸಿ, ತುಂಬಾ ಸಲ ಬಾತ್ರೂಮ್ ಹೋಗಿ ಬರ್ತಾರೆ, ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾರೆ, ಮತ್ತೆ ತುಂಬಾ ಅರ್ಜೆಂಟ್ ಆಗೋದಿರ್ಬೋದು, ಮತ್ತೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಪೇನ್ ಆಗೋದಿರ್ಬೋದು. ಈ ತರ ಒಂದು ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಅದು ನಮ್ಮ ಯೂರಿನರಿ ಬ್ಲಾಡರ್ ಮೇಲೆ ಈ ತರ ಪರಿಣಾಮ ಬೀಳುತ್ತೆ. ಮತ್ತೆ ಹಾಗೆ ಸರ್ವೈಕಲ್ ಮೌತ್ ಏನಂತ ಹೇಳ್ತೀವಿ, ಯುಟ್ರಸ್ ಮೌತ್, ಒಂದು ಗರ್ಭಕೋಶದ ಬಾಯಿಯ ಒಂದು ಪ್ಯಾಸೇಜ್ ಏನಿರುತ್ತೆ ಅದ್ರ ಮೇಲೆ ಈ ತರ ಪರಿಣಾಮ ಬೀಳುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಲೇಟರ್ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಚ್ಚಿ ಸ್ಕಿನ್, ಹೇರ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಆಗೋದಿಲ್ಲ, ಒಂದ್ 5 ವರ್ಷ ಆದ್ಮೇಲೆ ಶುರು ಆಗುತ್ತೆ. ಎಲ್ಲರೂ ಹೇಳ್ತಾರೆ ಜಲ್ದಿ ಆಗಿರುತ್ತೆ, ಈಗ ಗರ್ಭಕೋಶ ತೆಗೆಸ್ಕೊಂಡಿರ್ತಾರೆ, ಜಲ್ದಿ ಪ್ರಾಬ್ಲಮ್ ಇರ್ತವೆ ಪಾಪ ಅವರಿಗೆಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ. ಸೊ ಅವ್ರೇನು ಮಾಡೋದಿಲ್ಲ, ಜಸ್ಟ್ ಮನೇಲಿ ಇದ್ಬಿಡ್ತಾರೆ. ಇನ್ನ 35 ವರ್ಷಕ್ಕೆ ಎಷ್ಟೊಂದ್ ಜನದ್ದು ಹೋಗಿರುತ್ತೆ ಪೀರಿಯಡ್ಸ್, ಹಿಸ್ಟರೆಕ್ಟಮಿ, ಗರ್ಭಕೋಶ ತೆಗ್ಸೋದ್ರಿಂದ. ಫೈಬ್ರಾಯ್ಡ್ ಇದೆ ತೆಗಿತೀವಿ, ಗರ್ಭಕೋಶ ಕ್ಯಾನ್ಸರ್ ಇದೆ ತೆಗಿತೀವಿ, ಟ್ಯೂಮರ್ ಆಗಿದೆ ತೆಗಿತೀವಿ, ಮತ್ತೆ ಸಿಸ್ಟ್ ಆಗಿದೆ, ಹಿಮೋರೆಜಿಕ್ ಸಿಸ್ಟ್ ಆಗಿದೆ ತೆಗಿತೀವಿ. ಸೊ ನಾನಾ ರೀತಿ ಒಂದು ಕಾರಣದಿಂದ ಯಾವಾಗ ನಾವು ಗರ್ಭಕೋಶನ ತೆಗಿಸ್ತೀವಿ ಅವಾಗ ನಮ್ಮ ಒಂದು ಓವರೀಸು ಅಲ್ಲಿ ಈಸ್ಟ್ರೋಜನ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಇಲ್ಲೇ ಇಲ್ಲ ಅಂತಂದ್ರೆ ಅಲ್ಲಿ ಏನು ಇಲ್ಲೇ ಇಲ್ಲ, ಅಂದ್ರೆ ನಮ್ಗೆ ಏನ್ ಬೇಕು ಬಾಡಿಗೆ ಅದು ಸಿಗೋದಿಲ್ಲ. ಯಾವಾಗ ಅದು ಸಿಗೋದಿಲ್ಲ, ಈ ಈಸ್ಟ್ರೋಜನ್ ನಮ್ಮ ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ. ಮತ್ತೆ ಡಿಮೆನ್ಷಿಯಾ ಇರ್ಬೋದು, ಆಸ್ಟಿಯೋಪೊರೋಸಿಸ್, ಸರ್ ಹೇಳಿದ್ರು ಬೋನ್ ಮಿನರಲ್ ಡೆನ್ಸಿಟಿ ಕಡಿಮೆ ಆಗುತ್ತೆ. BMD ಹೆಂಗ್ ಕಡಿಮೆ ಆಗುತ್ತೆ, ಈಸ್ಟ್ರೋಜನ್ ಕೂಡ 50% ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇಲ್ಲಿ. ಸೊ ಯಾವಾಗ ನಮ್ಗೆ ಬೇಕಾದಷ್ಟು ಈಸ್ಟ್ರೋಜನ್ ಕರೆಕ್ಟ್ ಆಗಿ ಎಷ್ಟು ಸಲ ಅಂತ ನಾವು ಈಸ್ಟ್ರೋಜನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಹೊರಗಡೆಯಿಂದ, ಎಷ್ಟಂತ ತಗೊಳ್ಳೋದು. ಸೊ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ನಮ್ ಬಾಡಿ ಚೆನ್ನಾಗಿರ್ಬೇಕು ಅಂದ್ರೆ ಈಸ್ಟ್ರೋಜನ್ ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಲೇಡೀಸ್. ಸೊ ಹೀಗೆ. ಸೊ ಆಮೇಲೆ ಸ್ಕಿನ್, ಹೆಂಗೆ ಗರ್ಭಕೋಶದ ಒಂದು ಓವರಿ ಶ್ರಿಂಕ್ ಆಗಿತ್ತು, ಮತ್ತೆ ರಿಂಕಲ್ ಸುಕ್ಕಾಗಿತ್ತು, ಆ ರೀತಿ ನಮ್ಮ ಚರ್ಮ ಸುಕ್ಕಾಗೋದಕ್ಕೆ ಶುರು ಆಗುತ್ತೆ. ಸ್ಕಾಲ್ಪ್ ಬಾಲ್ನೆಸ್, ಸಣ್ಣಗೆ ಕೂದಲು ಉದುರೋದಕ್ಕೆ. ಸರ್ ನೆಕ್ಸ್ಟ್ ಸ್ಲೈಡ್ ಕೊಡಿ ಸರ್. ಮತ್ತೆ ನಮ್ಮ ಉಗುರುಗಳು ಹೆಂಗೆ ಅಂದ್ರೆ ಟಚ್ ಮಾಡಿದ್ರೆ ಮುರಿದು ಬಿದ್ದೋಗ್ತವೆ, ಹಂಗೆ ಬ್ರಿಟಲ್, ಅಂದ್ರೆ ಗೊತ್ತೇ ಆಗೋದಿಲ್ಲ, ಹಿಂಗ್ ಜಸ್ಟ್ ಟಚ್ ಮಾಡಿದ್ರೆ ಅಂದ್ರೆ ಅದ್ರ ಅಸ್ತಿತ್ವ ಎಲ್ಲ ಕಳ್ಕೊಂಡಿರುತ್ತೆ. ಮತ್ತೆ ಸ್ಕಿನ್ ಕೊಲಾಜನ್ ಇರ್ಬೋದು, ಆ ಸ್ಕಿನ್ ಕೊಲಾಜನ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ, ಮತ್ತೆ ಸ್ಕಿನ್ ಥಿಕ್ನೆಸ್ ಕಡಿಮೆ ಆಗುತ್ತೆ. ಇದೆಲ್ಲ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಹೇರ್ ಲಾಸ್, ಎಲಾಸ್ಟಿಸಿಟಿ ಇರೋದಿಲ್ಲ, ಹೇರ್ ಲಾಸ್ ಶುರು ಆಗುತ್ತೆ. ಮೊದ್ಲು ಹೇರ್ಸ್ ಸಣ್ಣ ಆಗ್ತವೆ, ಆಮೇಲೆ ಉದುರೋದಕ್ಕೆ ಶುರು ಆಗ್ತವೆ, ಆಮೇಲೆ ಪೂರ್ತಿಯಾಗಿ ಉದುರೋದಕ್ಕೆ ಶುರು ಆಗ್ತವೆ. ಅಂದ್ರೆ ಬಾಲ್ನೆಸ್, ತಲೆ ಬರಡು ಬೊಮ್ಮೆ ಅಂತಾರಲ್ವಾ, ಎಷ್ಟೊಂದ್ ಜನಕ್ಕೆ ಇರುತ್ತೆ, ಮುಂದೆ ತಲೆಯಲ್ಲಿ ಕೂದಲೇ ಇರೋದಿಲ್ಲ, ಆ ತರ ಆಗೋದಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಆಸ್ಟಿಯೋಪೋರೋಸಿಸ್ ಇರ್ಬೋದು, ಫ್ರಾಕ್ಚರ್ಸ್. ಹೆಂಗೆ ಇದು ಈಸ್ಟ್ರೋಜನ್ ಬೋನ್ ಮೇಲೆ ವರ್ಕ್ ಆಗುತ್ತೆ, ಯಾಕೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೋನ್ ಮೇಲೆ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಎಷ್ಟು ನಮ್ಮ ಬಾಡಿಗೆ ಈಸ್ಟ್ರೋಜನ್ ಸಿಗುತ್ತೆ ಅಷ್ಟು ನಮ್ಮ ಬಾಡಿಯ ಬೋನ್ ಅಲ್ಲಿರೋ ಕೊಲಾಜನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಯಾವಾಗ ನಮ್ಮ ಬಾಡಿನಲ್ಲಿ ಕೊಲಾಜನ್ ಲೆವೆಲ್ ಕಡಿಮೆ ಆಗುತ್ತೆ, ಕೊಲಾಜನ್ ಅಂದ್ರೇನು, ಒಂದು ಸ್ಟೋನ್,
ಹಿಡಿತ, ಗಟ್ ಎಸ್, ಗಮ್ ಕನ್ನಡದಲ್ಲಿ. ಓಕೆ ಫೈನ್. ಕೋಲ್ ಮೀನ್ಸ್ ಗಮ್, ಜನ್ ಮೀನ್ಸ್ ಜನರೇಷನ್. ಸೊ ಯಾವಾಗ ಅದು ಕಡಿಮೆ ಆಗುತ್ತೆ, ಸೊ ಅವಾಗ ಏನಾಗುತ್ತೆ, ಬೋನ್ ಮಾಸ್ ಏನಿರುತ್ತೆ ಅದು ಲಾಸ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಸೊ 5% ಎವ್ರಿ ಇಯರ್ 5% ಮಸಲ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾಲ್ಸಿಯಂ ಎಷ್ಟು ನಮ್ ಬಾಡಿಗೆ ಬೇಕು, ಇಸ್ಟ್ರೋಜನ್ ಕೂಡ ಅಷ್ಟೇ ನಮ್ ಬಾಡಿಗೆ ಬೇಕಾಗುತ್ತೆ. ಸೊ ಯಾವಾಗ ನಮ್ಮ ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗ್ತಾ ಹೋಗುತ್ತೆ, ಆ ಒಂದು ಎರಡು ಮೂಳೆಗಳ ಭಾಗದ ನಡುವೆ ಜಾಗ ಏನಿರುತ್ತೆ ಆ ಗ್ಯಾಪ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅದು ಕಡಿಮೆ ಆಗುತ್ತೆ ಅವಾಗ ಒಂದಕ್ಕೊಂದು ಬೋನ್ ಟಚ್ ಆಗೋದಕ್ಕೆ ಶುರು ಆಗ್ತವೆ. ಸೊ ಹೀಗೆ ಅದು ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಬೋನ್ಗಳು ಸವಿಯೋದಿಲ್ಲ, ಈ ಫ್ರಿಕ್ಷನ್ ಸ್ಟಾರ್ಟ್ ಆದ್ರೆ ಸಮಸ್ಯೆಗಳು ಶುರು ಆಗುತ್ತೆ. ಸೊ ಹೀಗೆ ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಕಾರ್ಡಿಯೋವ್ಯಾಸ್ಕುಲರ್ ಮೇಲೆ ಹೆಂಗೆ ಇದು ವರ್ಕ್ ಆಗುತ್ತೆ, ಸೆರೆಬ್ರೋವ್ಯಾಸ್ಕುಲರ್ ಮೇಲೆ ಹೆಂಗೆ ಇದು ವರ್ಕ್ ಆಗುತ್ತೆ. ಇಲ್ಲಿ ಕಾರ್ಡಿಯೋವ್ಯಾಸ್ಕುಲರ್ ಮೇಲೆ ಈ ಈಸ್ಟ್ರೋಜನ್ ಲೆವೆಲ್ ಏನ್ ಮಾಡುತ್ತೆ ಅಂದ್ರೆ, ಒಳ್ಳೆಯ ಕೊಲೆಸ್ಟ್ರಾಲ್, ನಮ್ಮ ದೇಹಕ್ಕೆ ಏನು ಒಳ್ಳೆ ಕೊಲೆಸ್ಟ್ರಾಲ್ ಬೇಕು ಅದನ್ನ ಜಾಸ್ತಿ ಮಾಡುತ್ತೆ. ಯಾವ ನಮ್ಮ ದೇಹಕ್ಕೆ ಒಳ್ಳೆ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಸೊ ಈಸ್ಟ್ರೋಜನ್ ಲೆವೆಲ್ ನಮ್ಮ ಹಾರ್ಟ್ ಮೇಲೆ ಈ ತರ ಒಂದು ಪರಿಣಾಮ ತೋರಿಸುತ್ತೆ. ಮತ್ತೆ ಸೆರೆಬ್ರೋವ್ಯಾಸ್ಕುಲರ್ ಎಫೆಕ್ಟ್ಸ್ ಅದಂತೂ ತಲೆಯಲ್ಲೇ ಬರುತ್ತೆ, ಹೈಪೋಥಾಲಮಸ್ ಅಲ್ಲಿ ಬೇಕೇ ಬೇಕಾಗುತ್ತೆ. ಸೊ ಇದು ಕಡಿಮೆ ಆಗೋದ್ರಿಂದ ಡಿಮೆನ್ಷಿಯಾ ಇರ್ಬೋದು, ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಇರ್ಬೋದು, ಮತ್ತೆ ಜಾಯಿಂಟ್ ಪೇನ್ಸ್ ಬರೋದು, ಮತ್ತೆ ಸ್ಕಿನ್ ರಫ್ ಆಗೋದು, ಮತ್ತೆ ರಿಂಕಲ್ ಆಗೋದು, ಸುಕ್ಕಾಗೋದು ಸ್ಕಿನ್, ಮತ್ತೆ ಡ್ರೈ ಆಗೋದು, ಒಣಗದಂಗ ಆಗುತ್ತೆ. ಹೆಂಗೆ ಈಗ ನೀರ್ ಕೊಡ್ತಾ ಇದ್ರೆ ಮರ ಚೆನ್ನಾಗಿ ಫಲ ಕೊಡುತ್ತೆ, ನೀರೇ ಕೊಡ್ಲಿಲ್ಲ ಅಂದ್ರೆ ಮರ ಹೆಂಗೆ ಫಲ ಕೊಡುತ್ತೆ ಅಲ್ವಾ. ಸೊ ಮರನ ಈ ಹೆಣ್ಣು ಮಕ್ಕಳ ಜೀವನನು ಹಂಗೆ, ಹುಟ್ಟಿದಾಗ ಸಣ್ಣ ಒಂದು ಗಿಡ ಹೆಂಗೆ ನಮ್ದು ಡೇಟ್ ಆಗ್ತಾ ಹೋಗುತ್ತೆ, ಮೆನಾರ್ಚ್ ಅಟ್ಟೆನ್ ಆಗುತ್ತೆ. ಸೊ ಯಾವಾಗ ನಮ್ಗೆ ಏನ್ ಬಾಡಿ ಫ್ಲೂಯಿಡ್ ಬೇಕು ಹಂಗೆ ಸಿಕ್ತಾ ಏನಾಗುತ್ತೆ ಅಂತಂದ್ರೆ, ಆ ಗಿಡ ಒಂದು ಹೆಣ್ಣು ಮಗು ಏನಾಗುತ್ತೆ, ಒಂದ್ ಹೆಣ್ಣು ಮಗು ಲೇಡಿ ಆದಾಗ, ಅಂದ್ರೆ ತನ್ನ ಏನ್ ಏಜ್ ಬೇಕೋ ಆ ಏಜ್ ಅಟ್ಟೈನ್ ಆದಾಗ, 30 years ಆದಾಗ ಮದುವೆ ಆಗಿ ಹೆಂಗೆ ನಾವು ಮಕ್ಕಳನ್ನ ಕೊಡ್ತೀವಿ ಹಾಗೆ ಒಂದು ಮರ ಹಣ್ಣನ್ನ ಕೊಡುತ್ತೆ, ಫಲ ಕೊಡುತ್ತೆ. ಸೊ ನೀರೇ ಇಲ್ಲ ಏನೂ ಇಲ್ಲ ಅಂತಂದ್ರೆ ಅದು ಫಲ ಸಿಗೋದಿಲ್ಲ. ಹೇಗೆ ಫಲ ಎಲ್ಲ ಕೊಟ್ಟು ಹೆಂಗೆ ಎಲೆಗಳು ಹೆಂಗೆ ಉದುರ್ತಾ ಹೋಗ್ತಾವೆ, ಬಿಟ್ಬಿಡ್ತೀವಿ, ಗೊಬ್ಬರ ಹಾಕೋದು ನೀರ್ ಹಾಕೋದು ಬಿಟ್ಬಿಡ್ತೀವಿ, ಹೆಂಗೋ ಕೊಡುತ್ತೆ ಬಿಡು ಅಂತಂದು ನಮ್ ತಲೆಯಲ್ಲಿ ಇತ್ತು ಅಂದ್ರೆ ಸಾರಿ ಹೆಣ್ಣಿನ ಜೀವನ ಕೂಡ ಒಂದು ಮರದ ಜೀವನ ತರ ಆಗೋಗುತ್ತೆ. ಆಮೇಲೆ ಹೆಂಗೆ ಎಲೆಗಳೆಲ್ಲ ಉದ್ರೋಗುತ್ತೆ ಹಂಗೆ ನಮ್ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ. ಆಂಗ್ಸೈಟಿ ಇರ್ಬೋದು, ಡಿಪ್ರೆಸ್ಡ್ ಮೂಡ್ ಇರ್ಬೋದು, ಸೊ ತಲೆ ಸುತ್ತು ಬರೋದು, ಯಾಕಂದ್ರೆ ಎನರ್ಜಿನೇ ಇರೋದಿಲ್ಲ, ತಲೆ ಸುತ್ತು ಹೋಗಿ ಬಿದ್ದೋಗ್ಬಿಡ್ತಾರೆ. ತುಂಬಾ ವೇಟ್ ಗೇನ್ ಆಗೋದು, ಬ್ಲಾಟಿಂಗ್, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕೈ ಕಾಲು ನಡುಗ್ತಾ ಬರುತ್ತೆ. ಯಾಕಂದ್ರೆ ನಮ್ಗೆ ಏನ್ ಬಾಡಿಗೆ ನ್ಯೂಟ್ರಿಷನ್ ಬೇಕು ಅದು ಇರೋದಿಲ್ಲ ಇಲ್ಲಿ. ಮತ್ತೆ ಸಡನ್ ಆಗಿ ಶಾಕ್ ಹೊಡೆದಂಗ ಆಗೋದು, ಹೆಡ್ಏಕ್ಸ್ ಬರೋದು, ಒಂದ್ ತಲೆ ಹೆಡ್ಏಕ್ ಬರೋದು, ಮತ್ತೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲಾದ್ರಲ್ಲೂ ಲೇಡೀಸ್ ಎಲ್ಲಾದ್ರಲ್ಲೂ ಮೆನೋಪಾಸ್ ಆಯ್ತು ಅಂದ್ರೆ ಎಲ್ಲಾದ್ರಲ್ಲೂ ಆಸಕ್ತಿನ ಕಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದ್ರೆ, ಯಾಕೆ ಈ ತರ ಆಗ್ತಿದೆ ನನ್ಗೆ, ಯಾಕೆ ಈ ತರ ಆಗ್ತಿದೆ, ಇದು ನಮ್ಮ ಫಿಸಿಯಾಲಜಿ. ಇದರಿಂದ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಇಲ್ಲಿ ಅಗತ್ಯ ಇಲ್ಲ. ಇಲ್ಲಿ ನಾವು ಮುಂದೆ ಏನಾಗಿದೆ, ಏನ್ ಆಗ್ಬೇಕು, ನಾವ್ ಏನ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು, ನಮ್ ಬಾಡಿಗೆ ಏನ್ ಬೇಕು, ಈಸ್ಟ್ರೋಜನ್ ಬೇಕು. ಸೊ ಹ್ಯೂಮನ್ ಇಂಟರ್ವೆಂಟೆಡ್ ಏನಿಲ್ಲ, ಈ ಹಿಸ್ಟೆಕ್ಟಮಿ ಇವೆಲ್ಲ ಬಿಡ್ರಿ. ಕೆಲವೊಬ್ರಿಗೆ ಆಗುತ್ತೆ ಪ್ರಾಬ್ಲಮ್, ಏನು ಮಾಡಕ್ ಬರೋದಿಲ್ಲ, ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಸಾರಿ ಲೇಟ್ ಆಗ್ತಾ ಇದೆ, ಓಕೆ ಫೈನ್. ಸೊ ಈ ತರ ನಾವು ಮಾಡ್ಬೇಕಾಗುತ್ತೆ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಇಷ್ಟ ಆಯ್ತಲ್ಲ, ಇಷ್ಟ ತಿಳ್ಕೊಂಡ್ರಿ. ಅಂದ್ರೆ ಇದೆಲ್ಲ ನಮ್ದು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನ್ಯೂಟ್ರಿಷನ್ ಮೇಲೆ ಡಿಪೆಂಡ್ ಆಗಿದೆ ಮೇನ್. ಸೊ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಏನು ಅಗತ್ಯ ಇದೆ, ನ್ಯೂಟ್ರಿಷನ್, ಆ ನ್ಯೂಟ್ರಿಷನ್ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ವಿ, ನಮ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಸಿಕ್ತು, ನಮ್ಮ ಆಹಾರದಲ್ಲಿ ಎಲ್ಲಾ ಪೌಷ್ಟಿಕಾಂಶ ಮತ್ತೆ ಎಲ್ಲಾ ಫಲ ಕೊಡೋ ಅಂತ ಒಂದು ಆಹಾರಗಳನ್ನ ನಾವು ತಿನ್ನೋದ್ರಿಂದ ಸೊ ನಮ್ಮ ಬಾಡಿಗೆ ಎಷ್ಟು ಯೂಸ್ ಇದೆ. ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಸಿಕ್ಕಿದ್ದು ತಿನ್ನೋದಕ್ಕಿನ್ನ ಏನೋ ಮಾಡ್ಕೊಂಡೆ, ಬ್ರೆಡ್ ಟೋಸ್ಟ್ ಮಾಡ್ಕೊಂಡೆ, ಬ್ರೆಡ್ ಚಾಮ್ ತಿಂದೆ, ಆಮ್ಲೆಟ್ ತಿಂದೆ, ಬ್ರೆಡ್ ತಿಂದೆ,
ಮತ್ತೆ ಏನೋ ಒಂದು ಮ್ಯಾಂಗೋ ಜ್ಯೂಸ್ ಕುಡ್ದೆ, ಇದನ್ನೆಲ್ಲ ಮಾಡೋದ್ ಬೇಡ, ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಮ್ಗೆ ಏನ್ ಬೇಕೋ ಅದೆಲ್ಲದ್ರಲ್ಲಿ ಸಿಗೋದಿಲ್ಲ. ನೀವ್ ಅದೆಲ್ಲ ಮಾಡಿದ್ರೆ ಹಾರ್ಡ್ಲಿ ನಿಮ್ಮ ಒಂದು ನೀಡ್ ನಿಮ್ ಬಾಡಿಗೆ ನಿಮ್ಮ ಸಿ ಬ್ರೇಕ್ಫಾಸ್ಟ್ ಅಂತಂದ್ರೆ ಬ್ರೈನ್ಗೆ ಊಟ ಹಾಕೋದ್ ನಾವು, ನಮ್ ಬಾಡಿಗಲ್ಲ. ನಮ್ಮ ಬೆಳಗಿನ ನಮ್ಮ ತಲೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ರೆ, ಅದು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮೈಂಡ್ ಬೆಳಗ್ಗೆ ಚೆನ್ನಾಗಿರ್ಬೇಕು ಅಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು, ಎನರ್ಜಿ ಅಪ್ ತಗೋಬೇಕು, ಆಮೇಲೆ ಶೇಕ್ ಕುಡಿಬೇಕು. ನಾವು ಹೆಂಗೆ ಟೇಸ್ಟಿ ಆಗಿರುವಂತ ಒಂದು ಪೌಷ್ಟಿಕಾಂಶ ಇರುವಂತಹ ಒಂದು ಆಹಾರನ ನಮ್ ಬ್ರೈನಿಗೆ ಕೊಡ್ತೀವಿ, ಅದು ಆಕ್ಟಿವ್ ಆಗೋಗುತ್ತೆ. ಅದು ಬಿಟ್ಟು ಅವಲಕ್ಕಿ ತಿಂದೆ, ಉಪ್ಪಿಟ್ಟು ತಿಂದೆ, ಮೊಸರು ತಿಂದೆ ಅಂದ್ರೆ ಏನ್ ಸಿಗುತ್ತೆ ಅದ್ರಲ್ಲಿ? ಏನು ಸಿಗೋದಿಲ್ಲ ಅಲ್ವಾ ಅದ್ರಲ್ಲಿ. ಅವಲಕ್ಕಿಲಿ ಏನ್ ಸಿಗುತ್ತೆ? ರಿಚ್ ಕಾರ್ಬೋಹೈಡ್ರೇಟ್, ರಿಚ್ ಸ್ಟಾರ್ಚ್ ಪಲಾವ್, ರಿಚ್ ಸ್ಟಾರ್ಚ್, ರಿಚ್ ಕಾರ್ಬೋಹೈಡ್ರೇಟ್, ನೋ ಯೂಸ್. ಮೊಸರನ್ನ ಓಕೆ, ಎಲ್ಲೋ ಒಂದ್ ಸ್ವಲ್ಪ ಸಾರಿ ಮೊಸರು ರೈತ ಮಾಡ್ಕೊತೀರಲ್ವಾ ಪಲಾವ್ಗೆ, ಸೊ ಎಲ್ಲೋ ಒಂದ್ ಸ್ವಲ್ಪ ಪ್ರೋಟೀನ್ ಸಿಗ್ಬೋದು ಅಷ್ಟೇ. ಅದ ಬಿಟ್ರೆ ಕ್ಯಾಲ್ಸಿಯಂ ಇಲ್ಲ. ಎಷ್ಟೊಂದು ವೆರೈಟೀಸ್ ಇದೆ ಅಲ್ವಾ ಶೇಕ್ ಅಲ್ಲಿ. ನಾನು ಯೂಶುವಲಿ ಶೇಕ್ ಯೂಸ್ ಮಾಡ್ತಿದ್ದೆ, ಬಟ್ ಅದ್ರಲ್ಲಿರೋ ಹಿಂದೆ ಇರೋ ಇಂಗ್ರೀಡಿಯೆಂಟ್ಸ್ ನ ನೋಡಿರ್ಲಿಲ್ಲ ಯಾವತ್ತೂ. ಬಟ್ ಫಸ್ಟ್ ಟೈಮ್ ನಾನು ಇನ್ನೊಬ್ರಿಗೆ ನನ್ ಡೌನ್ಲೈನ್ಸ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೋಡ್ದೆ ನಾನು, ಚೇಚೆ ನಾನೇ ನೋಡಿರ್ಲಿಲ್ಲಲ್ಲ ಇಷ್ಟ ದಿನ. ಅಟ್ ಲೀಸ್ಟ್ ಅವ್ರಿಗೆ ಹೇಳ್ಬೇಕಾದ್ರೂ ನಾನ್ ನೋಡ್ದೆ ಎಷ್ಟೊಂದು ವೆರೈಟೀಸ್ ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ನು ಚೆನ್ನಾಗಿರುತ್ತೆ. ಮುಂದೆ ನಮ್ಗೇನು ಅನ್ವಾಂಟೆಡ್ ಡಿಸೀಸಸ್, ಅನ್ವಾಂಟೆಡ್ ಅರ್ಲಿ ಏಜಿಂಗ್ ಏನಿದೆ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಸರ್ ನೆಕ್ಸ್ಟ್ ಸ್ಲೈಡ್. ಮತ್ತೆ ಅಡಿಕ್ವೇಟ್ ಕ್ಯಾಲ್ಸಿಯಂ ಕೊಡ್ಬೇಕಾಗುತ್ತೆ, ಸ್ಮೋಕಿಂಗ್ ಸ್ಟಾಪ್ ಮಾಡ್ಬೇಕಾಗುತ್ತೆ, ಆಲ್ಕೋಹಾಲ್ ಸ್ಟಾಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಹೆಣ್ಣು ಮಗು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಅಕಸ್ಮಾತ್ ಅವರು ಒಂದ್ 46 ವರ್ಷಕ್ಕೆ ಅವ್ರದ್ದು ಬಂದ್ ಆಗುತ್ತೆ, ಮುಟ್ಟಾಗೋದು ಅಂದ್ರೆ ಜಲ್ದಿನೇ ಆಗೋಗ್ಬಿಡುತ್ತೆ. ಯಾಕಂದ್ರೆ ಸ್ಮೋಕಿಂಗ್ ಮಾಡೋದ್ರಿಂದ ಕೂಡ ಈಸ್ಟ್ರೋಜನ್ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು? ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಚೇಂಜ್ ಮಾಡ್ತಾ ಮಾರ್ನಿಂಗ್ ಏನು ಟೀ ಬ್ರೇಕ್ ಏನಂತಾರ, ಕಾಫಿ ಟೀ ಇದನ್ನೆಲ್ಲ ಬಂದ್ ಮಾಡ್ಬೇಕು. ಸೊ ಏನ್ ತಗೋಬೇಕು? ಇಲ್ಲಿ ವೆರೈಟಿ ಆಗಿರುವಂತ ಎನರ್ಜಿ ಅಪ್ಸ್ ಇದಾವೆ. ಯಾವ್ದ್ ಬೇಕು ಯಾವ್ದ್ ಬೇಡ, ಎಷ್ಟು ವೆರೈಟೀಸ್ ಇದಾವಲ್ವಾ. ಎಲ್ಲಾನು ಆರ್ಡರ್ ಮಾಡ್ಕೊಳ್ಳಿ. ನಮ್ ಮನೇಲಂತೂ ಎಲ್ಲಾನು ಇದೆ. ನಾನಂತೂ ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ತೋರಿಸ್ತೀನಿ. ನಂಗೆ ಯಾವಾಗ ಏನ್ ಬೇಕು ನಾನು ಅದನ್ನ ಹಾಕೊಂಡ್ ಕುಡಿತೀನಿ. ನನಗೆ ಲೆಮನ್ ಬೇಕಂದ್ರೆ ಲೆಮನ್, ಮಿಂಟ್ ಬೇಕಂದ್ರೆ ಮಿಂಟ್ ತಗೋತೀನಿ, ಮತ್ತೆ ಪೀಚ್ ಬೇಕಂದ್ರೆ ಪೀಚ್ ಟೇಸ್ಟ್ ಡಿಸ್ಅಗ್ರಿ ಅಂತ ಹೇಳ್ತಾರೆ ಎಲ್ರು, ಬಟ್ ನನಗೆ ಡಿಸ್ಅಗ್ರಿ ಅನ್ಸಿಲ್ಲ. ಕಾಫಿ ಕುಡ್ದಂಗ ಅನ್ಸುತ್ತದ್ ನನಗೆ. ಏಲಕ್ಕಿ ಬಿಸಿಲಿರುತ್ತೆ ಇವಾಗ ಮಧ್ಯಾಹ್ನ, ಈ ಲೆಮನ್ ಮತ್ತೆ ಎಲೈಚಿ ತುಂಬಾನೇ ಚೆನ್ನಾಗಿ ಯೂಸ್ ಆಗುತ್ತೆ ಅನ್ಕೋತೀನಿ. ಮತ್ತೆ ಮಾರ್ನಿಂಗ್ ವರ್ಕೌಟ್ ಮಾಡ್ಬೇಕಾದ್ರೆ ಜಿಂಜರ್, ಎಸ್ಪೆಷಲಿ ಜಿಂಜರ್ ಯೂಸ್ ಮಾಡಿದ್ರೆ ತುಂಬಾನೇ ಎನರ್ಜಿ ಬೂಸ್ಟ್ ಅಪ್ ಆಗುತ್ತೆ. ಮತ್ತೆ ಜಿಂಜರ್ ನ ಎಸ್ಪೆಷಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವೇಟ್ ಲಾಸ್ ಜಲ್ದಿ ಆಗುತ್ತೆ. ಮತ್ತೆ ನಮ್ಮ ಬೇಸಲ್ ಮೆಟಬಾಲಿಕ್ ಇಂಡೆಕ್ಸ್, ಮೆಟಬಾಲಿಸಮ್ ಏನಿರುತ್ತಲ್ಲ ಬೂಸ್ಟ್ ಆಗ್ತಿರುತ್ತೆ. ನಮ್ದು ಎಷ್ಟು ಬೇಸಲ್ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ ಅಷ್ಟು ನಮ್ಮ ವೇಟ್ ಲಾಸ್ ಚೆನ್ನಾಗಾಗುತ್ತೆ. ಮತ್ತೆ ನಮ್ಮ ಥ್ರೂಔಟ್ ಡೇ ನಾವು ಎನರ್ಜಿಯಿಂದ ಇರ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್. ಓಕೆ, ಕ್ಯಾಲ್ಸಿಯಂ ಬೇಕು, ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ, ಬೋನ್ ಫ್ರಾಕ್ಚರ್ ಆಗ್ತವೆ. ಸೊ ಏನ್ ಮಾಡೋದು ಅವಾಗ? ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋಬೇಕು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಎಷ್ಟೆಲ್ಲ ಸಮಸ್ಯೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಸೆರೆಬ್ರೋವ್ಯಾಸ್ಕ್ಯುಲರ್ ಡಿಸೀಸ್, ಡಯಾಬಿಟಿಸ್ ಟು ಮೆಲೈಟಿಸ್, ಹೈಪರ್ ಟೆನ್ಷನ್, ದೆನ್ ಥೈರಾಯ್ಡ್ ಬರುತ್ತೆ. ಮತ್ತೆ ಏನಾಗುತ್ತೆ, ಅನ್ವಾಂಟೆಡ್ ಇಮ್ಯುನೋ ಕಾಂಪ್ರಮೈಸಬಲ್ ಡಿಸೀಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಸೊ ಡ್ರಗ್ ಏನ್ ಮಾಡುತ್ತೆ ಅಂದ್ರೆ ಕಿಡ್ನಿನ ಹಾಳು ಮಾಡ್ಬಿಡುತ್ತೆ. ಗೊತ್ತೇ ಆಗೋದಿಲ್ಲ, ಸುಮ್ಮನೆ ಕೊಡ್ತಾರೆ. ನಾನು ಬೀಂಗ್ ಅ ಡಾಕ್ಟರ್ ಹೇಳ್ಬಾರ್ದು, ಬಟ್ ಇಟ್ ಈಸ್ ಫ್ಯಾಕ್ಟ್. ಸೊ ಎಲ್ಲಿ ತಪ್ಪಿದೆ ಅಂದ್ರೆ ಅದು ತಪ್ಪು ಅಂತ ಒಪ್ಕೊಳ್ಳೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ನನಗ್ ಅನ್ಸುತ್ತೆ. ಸೊ ಅದಕ್ಕಿಂತ ಜಾಯಿಂಟ್ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಫ್ರಾಕ್ಚರ್, ಯಾರ್ಯಾರಿಗೆಲ್ಲ ಅರ್ಲಿ ಮೆನೋಪಾಸ್ ಆಗಿದೆ, ಲಾಸ್ಟ್ ಟೈಮ್ ಮನುಬಾಯಿ ಅವ್ರು ಹೇಳ್ತಾ ಇದ್ರು ಅರ್ಲಿ ಮೆನೋಪಾಸ್ ಆಗಿದೆ ಮೇಡಮ್, ನೆಕ್ಸ್ಟ್ ಹೆಂಗೆ ಹೆಲ್ತ್ ರಿಸ್ಟೋರ್ ಮಾಡ್ಕೊಳ್ಳೋದು. ಸೊ ಜಾಸ್ತಿ ನಿಮ್ಗೆ ಬೋನ್ ಡೆನ್ಸಿಟಿ ಚೆನ್ನಾಗಿ ಬೇಕು ಅಂದ್ರೆ ನಮ್ಮ ಮೈಲಿನ್ ಜಾಯಿಂಟ್ ಹೆಲ್ತ್ ಅಂತೂ ಇದ್ದೇ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಫಿಸಿಕಲ್ ಆಕ್ಟಿವಿಟಿ ಏನ್ ಮಾಡ್ಬೇಕು? ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಈಸ್ಟ್ರೋಜನ್ ಡೆಫಿಷಿಯನ್ಸಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಬೆಳಗ್ಗೆ ಎದ್ದು ಯೋಗ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಮತ್ತೆ ಅಡಿಕ್ವೇಟ್ ಸ್ಲೀಪ್ ಇರ್ಬೋದು, ಮತ್ತೆ ಮೆಡಿಟೇಷನ್ ಇರ್ಬೋದು. ಇದೆಲ್ಲ ಮಾಡೋದ್ರಿಂದ ಜಾಗಿಂಗು, ವಾಕಿಂಗು, ಇದೇ ಮಾಡಿ ಅದೇ ಮಾಡಿ ಅಂತಲ್ಲ, ನಿಮ್ಗೆ ಹೆಂಗೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ
ನಿಮಗೆ ಏನೆಲ್ಲ ಮಾಡೋದಕ್ ಸಾಧ್ಯ ಇದೆ. ಯಾರು ನಿಮ್ಗೆ ಇದನ್ನೇ ಮಾಡಿ ಇದ್ ಮಾಡ್ಲೇಬೇಕು ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ನಿಮ್ ಫಿಸಿಕಲಿ ನಿಮ್ದು ಎಷ್ಟು ವರ್ಕ್ ಇದೆ, ನೀವು ಮನೇಲಿ ಕುತ್ಕೊಂಡು ವರ್ಕ್ ಮಾಡೋದಕ್ಕೂ ಹೊರಗಡೆ ಕುತ್ಕೊಂಡು ವರ್ಕ್ ಮಾಡೋದಕ್ಕೂ, ಈಗ ಆಲ್ಮೋಸ್ಟ್ ಆಲ್ ನಮ್ದು ಜನರೇಷನ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಅಷ್ಟೇ ಫಾಸ್ಟ್ ಆಗಿ ಡಿಸೀಸಸ್ ಬರ್ತಾ ಇದಾವೆ, ಅಷ್ಟೇ ಫಾಸ್ಟ್ ಆಗಿ ಕೂಡ ನಾವು ಸಾಯ್ತಾ ಇದ್ದೀವಿ. ಸೊ ಹಿಂದಿನ ಕಾಲದಲ್ಲೆಲ್ಲ ಹಿಂಗಿರ್ತಿರ್ಲಿಲ್ಲ. ಎಲ್ಲಾನು ಮೈ ಬಗ್ಸೆ ಮಾಡ್ಬೇಕಿತ್ತು. ಇವಾಗ ವ್ಯಾಕ್ಯೂಮ್ ಕ್ಲೀನರ್ಸ್ ಇದಾವೆ, ಮಾಪ್ ಬಂದಿದ್ದಾವೆ, ಎಲೆಕ್ಟ್ರಿಕ್ ಮಾಪ್ ಬಂದಿದ್ದಾವೆ. ಮತ್ತೆ ಏನು ಕೆಲಸ ನಾವೇನ್ ಮನೆ ಕೆಲಸದವ್ರು ಸಿಗ್ತಾರೆ. ಅವಾಗಂತೂ ಅವ್ರವ್ರ ಮನೆ ಕೆಲಸ ಮಾಡ್ಕೊಳ್ಳೋದ್ರಾಗ ಅವ್ರು ಬಿಸಿ ಆಗ್ತಿದ್ರು. ಯಾರು ಅಷ್ಟು ಆರ್ಥಿಕವಾಗಿ ಸ್ಥಿರಬದ್ಧರ ಆಗಿರ್ತಿರ್ಲಿಲ್ಲ. ಇನ್ನೊಬ್ರು ನಮ್ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ ಮಾಡಿಸ್ತೀನಿ ಅನ್ನೋದು ಯಾರು ಇರ್ಲಿಲ್ಲ. ಹೊಲಕ್ ಹೋಗ್ಬೇಕಿತ್ತು, ದುಡಿಬೇಕಿತ್ತು. ಅಲ್ಲಿ ಅವರ ಡೈಲಿ ನೀಡು. ಮತ್ತೆ ಅವ್ರು ಹಿಂದಿನ ಕಾಲದಲ್ಲಿ ಹೆಂಗ್ ಊಟ ಮಾಡ್ತಿದ್ರು, ಬೆಳಗ್ಗೆ ರೊಟ್ಟಿ, ಮತ್ತೆ ಹಿಂದಿನ ಕಾಲದಲ್ಲಿ ಹಸಿ ತರಕಾರಿಗಳು, ಹಸಿ ಹಣ್ಣುಗಳು, ಮತ್ತೆ ನ್ಯೂಟ್ರಿಷನ್ ಪ್ರೋಟೀನ್ ಏನೇನ್ ಬೇಕು, ಕಾಳು ಕಡಿಗಳನ್ನೆಲ್ಲ ಎಷ್ಟು ಚೆನ್ನಾಗಿ ತಿಂತಾ ಇದ್ರು. ಎಷ್ಟು ಕರೆಕ್ಟ್ ಆಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಲಕ್ 2 ಮೈಲಿ 3 ಮೈಲಿ ನಡ್ಕೊಂಡು ಹೋಗ್ಬಿಡ್ತಿದ್ರು. ಅವಾಗ ಅವರು ವಾಕಿಂಗ್ ಆಗ್ಬಿಡ್ತಿತ್ತು. ಕರೆಕ್ಟ್ ಆಗಿ ಮಲ್ಕೊಂಡ್ಬಿಡ್ತಿರು. ಸಾಯಂಕಾಲ 7 ಗಂಟೆ ಆಗ್ತಿದಂಗೆ ಊಟ ಮಾಡ್ತಿರು, ಮಲ್ಕೊಂಡ್ಬಿಡ್ತಿರು. ಬೆಳಗ್ಗೆ ಮತ್ತೆ ಎಕ್ಸರ್ಸೈಸ್ ಕರೆಕ್ಟ್ ಟೈಮ್ ಊಟ ಮಾಡ್ತಿರು. ಬಟ್ ಇವಾಗ ಸಿಟಿ ಒಳಗಿದ್ದೀವಿ ನಾವು, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅಕ್ಕಪಕ್ಕ ಎಲ್ಲ ಬ್ಯಾನರ್ಸ್ ನೋಡ್ತೀವಿ, KFC, ಡಾಮಿನೋನ್ಸ್, ಪಿಜ್ಜಾ ತಿನ್ಬೇಕು ಅನ್ಸುತ್ತೆ, ವೆರೈಟಿ ಐಸ್ ಕ್ರೀಮ್. ಹಿಂದಿನ ಕಾಲದಲ್ಲಿ ಏನು ಸಿಗ್ತಿಲ್ಲ. ಏನೇನ್ ಪ್ರಿಸರ್ವೇಟಿವ್, ಆಡೆಡ್ ಫ್ಲೇವರ್ಸ್, ಆಡೆಡ್ ಕಲರ್ಸ್, ಪ್ರೋಸೆಸ್ಡ್ ಫುಡ್ಸ್ ಏನೇನ್ ಇದಾವಲ್ಲ ಅವೆಲ್ಲ ನಮ್ಮ ಬಾಡಿಗೆ ಹೋಗ್ತಾ ಇದಾವೆ. ಹಂಗಾಗಿ ನಾವ್ ಈ ತರ ಆಗಿದ್ದೀವಿ. ಸೊ ಹಿಂದಿನ ಕಾಲದಲ್ಲಿ ಇದೆಲ್ಲ ಏನು ಸಿಗ್ತಾ ಇರ್ಲಿಲ್ಲ. ಸಪೋಸ್ ಸಿಕ್ಕಿದ್ರು ಕೂಡ ಎಲ್ರು ಹಳ್ಳಿಲಿ ಇದ್ರು, ಹಳ್ಳಿಯಿಂದ ಸಿಟಿಗೆ ಹೋಗುವಷ್ಟು ಕೂಡ ಇರ್ತಿರ್ಲಿಲ್ಲ. ಸೊ ಅವ್ರ ಹೆಲ್ತ್ ಚೆನ್ನಾಗಿರ್ತಿದ್ರು. ಸರ್ ನೆಕ್ಸ್ಟ್ ಲೈನ್. ಸೊ ಸಮತೋಲನ ಆಹಾರ. ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಮಧ್ಯಾಹ್ನ ನಾವು ಸಮತೋಲನ ಆಹಾರ ಎಲ್ಲಾನು ಇದೆ ಇದ್ರಲ್ಲಿ, ಏನಿಲ್ಲ ಕೇಳಿ. ಜೋಳ, ರಾಗಿ, ಗೋಧಿಯಿಂದ ಹಿಡ್ಕೊಂಡು ಯಾರ್ಯಾರು ನಾನ್ ವೆಜ್ ತಿಂತಾರ ಅವ್ರಿಗೂ ಕೂಡ ಇಟ್ಟಿದ್ದೀನಿ. ಮತ್ತೆ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಹಾಗೆ ಪ್ರತಿಯೊಂದುನು ಏನೇನ್ ಹೆಲ್ದಿ ಇದೆ ಅದನ್ನೆಲ್ಲ ನಾವು ಯೂಸ್ ಮಾಡ್ಬೇಕು. ಆಮೇಲೆ ನೀರ್. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ನೀರು ಆದಷ್ಟು ಎಲ್ರುನು ಕಾಪರ್ ಕೊಡ ಇರ್ಬೋದು, ಏನಂತಾರೆ ಹಂಡೆ ಇರ್ಬೋದು, ಅದ್ರಲ್ಲೇ ನೀರ್ನ ಸಂಗ್ರಹಿಸಿ ಕುಡಿಯೋದಕ್ಕೆ ಶುರು ಮಾಡಿ. ಯಾಕಂದ್ರೆ ಇದ್ರಲ್ಲಿ ಹೆಲ್ತ್ ಸಿಗುತ್ತೆ. ನಾವು ಪ್ಯೂರ್ ವಾಟರ್ ಕುಡಿಬೇಕು ಅಂತಂದ್ರೆ ನಾವ್ ಇದ್ರಲ್ಲಿ ನೀರ್ ಹಾಕಿದ್ರೆ ಇಂಪ್ಯೂರಿಟೀಸ್ ನೆಲ್ಲ ಹಂಡೆ ಹೀರ್ಕೊಂಡು ಪ್ಯೂರಿಟಿ ಮಾತ್ರ ಕೊಡುತ್ತೆ. ಅಂದ್ರೆ ಪ್ಯೂರಿಟಿ ಕೊಡೋದ್ರ ಜೊತೆಗೆ ನಮ್ಗೆ ಏನೇನೆಲ್ಲ ಕೊಡುತ್ತೆ ಅಂದ್ರೆ ಐರನ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಮ್ಯಾಗ್ನೀಷಿಯಂ ಸಿಗುತ್ತೆ, ಮತ್ತೆ ನಮ್ಮ ಹಿಮೋಗ್ಲೋಬಿನ್ ಸಿಂಥಸಿಸ್ ಮಾಡೋದಕ್ಕೆ ಏನೇನೆಲ್ಲ ಬೇಕು, ಮತ್ತೆ ನಮ್ಮ ಬಾಡಿ ಒಳ್ಳೆಯ ಬ್ಯಾಕ್ಟೀರಿಯಾಸ್, ಗುಡ್ ಬ್ಯಾಕ್ಟೀರಿಯಾಸ್ ನ ಕೊಡುತ್ತೆ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಸೊ ಹೇಗೆ ಇದು ಹಾರ್ಮೋನ್ ಬ್ಯಾಲೆನ್ಸ್ ಹೆಂಗ್ ಮಾಡೋದು? ಯಾರ್ಯಾರೆಲ್ಲ ಮೆನೋಪಾಸ್ ಆಗಿದೆ, ಇಲ್ಲಿ ಮೆನೋಪಾಸ್ ಆಗಿರೋರು ಇರ್ಬೋದು, ಆಗದೆ ಇರೋರು ಇರ್ಬೋದು. ಸೊ ನಾವು ಹೊರಗಡೆಯಿಂದ ಹಾರ್ಮೋನ್ ಟ್ಯಾಬ್ಲೆಟ್ ಅಂತ ಕೊಡಕ್ಕಾಗಲ್ಲ ಅಲ್ವಾ. ಸೊ ಹಾರ್ಮೋನ್ ಈಸ್ಟ್ರೋಜನ್ ಹೆಂಗೆ ಜಾಸ್ತಿ ಮಾಡೋದು? ಅಗಶಿ ಫ್ಲೆಕ್ಸಿಡ್ ಒಳಗಡೆ ಇದೆ, ಈಸ್ಟ್ರೋಜನ್ ಹಾರ್ಮೋನ್ ಸಿಗುತ್ತೆ. ಫ್ಲೆಕ್ಸಿಡ್ ನಮ್ಮ ಡೈಲಿ ಡೇ ಟು ಡೇ ಲೈಫ್ ಅಲ್ಲಿ ನಾವು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಎಷ್ಟು ಈಸ್ಟ್ರೋಜನ್ ಬೇಕು ಅಷ್ಟು ಸಿಗೋದಿಲ್ಲ. ಬಟ್ ನಮ್ಮ ಬಾಡಿಗೆ, ನಮ್ಮ ದಿನನಿತ್ಯಕ್ಕೆ ಎಷ್ಟು ಬೇಕು ಅಂದ್ರೆ ಫರ್ದರ್ ಕಾಂಪ್ಲಿಕೇಶನ್ ನ ಸ್ಟಾಪ್ ಮಾಡೋದಕ್ಕೆ ಏನ್ ಹೆಲ್ಪ್ ಮಾಡ್ಬೇಕು, ಹೇಗೆ ಪ್ರಿವೆಂಟ್ ಮಾಡ್ಬೇಕು ಅದನ್ನ ನಿರ್ವಹಿಸುತ್ತೆ. ಇದು ಏನಂದ್ರೆ ನಾನ್ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಇದ್ದಂಗೆ. ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿಗೆ ಹೋದ್ರೆ ಬರೀ ಹಾರ್ಮೋನ್ಸ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದರಿಂದ ವರ್ಕ್ ಆಗೋದಿಲ್ಲ, ಕಾಂಪ್ಲಿಕೇಶನ್ಸ್ ತುಂಬಾ ಆಗುತ್ತೆ. ಇರ್ಲಿ, ನಮ್ಗೆ ಬೇಡ, ಬಟ್ ನಾವು ಹೆಲ್ದಿ ವೇನ ಹುಡ್ಕೋಣ. ಸೊ ಇಲ್ಲಿ ಕಾರ್ಟಿಕೋಸ್ಟೆರಾಯ್ಡ್ಸ್ ಕೊಡ್ತಾರೆ, ಬೋನ್ ಲಾಸ್ ಆಗುತ್ತೆ. ಕಾರ್ಟಿಕೋಸ್ಟೆರಾಯ್ಡ್ಸ್ ತಗೊಂಡ್ರೆ ಏನಾಗುತ್ತೆ, ಈಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತಂದ್ರೆ ಹಾರ್ಮೋನ್ ಹೊರಗಡೆಯಿಂದ ನಾವು ಈಸ್ಟ್ರೋಜನ್ ತಗೋಬೇಕಲ್ಲ, ಆ ಈಸ್ಟ್ರೋಜನ್ ನಾವು ಜಾಸ್ತಿ ಪ್ರಮಾಣ ಅಂದ್ರೆ ತಗೊಂಡ್ರೆ 1 ವರ್ಷ 2 ವರ್ಷ ಕೊಡ್ತಾರೆ. ಯಾಕಂದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ಆಗುತ್ತೆ ಅಂದ್ರೆ ಎಲ್ರು ಕೊಡ್ತಾರೆ. ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೋನ್ ಲಾಸ್ ಮಾಡುತ್ತೆ. ಅದು ಒಂದ್ ಹೆಲ್ತ್ ಸಿಗುತ್ತೆ, ನಮ್ ಸ್ಕಿನ್ ಚೆನ್ನಾಗುತ್ತೆ, ನಮ್ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ನಮ್ ರಿಂಕಲ್ಸ್ ಕರೆಕ್ಷನ್ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ, ಸ್ಕಿನ್ ಸಾಫ್ಟ್ ಅನ್ಸುತ್ತೆ, ಗ್ಲೋ ಆಗುತ್ತೆ, ಮತ್ತೆ ಎಳೆ ಮಗು ತರ ಅಂದ್ರೆ ಯಂಗ್ ಆಗಿರೋ ಚರ್ಮದ ತರ ಆಗುತ್ತೆ. ಆದ್ರೆ ನೆಕ್ಸ್ಟ್ ಒಳಗಡೆ ಏನ್ ಮಾಡ್ತಿರುತ್ತೆ ಅಂದ್ರೆ ಅದು ಮೆಡಿಕೇಶನ್ ನಮ್ಮ ಬೋನ್ ನ ಲಾಸ್ ಮಾಡುತ್ತೆ, ಬೋನ್ ಡೆನ್ಸಿಟಿನ ಲಾಸ್ ಮಾಡುತ್ತೆ. ಸೊ ನ್ಯೂಟ್ರಿಷಿಯಸ್ ಡಯಟ್ ಬ್ಯಾಲೆನ್ಸ್ಡ್ ಮತ್ತೆ ವಿತ್ ಕ್ಯಾಲ್ಸಿಯಂ, ಪ್ರೋಟೀನ್, ಮತ್ತೆ ವಾಟರ್ ಇಂಟೇಕ್, ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್, ಸೊ ವಿಟಮಿನ್ ಡಿ, ವಿಟಮಿನ್ ಇ, ಇದನ್ನೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಈಸ್ಟ್ರೋಜನ್ ಲೆವೆಲ್, ನಮ್ಮ ಹೆಲ್ತ್ ಅಪ್ ಟು ಲೆವೆಲ್ ಇರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಎಲ್ಲರೂ ಮಂತ್ರ ಮುಗ್ಧರಾಗ್ಬಿಡಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ರಂಗೀಲಾ ಮೇಡಮ್, ಸೂಪರ್ ಇವತ್ತಿನ ಇನ್ಫಾರ್ಮೇಶನ್. ನನಗೂ ಇಷ್ಟೋ ವಿಷಯಗಳು ಗೊತ್ತಿರಲಿಲ್ಲ, ಇವತ್ತು ಸಾಕಷ್ಟು ನಾನು ತಿಳ್ಕೊಳಕ್ಕೆ ಹೆಲ್ಪ್ ಆಯ್ತು. ಅಂಡ್ ಎಸ್, ಶಾರದಾ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿದಿರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಂಗೀಲಾ ಮೇಡಮ್ ಹೇಳಿದ್ದು ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ದಿಲ್ ಕೊಡಿ. ನೈಸ್ ರೆಡ್ ಬ್ಯಾಗ್ ಆಯ್ತು. ಈ ಟಾಪಿಕ್ ಕೇಳಿ ಯಾರ್ಯಾರಿಗೆ ಏನ್ ಅನಿಸ್ತ ಅನ್ನೋದು ನೀವು ಹೇಳ್ಬೇಕಂದ್ರೆ ಮಾಡ್ರಿ. ಹ್ಯಾಂಡ್ ರೈಸ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯ್ತು, ಏನ್ ನಿಮ್ಗೆ ಹೊಸ ತಿಳ್ಕೊಳಕ್ಕೆ ಇವತ್ತು ನಿಮ್ಗೆ ಅನುಕೂಲ ಆಯ್ತು, ಹ್ಯಾಂಡ್ ರೈಸ್ ಮಾಡಿ. ಶಾರದಾ ಮೇಡಮ್ ಹೇಳಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಟಾಪಿಕ್ ಸೂಪರ್ ಡೂಪರ್ ಇತ್ತು. 2 ಅವರ್ಸ್ ಕಂಪ್ಲೀಟ್ ಆಗಿರ್ಬಿಡಿ, ಒಂದರಲ್ಲಿ ಆಡಿಯೋನ ಪೂರ ಮ್ಯೂಟ್ ಮಾಡಿ.